ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಸೂರಿನಿಂದ ಬಂದಿರುವಂಥ ಒಬ್ಬ ವಿಶೇಷ ವ್ಯಕ್ತಿ, ವಿಶೇಷ ಸಾಧಕರು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಬ್ಬ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂಥ ಸುರೇಶ್ ಶೈವ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸುರೇಶ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಸೊ ಸುರೇಶ್ ಅವ್ರ ಬಗ್ಗೆ ನಾನು ಚಿಕ್ಕದಾಗಿ ಹೇಳಬೇಕು, ಯಾಕಂದರೆ ತುಂಬ ದೊಡ್ಡ ಒಂದು ಅನುಭವ ಸಂಪತ್ತು, ಜ್ಞಾನ ಸಂಪತ್ತು ಅವರಲ್ಲಿದೆ. ಬಟ್ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಒಬ್ಬ ವೆಲ್ತ್ ಎಕ್ಸ್ಪರ್ಟ್ ಆಗಿ ಮೈಂಡ್ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಿರುವಂಥ ಸುರೇಶ್ ಅವರ ಮುಖ್ಯ ಆಸಕ್ತಿಯ ಕ್ಷೇತ್ರಗಳು ಮತ್ತು ಕಾರ್ಯಕ್ಷೇತ್ರಗಳು ಅಂದರೆ ಮೈಂಡ್ ಸೈಕಾಲಜಿ, ಪರ್ಸನಲ್ ಟ್ರಾನ್ಸ್ಫಾರ್ಮೇಷನ್, ಸ್ಪಿರಿಚುವಾಲಿಟಿ ಮತ್ತು ಹೋಲಿಸ್ಟಿಕ್ ವೆಲ್ನೆಸ್. ಸೊ ಇದ್ರ ಜೊತೆಗೆ ಅವರು ಸುಮಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ರೇಖಿ ಬದುಕಿನ ಜೊತೆ, ದ ಮೈಂಡ್ ಸಿಗ್ನೇಚರ್, ದ ಕರ್ಮ, ಮನಸ್ಸೇ ಏನಿದು ನಿನ್ನ ಮನಸ್ಸು, ಮೈ ಜರ್ನಿ ಆಸ್ ಅ ಹಿಪ್ನೋಥೆರಪಿಸ್ಟ್, ಹೀಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. 27 ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇದೆ. ಮತ್ತು 5ಕ್ಕೂ ಹೆಚ್ಚು ಯಶಸ್ವಿ ಬಿಸ್ನೆಸ್ಗಳ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಸಾಕಷ್ಟು ಕಾಲೇಜ್ಗಳಲ್ಲಿ ಅವರು ಭಾಷಣ ಮಾಡಿರುವಂಥದ್ದು, 50ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ. ಇದರೊಂದಿಗೆ ಟಿ ವಿ ಕಾರ್ಯಕ್ರಮಗಳು 100ಕ್ಕೂ ಹೆಚ್ಚು ಕೊಟ್ಟಿದ್ದಾರೆ ಮತ್ತು ಭಾರತದಾದ್ಯಂತ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿರುವುದು. ಮುಖ್ಯವಾಗಿ ಪೊಲೀಸರಿಗೆ ತರಬೇತಿ ಕೊಟ್ಟಿರುವಂಥದ್ದು ಅವರ ಒಂದು ಮುಖ್ಯ ಘಟ್ಟ ಅಂತ ಹೇಳ್ಬೋದು. ಕೌನ್ಸೆಲಿಂಗ್ ಮಾಡಿರುವಂಥದ್ದು, 1 ಲಕ್ಷಕ್ಕೂ ಹೆಚ್ಚು ಆನ್ಲೈನ್ ತರಬೇತಿ ಕೊಟ್ಟಿರೋ ಜೊತೆಗೆ ಮುಖ್ಯವಾಗಿ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, ACP ಮತ್ತು SP ಮಟ್ಟದ ಅಧಿಕಾರಿಗಳಿಗೆ ಅವರು ಅದ್ಭುತವಾದ ಒಂದು ತರಬೇತಿ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಎಕನಾಮಿಕ್ ಅಫೆನ್ಸ್ಗಳು ಇರ್ಬೋದು, ಸೈಕಾಲಜಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಗೊತ್ತಿರಲೇಬೇಕಾದ ತಂತ್ರಜ್ಞಾನ ಇರ್ಬೋದು ಮತ್ತು ವೈಯಕ್ತಿಕ ಹಣಕಾಸಿನ ಒಂದು ಬಗ್ಗೆ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ, ಅವರು 8 ವರ್ಷಗಳಿಂದ ಮನಃಶಾಸ್ತ್ರಜ್ಞರಾಗಿ, 10 ವರ್ಷಗಳಿಂದ NLP ತಜ್ಞರಾಗಿ, 12 ವರ್ಷಗಳಿಂದ ರಿಗ್ರೆಷನ್ ಥೆರಪಿಸ್ಟ್ ಆಗಿ ಮತ್ತು 15 ವರ್ಷಗಳಿಂದ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಕಳೆದ 13 ವರ್ಷಗಳಿಂದ ಅವರು ಪರ್ಸನಲ್ ಫೈನಾನ್ಸ್ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡಿರುವ ಸುರೇಶ್ ಶೈವ ಅವರು ಇವತ್ತು ನಮ್ಮೊಂದಿಗಿರೋದು ನಮಗೆ ತುಂಬ ಖುಷಿ. ಯಾಕೆಂದರೆ ಅವರ ಒಂದು ಅನುಭವ, ಅವರ ಜ್ಞಾನ, ಅವರ ಒಂದು ಇಂಪ್ಲಿಮೆಂಟ್ ಪ್ರಾಕ್ಟಿಕಲ್ ಜ್ಞಾನ ಅದೆಲ್ಲವೂ ನಮಗೆ ಹೆಲ್ಪ್ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಸೆಷನ್ಗೆ ಅವ್ರನ್ನ ಮತ್ತೊಂದು ಸಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸುರೇಶ್ ಅವರೇ, ನಿಮಗೆ ಮತ್ತೊಂದು ಸಲ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಇವತ್ತಿನ ವಿಚಾರ ನಾವು ಅಂದ್ಕೊಂಡಿರೋದು ಏನು ಅಂದರೆ ವೆಲ್ತ್ ಮೈಂಡ್ಸೆಟ್ ಬಗ್ಗೆ. ಭಾಳ ಇಂಪಾರ್ಟೆಂಟ್ ಆದ ವರ್ಡ್ ಅಂತ ಅನಿಸುತ್ತೆ ನನಗೆ. ನಮಗೆ ವೆಲ್ತ್ ಬಗ್ಗೆ ಗೊತ್ತು, ಮೈಂಡ್ಸೆಟ್ ಬಗ್ಗೆ ಕೂಡ ಗೊತ್ತು, ಬಟ್ ವೆಲ್ತ್ ಮೈಂಡ್ಸೆಟ್ ಬಗ್ಗೆ ಗೊತ್ತಿಲ್ಲ ನಮಗೆ, ಅಲ್ವಾ? ಶ್ರೀಮಂತಿಕೆ ಮನಸ್ಥಿತಿ ಅಂತೀರಾ, ಅದಕ್ಕೆ ಏನು ಅನ್ಬೋದು ಅನಿಸುತ್ತೆ ಅಲ್ವಾ? ನಮ್ಮಲ್ಲಿ ಬಹಳಷ್ಟು ಜನರಿಗೆ ನಾವು ಒಂದು ಜಾಬ್ ಶುರು ಮಾಡಿರ್ತೀವಿ, ಒಂದು ಸಂಬಳ ತೊಗೋತಿರ್ತೀವಿ, ಓಕೆ, ಮತ್ತು ಒಂದಷ್ಟು ಅರ್ನ್ ಮಾಡ್ತಿರ್ತೀವಿ. ಬಿಸ್ನೆಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು. ತಿಂಗಳಿಗೆ 1 ಲಕ್ಷ ಸಿಗುವಂಥ ಜಾಬ್ ಸಿಗಬೇಕು, ಅಥವಾ ನನ್ನ ಜಾಬಲ್ಲಿ ನಾನು 1 ಲಕ್ಷ ಗಳಿಸಬೇಕು, ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಒಂದು ತಿಂಗಳಿಗೆ 1 ಲಕ್ಷ ಗಳಿಸುವಂಥದ್ದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದೇ ಥರ ನಾವು ವರ್ಷಕ್ಕೆ ಒಬ್ಬ ಬಿಸ್ನೆಸ್ ಮನ್ ಆಗಿದ್ದರೆ 1 ಕೋಟಿ ಗಳಿಸಬೇಕು ಅಂತ ನಾವು ಅಂದ್ಕೊಳ್ತೀವಿ, ನಮ್ಮ ಗೋಲ್ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಆಗಲ್ಲ ಅದು, ಓಕೆ? ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ರೀಚ್ ಮಾಡೋಕ್ಕಾಗಲ್ಲ. ಸೊ ಇದು ಯಾಕಾಗಲ್ಲ, ಇದ್ರ ಬಗ್ಗೆ ಏನು ಹೇಳ್ಬೋದು? ಇದು ಬಹಳ ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ. ನಮ್ಮ ಲಿಪ್ಸು 1 ಲಕ್ಷ ರೂಪಾಯಿ ಕೇಳ್ತಾ ಇದ್ರು, ಮನಸ್ಥಿತಿ 10,000 ರೂಪಾಯಿನ ರಿಹರ್ಸಲ್ ಮಾಡ್ತಾ ಇರುತ್ತೆ. ಓಕೆ. ಸೊ ಆ ಕಾರಣದಿಂದ ತುಂಬ ಸಮಯ ಏನು ಅಂದ್ಕೊಂಡಿರ್ತಾರೆ ಅದಾಗೋದಿಲ್ಲ. ನನ್ನ ಹತ್ರ ತುಂಬ ಜನ ಬರುವಂಥವ್ರು ಹೇಳ್ತಾರೆ, ಸರ್ ನಾನು 1 ಲಕ್ಷ ರೂಪಾಯಿನ ಅರ್ನ್ ಮಾಡೋಕೆ ಈ ಮಂತು. ಇನ್ನು ಕೆಲವರು ಹೇಳ್ತಾರೆ, ತುಂಬ ಜನ ಅಂದ್ಕೊಳ್ತಾನೆ ಇರ್ಬೋದು ಅದನ್ನು, ಈ ವರ್ಷ ನಾನು ನನ್ನ ಬಿಸ್ನೆಸ್ನಲ್ಲಿ 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಸೊ ಅದಾದಮೇಲಿಂದ ವೀಕ್ಸ್ ಪಾಸ್ ಆಗುತ್ತೆ, ಮಂತ್ಸ್ ಪಾಸ್ ಆಗುತ್ತೆ, ಇಯರ್ಸ್ ಪಾಸ್ ಆಗುತ್ತೆ, ಬಟ್ ಒಳಗಡೆಯಿಂದ ನೋಡಿದ್ರೆ ಏನೂ ಶಿಫ್ಟ್ ಆಗಿರೋದಿಲ್ಲ. ಅವ್ರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸರ್ ನೋಡಿದರೆ ಭಯಂಕರ ಬ್ಯುಸಿ ಇರ್ತಾರೆ, ಡೈಲಿ ಬ್ಯುಸಿ. ಬಟ್ ಸಾಯಂಕಾಲ ಏನಾಗುತ್ತೆ, ಎಲ್ಲವೂ ಎಂಟಿ. ಕೆಲವರು ನನಗೇನು ಮಾಡಬೇಕು ಅಂತ ಗೊತ್ತು, ಆದರೂ ಯಾಕೆ ಎಲ್ಲ ಡಿಲೇ ಆಗ್ತಾ ಇದೆ ಅದೇ ಗೊತ್ತಾಗ್ತಾ ಇಲ್ಲ ನನಗೆ ಅನ್ನೋಂಥದ್ದು ಇರುತ್ತೆ. ಇನ್ನು ಕೆಲವ್ರಿಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೋಟಿವೇಶನಿಂದ ಎದ್ದೊಳ್ತೀನಿ ಸರ್, ಆದರೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಅದು ಹೆಂಗೆ ಗಾಳಿ ಬಿಟ್ಟ ಹಾಗೆ ಉಶ್ ಅಂತ ಒಟ್ಟೊಡೋಗಿರುತ್ತಲ್ಲ, ಆ ರೀತಿ ಹೇಗೋಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸರ್ ನನಗೆ ಎಜುಕೇಷನ್ ಇಲ್ವಾ? ಖಂಡಿತ ಎಜುಕೇಷನ್ ಇದೆ. ನನಗೆ ಟ್ಯಾಲೆಂಟ್ ಇಲ್ವಾ? ಖಂಡಿತ ಟ್ಯಾಲೆಂಟ್ ಇದೆ. ನನಗೆ ಕಾಂಪಿಟೆನ್ಸಿ ಇಲ್ವಾ? ಖಂಡಿತ ಕಾಂಪಿಟೆನ್ಸಿ ಇದೆ.
ಆದ್ರೂ ಯಾಕೆ ನಾನು ನನ್ನ ಲೈಫ್ನಲ್ಲಿ ವೆಲ್ತನ್ನು ಅಪ್ಗ್ರೇಡ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಯಾರ್ದೆಲ್ಲ ಪ್ರಶ್ನೆ ಇದೆಯೋ ಅವ್ರಿಗೆ ಅವ್ರು ನನ್ನ ಹತ್ರ ಬಂದಾಗ ಅದನ್ನು ಕೇಳಿದಾಗ ನಾನು ಹೇಳೋದು, ನಿಮಗೆ ಯಾಕೆ ಆ ಥರ ಪ್ರಶ್ನೆ ಬರ್ತಾ ಇದೆ ಅಂತ ಅವ್ರು ನನ್ನ ಬಂದು ಕೇಳ್ತಾರೆ, ಸರ್ ನನ್ನನ್ನು ಏನು ತಡೆ ಇಟ್ಕೊಂಡಿದೆ, ವಾಟ್ ಈಸ್ ಸ್ಟಾಪಿಂಗ್ ಮೀ ಅಂತ ನನ್ನ ಪ್ರಶ್ನೆ ಕೇಳ್ತಾರೆ. ನಾನು ಹೇಳುವಂಥದ್ದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಬ್ಯೂಟಿಫುಲ್. ಯು ಆರ್ ನಾಟ್ ಫೇಲಿಂಗ್ ಬಿಕಾಸ್ ಯುವರ್ ಗೋಲ್ಸ್ ಆರ್ ಟೂ ಬಿಗ್. ಯು ಆರ್ ಫೇಲಿಂಗ್ ಬಿಕಾಸ್ ಯುವರ್ ಸಿಸ್ಟಮ್ ಈಸ್ ನಾಟ್ ಸೋ ಸ್ಟ್ರಾಂಗ್. ಓಕೆ ಓಕೆ. ದಟ್ ಈಸ್ ವೈ ಪೀಪಲ್ ವಿಲ್ ಫೇಲ್. ಅವ್ರು 1 ಲಕ್ಷ ಮಾಡಬೇಕಾಗಿರಲಿ, 1 ಕೋಟಿ ಮಾಡಬೇಕಾಗಿರಲಿ, ಅವರ ಸಿಸ್ಟಮ್ ವೀಕ್ ಇತ್ತು ಅಂತ ಹೇಳಿದ್ರೆ 100% ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಮಾಡೋದು ತುಂಬ ಕಷ್ಟ ಆಗೋಗುತ್ತೆ. ಓಕೆ, ಬಟ್ ಇದು ಸಿಸ್ಟಮ್ ಅಂದರೆ ಬೇಸಿಕಲಿ ನೀವು ಹೇಳ್ತಾ ಇರೋದಂದರೆ 1 ಕೋಟಿ ಅಲ್ಲ, ನೀವು 100 ಕೋಟಿ ಕೇಳಿದ್ರು ಕೂಡ ನೇಚರ್ಗೆ ದೊಡ್ಡದೇನಲ್ಲ ಕೊಡೋದು ಆ್ಯಕ್ಚುಲಿ ಅಲ್ವಾ. 100%. ನಮ್ಮ ಇನೆಬಿಲಿಟಿಯಿಂದ, ನಮ್ಮ ಸಣ್ಣ ಗುರಿಗಳಿಂದ ನಾವು ಸಣ್ಣದು ಕೇಳ್ತೀವಿ. ಬಟ್ ಟು ಸ್ಟಾರ್ಟ್ ವಿತ್ ಕರೆಕ್ಟ್ ಆಗಿದೆ. 1 ಲಕ್ಷ ಅಥವಾ 1 ಕೋಟಿ ಅನ್ನೋದು ವರ್ಷಕ್ಕೆ ಅನ್ನೋದು ಕರೆಕ್ಟ್ ಆಗಿದೆ ಅಂತ ಅನ್ಕೋಣ. ಸೊ ಇಲ್ಲಿ ಸಿಸ್ಟಮ್ಸ್ ಅಂತ ನೀವು ಹೇಳಿದ್ರಿ, ಗೋಲ್ ದೊಡ್ಡದಲ್ಲ, ನಿಮ್ಮ ಸಿಸ್ಟಮ್ಸೇ ನಿಮ್ಮನ್ನು ತಡೆ ಹಿಡಿತಾ ಇದೆ ಅಥವಾ ಬ್ಲಾಕ್ ಮಾಡ್ತಾ ಇದೆ ಅಂತೇಳಿ. ಹಾಗಂದ್ರೆ ಏನು, ಮತ್ತು ಅದು ಗೊತ್ತಾಗೋದು ಹೇಗೆ ನಮ್ಮನ್ನು ಸಿಸ್ಟಮ್ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ? ಸೊ ನೋಡಿ, ನಿಮ್ಮ ಸೋಲ್ಗೆ ಡೆಫಿನೆಟಾಗಿ ಗೊತ್ತಿರುತ್ತೆ ಅದರ ಲೈಫ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು, ಆದರೆ ಅವ್ರ ಸಿಸ್ಟಮು ಅವ್ರಿಗೆ ವಿರುದ್ಧವಾಗಿ ವೋಟ್ ಮಾಡ್ತಾ ಇರುತ್ತೆ. ಓಕೆ, ಅಂದರೆ ಗೊತ್ತಿರುತ್ತೆ ನನಗೆ ಯಾವ ಪಕ್ಷ ಬರೋಕು ಅಂತ, ಆದರೆ ವೋಟ್ ಮಾಡೋದು ನಾನು ವಿರೋಧ ಪಕ್ಷಕ್ಕೆ. ಓಕೆ. ಸೊ ಹಾಗಿದ್ದಾಗ ನನ್ನ ಗೋಲ್ಗೆ ವಿರುದ್ಧವಾಗಿ ವೋಟ್ ಮಾಡುವಂಥ ಸಿಸ್ಟಮ್ ಇತ್ತು ಅಂತ ಹೇಳಿದ್ರೆ ಹೌ ಈಸ್ ಇಟ್ ಪಾಸಿಬಲ್? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಲಾಸ್ಟು 2024 ದಸರಾ ಟೈಮ್ ನಮ್ಮ ಮೈಸೂರಲ್ಲಿ, ಆವಾಗ ಒಬ್ಬರು ಪರ್ಸನ್ ಬಂದರು ನನ್ನ ಹತ್ರ. ಅಂದರೆ ಒಬ್ಬರು ರೆಫರೆನ್ಸಿಂದ ಬಂದಿದ್ದು. ಅಂದರೆ ಹಿ ವಾಸ್ ಸೋ ಡೆಸ್ಪರೇಟ್, ನಂಗೆ ಅಪಾಯಿಂಟ್ಮೆಂಟ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಆಫೀಸಲ್ಲೆಲ್ಲ ಫೈಟ್ ಮಾಡಿ ಅಪಾಯಿಂಟ್ಮೆಂಟನ್ನು ತೊಗೊಂಡು ಬಂದಿದ್ದರು. ಸೊ ಏನಂದರೆ ಆ ವ್ಯಕ್ತಿದು ಒಂದು ಇಂಟೆನ್ಷನ್ ಏನು ಬರೆದಿದ್ರು ಅಂತ ಹೇಳಿದ್ರೆ, ನನಗೆ 1 ಕೋಟಿ ರೂಪಾಯಿ ಈ ವರ್ಷ ನಾನು ಬಿಸ್ನೆಸ್ನಲ್ಲಿ ಅಪ್ಗ್ರೇಡ್ ಆಗಬೇಕು ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ರು. ಇದನ್ನು ನಾನು ಬರ್ಕೊಂಡಿದ್ದೀನಿ ಸರ್ ಅಂದೇಳ್ಬಿಟ್ಟು ನಾ ಕೇಳಿದೆ, ಸರಿ ಸರ್ ಆಯ್ತು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇಂಟೆನ್ಷನ್. ನೀವೇನು 1 ಕೋಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ರಿಯಲಿ ಐ ಆಮ್ ಸೋ ಹ್ಯಾಪಿ. ಬಟ್ ನೀವು ಮಾಡೋದಕ್ಕೆ ಏನು ನಿಮ್ಮನ್ನು ತಡೆ ಹಿಡಿತಾ ಇದೆ ನೀವೇ ಹೇಳಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ನನಗದು ಗೊತ್ತಿದ್ರೆ ನಾನು ಯಾಕೆ ಸರ್ ನಿಮ್ಮ ಹತ್ರ ಬರ್ತಾ ಇದ್ದೆ, ನೀವೇ ಹೇಳಬೇಕಲ್ವಾ ಸರ್ ಅಂತ. ಓಕೆ, ಲೆಟ್ಸ್ ನಾಟ್ ಗೆಸ್ ಲೆಟ್ಸ್ ಆಡಿಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಅಂದರೆ ನಿಮ್ಮ ಸಿಸ್ಟಮ್ ಏನಿದೆ ಟ್ರೈ ಮಾಡೋಣ ಅಂತೇಳಿ ನಾನು ಅವ್ರಿಗೆ ಸರ್ ಒಂದು ಶೀಟ್ ಆಫ್ ಪೇಪರು ಮತ್ತು ಒಂದು ಪೆನ್ ಕೊಟ್ಟೆ. ನಾನು ಅವ್ರಿಗೆ ಹೇಳಿದಿಷ್ಟೇ, ಈ ವಾರ ನಿಮಗೆ ನೆನಪಿರುವಂಗೆ ಯಾವುದಾದ್ರು ಒಂದು ರ್ಯಾಂಡಮ್ ಡೇ ತೊಗೊಳ್ಳಿ, ನೀವು ಮಾರ್ನಿಂಗಿಂದ ಸಾಯಂಕಾಲ ತನಕ ಏನು ಮಾಡ್ತೀರಾ ಅನ್ನೋಂಥದ್ದನ್ನು ಬರೀರಿ ಅಂತ ಹೇಳಿದೆ. ದೆನ್ ಈ ಟುಕ್ ಸಮ್ ಡೇ. ದೆನ್ ಈ ಸೆಡ್ ನಾನು ಮಾರ್ನಿಂಗ್ ಎದ್ದೆ. ಅಂದರೆ ನಾನು ಹೇಳಿದೆ ಪಿನ್ ಟು ಪಿನ್ ಡೀಟೇಲ್ ಟ್ರೈ ಮಾಡಿ ಬರೀಲಿಕ್ಕೆ ಅಂತ. ಮಾರ್ನಿಂಗ್ ಎದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಬೇಕು ಅಂತೇಳಿ ಪಕ್ಕದಲ್ಲೇ ನಾನು ಮೊಬೈಲ್ ಇಟ್ಕೊಂಡಿದ್ದೆ. ಮೊಬೈಲ್ ಓಪನ್ ಮಾಡಿದೆ. ಅದಾದ್ಮೇಲೆ ಯಾವುದೋ ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಇತ್ತು, ಅದನ್ನು ಅಟೆಂಡ್ ಮಾಡಿದೆ. ಅದಾದಮೇಲಿಂದ ವಾಪಸ್ಸು ನಾನು ರೆಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ, ಸೊ ವಾಪಸ್ ಡಿಲೇ ಆಗೋಗ್ತಾ ಇತ್ತು. ಆಮೇಲಿಂದ ವಾಪಸ್ಸು ಆಫೀಸ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಹೊರಟೋದೆ ನಂದು ಬಿಸ್ನೆಸ್ ಏರಿಯಾಗೆ, ಅಂದರೆ ನನ್ನ ಬಿಸ್ನೆಸ್ ಆಫೀಸ್ಗೆ. ಅದಾದಮೇಲಿಂದ ಸ್ವಲ್ಪ ಹೊತ್ತಾದಮೇಲಿಂದ ಒಂದು ಮೇಲ್ ಬಂತು ಕ್ಲೈಂಟ್ದು, ಅದಕ್ಕೆ ನಾನು ರಿಪ್ಲೈ ಮಾಡಿದೆ. ಅದಾದಮೇಲೆ ನನ್ನ ಫ್ರೆಂಡ್ ಜೊತೆಗೆ ಒಂದು ಅಷ್ಟೊತ್ತು ಮಾತಾಡಿದೆ. ತಿರ್ಗಿ ವಾಪಸ್ಸು ಮಧ್ಯಾಹ್ನ ಆಯಿತು, ಎಲ್ಲರ ಜೊತೆ ಲಂಚ್ಗೆ ಹೋದೆ. ಸಾಯಂಕಾಲ ಹತ್ತತ್ರದಲ್ಲಾಯಿತು. ಅಷ್ಟೊತ್ತಿಗೆ ಎಲ್ಲರ ಜೊತೆ 1-2 ಮೀಟಿಂಗ್ ಮಾಡಿದೆ. ಸೊ ಸಾಯಂಕಾಲ ಆಗುವಷ್ಟೊತ್ತಿಗೆ ನೋಡ್ತೀನಿ ಟೈಮ್ ಆಗೋಗಿತ್ತು. ಆಮೇಲೆ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ವಾಪಸ್ ಇಲ್ಲಿಗೆ ಬರಬೇಕಾದಂಥ ಪರಿಸ್ಥಿತಿ ಬಂತು ಅಂತೇಳಿ. ಅವರೆಲ್ಲ ಅದನ್ನು ಮುಗಿಸಿ ಬರೆದಾದ್ಮೇಲಿಂದ ನಾನು ಅವ್ರಿಗೆ ಅವ್ರ ಪೇಪರನ್ನು ತೋರಿಸ್ಬಿಟ್ಟು ಹೇಳಿದ್ದು, ಸರ್ ಇದೇ ರೊಟೀನು ನೀವು ಯೂನಿವರ್ಸ್ಗೆ ನೈವೇದ್ಯ ಮಾಡ್ತಾ ಇರೋದು ಅಂತ. ನೀವು ಈ ಎನರ್ಜಿನ ಇಟ್ಕೊಂಡು ನಿಜವಾಗ್ಲೂ ಹಾನೆಸ್ಟಾಗಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ನೀವು 1 ಕೋಟಿ ರೂಪಾಯಿ ಬಿಸ್ನೆಸ್ಸನ್ನು ಈ ವರ್ಷ ಬಿಲ್ಡ್ ಮಾಡೋದಕ್ಕಾಗತ್ತಾ? ಬಿಕಾಸ್ ಮಾರ್ನಿಂಗ್ ಎದ್ದಾಗಿಂದ ಈವ್ನಿಂಗ್ ತನಕನೂ ನೀವು ಬ್ಯುಸಿ ಇದ್ರಿ, ಆದರೆ ಈವ್ನಿಂಗ್ ಕಂಪ್ಲೀಟ್ಲಿ ಇಟ್ ವಾಸ್ ನಾಟ್ ಪ್ರೊಡಕ್ಟಿವ್. ಅಂದರೆ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ತಮ್ಮ ರೊಟೀನ್ ಇರುವಂಥದ್ದೇ ಡಿಫ್ರೆಂಟು, ಆದರೆ ಕೇಳ್ತಾ ಇರುವಂಥ ಲಿಪ್ಸು, ಆ ಪ್ರೇಯರ್ ಇದೆಯಲ್ಲ ಅದೇನೇ ಡಿಫ್ರೆಂಟು. ಇವೆರಡಕ್ಕೂ ನಾನು ನಿಮ್ಗೆ ಹೇಳಿದ್ನಲ್ಲ, ಅಂದರೆ ಸಿಸ್ಟಮೇ ಅದಕ್ಕೆ ವಿರುದ್ಧವಾಗಿ ವೋಟ್ ಮಾಡ್ತಾರೆ. ಅವ್ರು ಬರೆದಿರುವಂಥ ಅಷ್ಟು ಲಿಸ್ಟಲ್ಲಿ ಸರ್ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲೂ ಅವರ ಗೋಲ್ ಟುವರ್ಡ್ಸ್ ಹೋಗುವಂಥ ಒಂದೇ ಒಂದು ಆ್ಯಕ್ಷನ್ ಪಾಯಿಂಟ್ಸ್ಗಳು ಇರಲಿಲ್ಲ ಅದರಲ್ಲಿ. ಇದನ್ನೇ ನಾನು ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಅಂದರೆ ನೋಡಿ, ಅವರ ಡ್ರೀಮ್ಸ್ಗಳು ಬಿಗ್ ಆಗಿರೋ ಕಾರಣ ಅವ್ರು ಫೇಲ್ ಆಗ್ತಾಯಿಲ್ಲ ಸರ್. 1 ಕೋಟಿ 2 ಕೋಟಿ 10 ಕೋಟಿ ನೀವು ಹೇಳಿದಾಗೆ ಯೂನಿವರ್ಸ್ಗಳು ದೊಡ್ಡ ಮಾತೇ ಅಲ್ಲ. ಆದರೆ ಅವ್ರು ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇರುವಂಥ ಸ್ಟ್ರಾಂಗ್ ಸಿಸ್ಟಮ್ ಒಳಗಡೆ ಏನಿದೆ ಅದು ಅವ್ರ ಪರವಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಮಾಡುವಂಥ ಆ್ಯಕ್ಷನ್ಸ್ಗಳು, ಆ ಸಿಸ್ಟಮ್ಸ್ಗಳು ಅದಕ್ಕೆ ವಿರುದ್ಧವಾಗೇ ನಿಂತಿರುತ್ತೆ. ಆ ಕಾರಣಕ್ಕೋಸ್ಕರ ಯಾವ ಮನುಷ್ಯನೂ ಏನನ್ನ ಅಂದ್ಕೊಂಡಿರ್ತಾನೆ ಅದನ್ನು ಯಾಕೆ ಅವ್ನು ಸಾಧಿಸೋಕ್ಕಾಗ್ತಾ ಇರಲ್ಲ ಅಂದರೆ ಇದೇ ಮೇಜರ್ ರೀಸನ್ಗೆ.
ಅವರ ಮೈಂಡ್ ಸೆಟ್ಟು ಅಂದರೆ ಅವರ ವಿಶ್ ಇರುತ್ತೆ ಅಂತ ಇಟ್ಕೊಂಡು ಒಂದು ಗೋಲ್ ಇರುತ್ತೆ. ಅದು 1 ಕೋಟಿ ಅಲ್ಲ, 5 ಕೋಟಿ 10 ಕೋಟಿ ಎಷ್ಟು ಬೇಕಾದರೂ ಇರಲಿ. ಆದರೆ ಅವರ ಡೈಲಿ ಹ್ಯಾಬಿಟ್ಸ್, ಡೈಲಿ ರಿದಮ್, ಅವರ ಎನ್ವಿರಾನ್ಮೆಂಟ್, ಅವ್ರು ಬೆಳಗ್ಗಿಂದ ಸಾಯಂಕಾಲದವ್ರಿಗೆ ಏನು ಮಾಡ್ತಾರೆ ಅನ್ನೋಂಥ ಆ್ಯಕ್ಷನ್ಸ್ಗಳು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಆ ಸಿಸ್ಟಮ್ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ಸಣ್ಣ ಗೋಲು ಅಚೀವ್ ಮಾಡೋಕ್ಕಾಗಲ್ಲ ಸರ್. ಓಕೆ, ನೀವು ಸಿಸ್ಟಮ್ ಫೇಲ್ಯೂರ್ ಅಥವಾ ಸಿಸ್ಟಮ್ ಬ್ಲಾಕೇಜ್ ಬಗ್ಗೆ ಹೇಳಿದ್ರಿ. ಆ ಸಿಸ್ಟಮ್ ಟುವರ್ಡ್ಸ್ ಯುವರ್ ಗೋಲ್ ನಿಮ್ಮ ಸಿಸ್ಟಮಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಸೊ ಪ್ರಶ್ನೆ ಬರೋದು ಅಂದರೆ ಈ ಸಿಸ್ಟಮ್ ಅಂದರೆ ಯಾವ ಥರದ ಸಿಸ್ಟಮ್ಮು? ಬರೆಯೋದು ಅದು ನಾನು ಬೆಳಗ್ಗೆದ್ದು ಸಂಜೆ ತನಕ ನಾನು ಏನು ಮಾಡ್ತಾ ಇದ್ದೀನಿ ಅದು ಸಿಸ್ಟಮ, ಅಥವಾ ಅದರೊಳಗಡೆ ಬದಲಾಗಬೇಕಾಗಿದೆಯಾ, ಅಥವಾ ಮನಸ್ಥಿತಿ ಬದಲಾಗಬೇಕಾಗಿದೆ, ಎಲ್ಲಿ ಬದಲಾಗಬೇಕಾಗಿದೆ? ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಐ ವಾಂಟ್ ಟು ಬಿಕಮ್ ಫಿಟ್, ಐ ವಾಂಟ್ ಟು ಬಿಲ್ಡ್ ಮೈ ಬಿಸ್ನೆಸ್, ಅಥವಾ ನಾನು ಲೈಫಲ್ಲಿ ಗ್ರೋ ಆಗಬೇಕು. ಇವೆಲ್ಲರೂ ಅವ್ರದ್ದು ಗೋಲ್ಸ್ ಅಂತ ಇಟ್ಕೊಳ್ಳೋಣ. ಸಿಂಪಲ್ ಒಂದು ಎಕ್ಸಾಂಪಲ್, ನಾನು ಫಿಟ್ ಆಗಬೇಕು ಅಂತ ಇಟ್ಕೊಳ್ಳೋಣ. ಅದು ಅವರ ಗೋಲ್ ಅಲ್ವಾ? ಇದನ್ನು ತುಂಬ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಐ ಆಮ್ ಶ್ಯೂರ್ ಇದು ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಸರ್, ಅವ್ರ ಲೈಫಲ್ಲಿ ಗೋಲ್ ಅಚೀವ್ ಮಾಡದಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಯಾಕಂದರೆ ನಮ್ಮ ಸೆಷನ್ಸ್ಗಳಲ್ಲಿ ಬಂದವರು ಯಾಕೆ 10 ವರ್ಷದಿಂದ ಮಾಡದೇ ಇರೋ ಕೆಲಸಗಳನ್ನು ಬರೀ 1 ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ವಿ ಗಿವ್ ದೆಮ್ ಅ ಸಿಸ್ಟಮ್. ಅದನ್ನು ನನಗೆ ಹೇಳ್ತಾ ಇದ್ದೀನಿ, ತುಂಬ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅವ್ರಿಗಿರುವಂಥದ್ದು ಏನು ಸರ್? ಐ ವಾಂಟ್ ಟು ಬಿಕಮ್ ಫಿಟ್. ಆದರೆ ಅವ್ರ ಸಿಸ್ಟಮ್ ಏನಿದೆ, ಜಂಕ್ ಫುಡ್ ನೋಡಿದಾಗ ಜಂಕ್ ಫುಡ್ ತಿಂತಾರೆ, ಮಾರ್ನಿಂಗ್ ಬೇಗ ಎದ್ದೊಳ್ಳೋದಿಲ್ಲ, ಒಂದು ಸಣ್ಣ ಎಕ್ಸಸೈಸು ಮಾಡೋದಿಲ್ಲ, ಬೆಳಗ್ಗಿಂದ ಸಾಯಂಕಾಲದವ್ರಿಗೆ ಎಂಡ್ಲೆಸ್ ಆಗಿ ಮೈಂಡ್ಲೆಸ್ ಆಗಿ ಸ್ವೈಪ್ ಮಾಡ್ತಾ ಇರೋದು ಅವರ ಸಿಸ್ಟಮ್ ಆಗಿರುತ್ತೆ. ನಾನು ಬಿಸ್ನೆಸ್ನ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಿಲ್ಡ್ ಮಾಡಬೇಕು ಅನ್ನೋಂಥ ವ್ಯಕ್ತಿ, ಅವ್ರ ಲೈಫಲ್ಲಿ ಒಂದು ಕ್ಯಾಲೆಂಡರ್ ಇರೋಲ್ಲ, ಒಂದು ಲೀಡ್ ಮ್ಯಾನೇಜ್ಮೆಂಟ್ ಇರೋಲ್ಲ, ಒಂದು CRM ಇರೋದಿಲ್ಲ. ಎಲ್ಲ ಟ್ರೆಡಿಷ್ನಲ್ ಓಲ್ಡ್ ಔಟ್ಡೇಟೆಡ್ ಮೆಥಡನ್ನು ಇಟ್ಕೊಂಡು, ಆ ಸಿಸ್ಟಮನ್ನು ಇಟ್ಕೊಂಡು ಹೇಗೆ ಮನುಷ್ಯ ಮೇಲೆ ಬರಬೇಕು ಅಂತ ಅಂದ್ಕೊಳ್ತಾರೆ, ಹೇಗೆ ಅವರ ಗೋಲನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಅಟ್ ದ ಸೇಮ್ ಟೈಮ್ ಕೆಲವ್ರು ಅಂದ್ಕೊಳ್ತಾರೆ, ನಾನು ನನ್ನ ಇನ್ಕಮನ್ನು ಡಬಲ್ ಮಾಡ್ಕೋಬೇಕು. ಓಕೆ, ಗುಡ್. ಇನ್ಕಮ್ನ ಡಬಲ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಅವರ ಸಿಸ್ಟಮ್ ಏನದರಲ್ಲಿ, ನಾನು ಎಲ್ಲಾದರೂ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ರೆ ನನ್ನ ದುಡ್ಡಿಲ್ಲ ಅಂದರೆ ಏನು ಮಾಡೋದು ನೆಕ್ಸ್ಟ್ ಮಂತ್ಗೆ? ಇನ್ವೆಸ್ಟ್ ಮಾಡೋದೇ ಕೆಲವ್ರಿಗೊಂದು ಸಮಸ್ಯೆ ಏನಿರುತ್ತೆ ಅಂತ ಹೇಳಿದ್ರೆ, ಅವ್ರ ಅಕೌಂಟಲ್ಲಿ ಝೀರೋ ನೋಡೋಕೆ ಇಷ್ಟ ಆಗಲ್ಲ ಅವ್ರಿಗೆ. ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ರ ಅಕೌಂಟಲ್ಲಿ ಯಾವಾಗಲೂ ದುಡ್ಡು ನೋಡೋಕೊಂಥರ ಖುಷಿ. ಹಂಗೆಲ್ಲ ಇಟ್ಕೊಂಡು ಇನ್ಕಮ್ ಡಬಲ್ ಆಗಬೇಕು ಅಂತ ಹೇಳಿದ್ರೆ ಹ್ಯಾಕ್ ಸಾಧ್ಯ? 30,000 ರೂಪಾಯಿ ಮೈಂಡ್ ಸೆಟ್ ಇಟ್ಕೊಂಡವನು ಸರ್ 3 ಲಕ್ಷ ರೂಪಾಯಿ ಸಂಬಳ ಯಾವತ್ತೂ ತೊಗೊಳೋದಕ್ಕಾಗಲ್ಲ. ದಟ್ ಈಸ್ ವಾಟ್ ಐ ಕಾಲ್ ಇಟ್ ಆಸ್ ಅ ಸೊ ಸಿಸ್ಟಮ್. ಅಂದರೆ ಅವ್ರಿಗಿರುವಂಥ ಗೋಲ್ಗೆ ಸಪೋರ್ಟಿವ್ ಆಗಿ ಅವರ ರೊಟೀನ್ ಇರಬೇಕು, ಅವರ ಸ್ಟ್ರಾಂಗ್ ಸಿಸ್ಟಮ್ಸ್ಗಳಿರಬೇಕು. ಅದೇ ಮೇಯ್ನು. See, you cannot build 1 crore business with a 10K mindset habit ಅಥವಾ ಮೈಂಡ್ಸೆಟ್ ಕ್ಯಾಲೆಂಡರ್. 10,000 ರೂಪಾಯಿ ಕ್ಯಾಲೆಂಡರ್ ಹ್ಯಾಬಿಟ್ ಇಟ್ಕೊಂಡು 1 ಕೋಟಿ ರೂಪಾಯಿ ಬಿಸ್ನೆಸ್ ಹೆಂಗೆ ಬಿಲ್ಡ್ ಮಾಡೋಕ್ಕಾಗುತ್ತೆ ಸರ್? ಅವ್ರ ಯೋಚನೆಗಳೆಲ್ಲ ಎಷ್ಟು ಸಣ್ಣದಾಗಿರುತ್ತೆ, ಲೈಫೂ ಅದೇ ಪ್ರಕಾರ ನಡೀತಾ ಇರುತ್ತೆ. ಅದಕ್ಕಾಗಿ ಅಟಾಮಿಕ್ ಹ್ಯಾಬಿಟ್ಸ್ ಅಂತೇಳಿ ಒಂದು ಬ್ಯೂಟಿಫುಲ್ ಬುಕ್ ಇದೆ. ಅದರಲ್ಲಿ ಜೇಮ್ಸ್ ಕ್ಲಿಯರ್ ಅವರು ಒಂದು ಬ್ಯೂಟಿಫುಲ್ ಮಾತನ್ನು ಹೇಳ್ತಾರೆ. ಯು ಡೋಂಟ್ ರೈಸ್ ಟು ದ ಲೆವೆಲ್ ಆಫ್ ಯುವರ್ ಗೋಲ್ಸ್, ಆಲ್ವೇಸ್ ಯು ವಿಲ್ ಫಾಲ್ ಟು ದ ಲೆವೆಲ್ ಆಫ್ ಯುವರ್ ಸಿಸ್ಟಮ್ಸ್ ಅಂತ. ನಿಮ್ಮ ಗೋಲು ರೀಚ್ ಆಗಬೇಕು ಅಂದರೆ ನಿಮ್ಮ ಸಿಸ್ಟಮ್ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ, ಸಪೋರ್ಟ್ ಮಾಡಿಲ್ಲ ಅಂದರೆ ನೀವು ಡೆಫಿನೆಟಾಗಿ ಅದಕ್ಕೆ ಈಸಿಯಾಗಿ ಬಿದ್ದೋಗ್ಬಿಡ್ತೀರಾ. ಸರ್, ಈಗ ಮುಂದಿನ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಈಗ ಆಡಿಯನ್ಸ್ ಮನಸ್ಸಲ್ಲಿ ಬಂದಿರೋ ಪ್ರಶ್ನೆನ ಕೇಳ್ತಾ ಇದ್ದೀನಿ ನಾನು. ಬಹುಶಃ ಈಗ ನೀವು ನಿಮ್ಮ ಬಗ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಅಂತ ಹೇಳಿದೆ ಅಲ್ವಾ? ಸೊ ನಿಮ್ಮ ಹತ್ರ ಯಾವ ವಿಚಾರಕ್ಕೆ ಜನ ಬರಬೇಕು ಅಂತ ಸುಮ್ಮನೆ ನಾನು ಲಾಸ್ಟಿಗೆ ಕೇಳೋಂಥ ಪ್ರಶ್ನೆ ಈಗಲೇ ಕೇಳ್ತಾ ಇದ್ದೀನಿ. ಅಂದರೆ ಏನು ಸಮಸ್ಯೆಗಳನ್ನ ಇಟ್ಕೊಂಡು ಯಾವ ಥರದ ಸಮಸ್ಯೆಗಳನ್ನ ನೀವು ಪರಿಹರಿಸ್ತೀರಾ? ಸರ್, ನಾನು ರಾದರ್ ಸಮಸ್ಯೆ ಅನ್ನೋದಕ್ಕಿಂತ ಅವರ ವಿಷಸ್ಗಳಂತ ಇಟ್ಕೊಳ್ಳೋಣ. ಆಯ್ತಾ? ಅದನ್ನು ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ. ಬಿಕಾಸ್ ನಾನು ಇಡೀ ಸೆಷನ್ಸ್ಗಳು ನಾವು ಟೀಚ್ ಮಾಡೋದೇ ಅದು, ನಿಮ್ಮ ಬಾಯಲ್ಲಿ ಒಂದು ನೆಗೆಟಿವ್ ವರ್ಡ್ ಬರಬಾರ್ದು ಅಂತ. ನಂಗೊಂದು ಡೌಟ್ ಇದೆ ಅಲ್ಲ, ನಂಗೊಂದು ಕ್ವಶನ್ ಇದೆ ಅಂತ ಹೇಳಬೇಕು ಅಂತ. ಸೊ ಎಸ್ಪೆಷಲಿ ನಾನು ಟೀಚ್ ಮಾಡುವಂಥದ್ದು ವೆಲ್ತ್ ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ವ, ಅದರೊಳಗಡೆ ನಾನು ಬ್ಯಾಂಕಲ್ಲೇ ತುಂಬ ವರ್ಷಗಳು ನಾನು ವರ್ಕ್ ಮಾಡಿರುವಂಥದ್ದು. ಜೊತೆಗೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ನಾನು ಟ್ರೈನ್ ಮಾಡ್ತೀನಿ. ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ತೊಗೊಳ್ತೀನಿ. ಅವ್ರುಗಳಿಗೂ ಪರ್ಸ್ನಲ್ ಫಿನಾನ್ಸ್ ಬಗ್ಗೆ ತುಂಬ ಹೇಳ್ಕೊಡ್ತಾ ಇರ್ತೀನಿ. ನಾನು ಯಾವಾಗಲೂ ನಂಬುವಂಥದ್ದು ಸರ್, ಮೊದಲು ನಾನು ಬರೀ ಪ್ಯೂರ್ ಪರ್ಸ್ನಲ್ ಫಿನಾನ್ಸ್ನ ಮಾತ್ರ ಟೀಚ್ ಮಾಡ್ತಾ ಇದ್ದೆ. ಅಂದರೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟೆಷ್ಟನ್ನು ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಿಮ್ಮ ಟೋಟಲ್ ರಿಟೈರ್ಮೆಂಟ್ ಪ್ಲಾನಿಂಗ್ ಯಾವ ರೀತಿ ಮಾಡಬೇಕು, ಫಿನಾನ್ಷಿಯಲ್ ಪ್ಲಾನಿಂಗ್ಸು ಇನ್ ಆ್ಯಂಡ್ ಔಟ್ ಯಾವ ರೀತಿ ಮಾಡಬೇಕು ಅಂತಲೇ ಹೇಳ್ಕೊಡ್ತಾ ಇದ್ದೆ. ಅದಾದಮೇಲಿಂದ ಸ್ವಲ್ಪ ವರ್ಷ ಆಮೇಲೆ ನಮ್ಗೆ ರಿಯಲೈಸ್ ಆಗಿದೆ ಏನಂದರೆ, ಅರೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಜನಗಳು ಮಾಡ್ತಾ ಇದ್ದಾರಾ, ಯಾಕೆ ಮಾಡ್ತಾ ಇಲ್ಲ? ನಾನು ನನ್ನನ್ನೇ ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡಾಗ ನನಗೆ ಅರಿವಾದಂಥ ಒಂದು ರೀತಿ ಅಂದರೆ, ನಾನು ಇವತ್ತು ಹೇಳ್ಕೊಟ್ಟು ಬಂದಿರ್ತೀನಿ, ನೋಡಪ್ಪ ನೀನು ಬರೀ 1,000 ರೂಪಾಯಿಂದ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡು ಅಂತ.
ಅವನು ಆ ಜೋಶಲ್ಲಿ ನಾನು ಹೇಳ್ಕೊಟ್ಟಿದ್ದ ಕಾರಣಕ್ಕೆ ಮಾಡಿರ್ಬೋದು, ಆದರೆ ನೆಕ್ಸ್ಟ್ ಮಂತ್ ಅವ್ನು ಮಾಡೋದಿಲ್ಲ ಕನ್ಸಿಸ್ಟೆನ್ಸಾಗಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದುಡ್ಡಿನ ವಿಷಯದಲ್ಲಿ ನೀವು ಬುದ್ಧಿವಂತರಾಗಿರೋ ಅವಶ್ಯಕತೆ ಇಲ್ಲ ಸರ್. ದುಡ್ಡಿನ ವಿಷಯದಲ್ಲಿ ಡಿಸಿಪ್ಲಿನ್ಡ್ ಆಗಿರಬೇಕು. ಓಕೆ ಓಕೆ. ಸೊ ಅವ್ರಿಗೆ ಯಾಕೆ ಈ ಡಿಸಿಪ್ಲಿನ್ ಬರ್ತಾ ಇಲ್ಲ, ನಾನು ತುಂಬ ಯೋಚನೆ ಮಾಡಿದಾಗ ನನಗೆ ಒಳಗಡೆಯಿಂದ ಒಂದು ಫ್ಲ್ಯಾಶ್ ಆಗಿದ್ದು, ಓಕೆ ಮನುಷ್ಯನ ಮನಸ್ಥಿತಿ ಸರಿ ಹೋಗೋ ತನಕನೂ ಅವನಿಗೆ ನಾನು ಪಕ್ಕದಲ್ಲೇ ಕೂತ್ಕೊಂಡು ಏನು ಹೇಳ್ಕೊಟ್ರು ವರ್ಕ್ ಆಗಲ್ಲ ಅದು. ಸೊ ಹಾಗಾಗಿ ಪ್ಯೂರ್ ಪರ್ಸ್ನಲ್ ಫಿನಾನ್ಸನ್ನು ನಾನು ಇವಾಗಲೂ ಅದನ್ನು ಟೀಚ್ ಮಾಡ್ತೀವಿ. ಆದರೆ ಫಸ್ಟು ನಾನು ಏನನ್ನು ರೆಡಿ ಮಾಡ್ತೀನಿ ಅವ್ರಿಗೆ ಅಂತ ಹೇಳಿದ್ರೆ ಮನಸ್ಥಿತಿ, ಮೈಂಡ್ ಸೆಟ್, ವೆಲ್ತ್ ಮೈಂಡ್ ಸೆಟ್. ಯಾಕಂದರೆ ನಾನು ನಿಮಗೆ ಒಂದು ಕಾನ್ವರ್ಸೇಷನ್ ಒಂದು ಹೇಳ್ತಾ ಇದ್ದೆ, ಅಂದರೆ ಭಗವಂತ ಕೃಷ್ಣ ನನ್ನ ಗ್ರೇಟೆಸ್ಟ್ ಮೆಂಟರ್. ಅವನು ಆತ ಅರ್ಜುನನಿಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಯುದ್ಧ ಮಾಡೋಕ್ಕೆ ಬಿಡಲಿಲ್ಲ. ಫಸ್ಟು ಅವ್ನ ಮನಸ್ಥಿತಿನ ಸರಿ ಮಾಡ್ದ, ಅದಾದಮೇಲಿಂದ ಅವ್ನಿಗೆ ಯುದ್ಧನ ಪ್ರಾಪರಾಗಿ ಮಾಡ್ಲಿಕ್ಕಾಯ್ತು. ಅದಕ್ಕೆ ನಾವು ಅರ್ಜುನನ ಎನ್ಲೈಟೆಂಡ್ ವಾರಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅರಿವಿಂತ ಯುದ್ಧ ಮಾಡಿದಂಥ ಯೋಧ. ಹಾಗೆಯೇ ಯಾವಾಗ ನಾನು ಮೈಂಡ್ ಸೆಟ್ಟನ್ನು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳ್ಕೊಟ್ರು ವರ್ಕ್ ಆಗಲ್ಲ. ಹಾಗಾಗಿ ಐ ಸ್ಟಾರ್ಟೆಡ್ ಟೀಚಿಂಗ್ ಅಬೌಟ್ ದಿ ಮೈಂಡ್ ಸೆಟ್, ಬಿಕಾಸ್ ನನ್ನ ಸೈಕಾಲಜಿ ಬ್ಯಾಕ್ಗ್ರೌಂಡು. ಸೊ NLP ಟೆಕ್ನಿಕ್ಸ್ಗಳ ಮುಖಾಂತರ ಮೈಂಡ್ ಸೆಟ್ನ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲಿಂದ ಸ್ಪಿರಿಚುವಲ್ ಕನೆಕ್ಟ್, ಬಿಕಾಸ್ ಹೈಯರ್ ಕಾನ್ಷಿಯಸ್ನೆಸ್ಗೆ ಕನೆಕ್ಷನ್ ಇಲ್ದೇನೆ, ಹೈಯರ್ ಇಂಟೆಲಿಜೆನ್ಸ್ ಜೊತೆಗೆ ಆ್ಯಕ್ಸೆಸ್ ಇಲ್ದೇನೆ ಏನು ಮಾಡಿದ್ರೂ ಅದು ವರ್ಕ್ ಆಗಲಿಕ್ಕಿಲ್ಲ. ಮನುಷ್ಯ ತನ್ನ ಈಗೋಯಿಂದ ಏನು ಮಾಡಿದ್ರೂ ಅದು ಆಗಲಿಕ್ಕಿಲ್ಲ. ಹಾಗಾಗಿ ಭಗವಂತ ಕೃಷ್ಣ ಒಂದು ಮಾತು ಹೇಳ್ತಾನೆ, ಜಗತ್ತಿನಲ್ಲಿ ಎಲ್ಲವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಯಾರು ಅಂದ್ಕೊಳ್ತಾನೋ ಅವನು ಜಗತ್ತಿನಲ್ಲಿ ಏನೂ ಮಾಡಲಾರ. ಆದರೆ ಏನೂ ನಾನು ಮಾಡ್ತಾ ಇಲ್ಲಪ್ಪ, ಎಲ್ಲ ಮೇಲಿರೋನು ಮಾಡ್ತಾ ಇದ್ದಾನೆ ಅಂತ ಯಾರು ಅಂದ್ಕೊಳ್ತಾನೋ ಅವನು ಜಗತ್ತಿನಲ್ಲಿ ಶ್ರೇಷ್ಠವಾಗಿರೋದನ್ನು ಸಾಧಿಸಬಲ್ಲ ಅಂತ. ಹಾಗೆ ನೀವು ಫಿನಾನ್ಸ್ ಮಾಡಬೇಕಂತೇಳಿ ಪರ್ಸ್ನಲ್ ಫಿನಾನ್ಸ್ ಮಾಡೋದಕ್ಕಿಂತ ಮುಂಚೆನೇ ಹೈಯರ್ ಇಂಟೆಲಿಜೆನ್ಸ್ ಜೊತೆಗೆ ಕನೆಕ್ಟ್ ಆಗುವಂಥದ್ದು ಇಂಪಾರ್ಟೆಂಟು. ಸದ್ಗುರು ಅವರೊಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ, ನಿಮ್ಮ ಎನರ್ಜಿ ಸಿಸ್ಟಮ್ ರೈಟ್ ಟೈಮ್ ರೈಟ್ ಅಲೈನ್ಮೆಂಟಲ್ಲಿ ಇತ್ತು ಅಂದರೆ ನಿಮ್ಮ ಕಿರು ಬೆರಳನ್ನು ಎತ್ತದೇನೂ ಕೆಲಸಗಳು ಸಲೀಸಾಗ್ತಾ ಇರುತ್ತೆ. ಇಲ್ಲಾಂದರೆ ನೀವು 200% ಎಫರ್ಟ್ ಹಾಕಿದ್ರೂ 10% ಕೆಲಸ ಆಗುತ್ತೆ. ಕೆಲವು ಟೈಮ್ ನೀವು ಬರೀ 10% ಎಫರ್ಟ್ ಹಾಕಿದ್ರೆ 200% ಕೆಲಸ ಆಗೋದು ಯಾವಾಗ ಅಂದರೆ ನಿಮ್ಮ ಎನರ್ಜಿ ಸಿಸ್ಟಮ್ ಅಲೈನ್ ಆಗಿದ್ದಾಗ. ಸೊ ಹಾಗಾಗಿ ಈ ಎನರ್ಜಿ ಸಿಸ್ಟಮ್ನ ಅಲೈನ್ ಮಾಡ್ಕೋಬೇಕು. ಇದಾದ್ಮೇಲಿಂದ ಪರ್ಸ್ನಲ್ ಫಿನಾನ್ಸು ಸರ್ ಏನು ಮಾಡಬೇಕು, ನಾನು ರಿಟೈರ್ಮೆಂಟ್ ಪ್ಲಾನಿಂಗ್ ಹೇಗೆ ಮಾಡಬೇಕು, ಎಲ್ಲೆಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದೆಲ್ಲ ಲೇಟರ್ ಪಾರ್ಟಲ್ಲಿ ಬರುತ್ತೆ. ಬಟ್ ಮೇಜರ್ಲಿ ಫಸ್ಟ್ ತಲೆ ಒಳಗಡೆ ಏನು ಬರಬೇಕಂದ್ರೆ ನಾನು ಮನಸ್ಥಿತಿ ಸರಿ ಇರಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಬ್ಬ 10,000 ರೂಪಾಯಿನ ಫುಲ್ ಮೋಟಿವೇಟ್ ಆಗಿಬಿಟ್ರು ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಮ್ಯೂಚುವಲ್ ಫಂಡ್ಸ್ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ನೋಡಿದ್ರು, ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ ನೋಡಿದ್ರು, ಫುಲ್ ಮೋಟಿವೇಟ್ ಆಗಿಬಿಟ್ರು. 10,000 ರೂಪಾಯಿ ಒಂದು ವರ್ಷನೂ ಇನ್ವೆಸ್ಟ್ ಮಾಡಿದರು. 13ನೇ ತಿಂಗಳು ನೆಕ್ಸ್ಟ್ ಇಯರು ಜಾನ್ವರಿಗೆ ಅವ್ರ ಫ್ರೆಂಡ್ ಫೋನ್ ಮಾಡ್ತಾರೆ, ನಾವು ಗೋವಾಗೆ ಹೋಗೋಣ ಅಂತಿದ್ದೀನಿ ಬರ್ತೀಯಾ ಅಂತ. ದುಡ್ಡಿಲ್ಲ ಕಣ, ಚೆಕ್ ಮಾಡೋ ಮಾರ ಎಲ್ಲಿರುತ್ತೆ ಅಂತ ಯೋಚನೆ ಮಾಡ್ತೇನೆ. ಮ್ಯೂಚುವಲ್ ಫಂಡಲ್ಲಿ ಇದೆಯಲ್ಲ, ವಿಡ್ರಾ ಮಾಡು ಹೋಗು. ಅಂದರೆ ನೀವು ಅರಿವಿಲ್ಲದೆ, ಅಂದರೆ ಗೋಲ್ ಇಲ್ಲದೆ ಸೆಟ್ ಮಾಡಿದಂಥ ಅಮೌಂಟು ಅರಿವಿಲ್ಲದೆ ಕಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಗೋಲ್ ಇಟ್ಕೊಂಡೇ ಇರುವಂಥ ಯಾವುದೇ ಇನ್ವೆಸ್ಟ್ಮೆಂಟ್ಗೆ ಶಾಶ್ವತವಾಗಿರಲ್ಲ. ಈಗ ನೋಡಿ ಒಬ್ಬರು EPF, ಅದು ರಿಯಲ್ ಸೇವಿಂಗ್ಸ್ ಅವ್ರಿಗೆ, ಯಾಕಂದರೆ ಆ್ಯಕ್ಸೆಸ್ಸೇ ಸಿಗಲ್ಲ ಅವ್ರಿಗೆ. ಕರೆಕ್ಟ್. ಸೊ ಅದು ಅವ್ರ ಆ್ಯಕ್ಚುಯಲ್ ಸೇವಿಂಗ್ಸ್, ಅಂದರೆ ಕೈಗೆ ಆ್ಯಕ್ಸೆಸ್ ಸಿಗೋದಿಲ್ವಾ, ಅದು ಅವರ ವೆಲ್ತ್ ಆಗಿರುತ್ತೆ. ಬಟ್ ಏನಂದರೆ ಜನಗಳು ದುಡ್ಡನ್ನ ಮಾತ್ರ ವೆಲ್ತ್ ಅಂದ್ಕೊಳ್ತಾ ಇರ್ತಾರೆ. ನೋ, ಇಟ್ಸ್ ಅಬೌಟ್ ಮೈಂಡ್ ಸೆಟ್, ಇಟ್ಸ್ ಅಬೌಟ್ ಸ್ಕಿಲ್ ಸೆಟ್, ಇಟ್ಸ್ ಅಬೌಟ್ ಹೈಯರ್ ಇಂಟೆಲಿಜೆನ್ಸ್ ಕನೆಕ್ಷನ್ನು ಜೊತೆಗೆ ಇವೆಲ್ಲದಕ್ಕೆ ಜೊತೆಗೆ ನೀವು ಪರ್ಸ್ನಲ್ ಫೈನಾನ್ಸ್ ಆಮೇಲಿಂದ ಮಾಡಿ. ಹಾಗಾಗಿ ನಮ್ಮ ಸೆಷನ್ಸ್ಗಳಲ್ಲೂ ಇನ್ಫ್ಯಾಕ್ಟು ಯಾಕೆ ಜನಗಳಿಗೆ ವಾವ್ ಅನಿಸುತ್ತೆ ಒಳಗಡೆಯಿಂದ ಅಂತ ಹೇಳಿದ್ರೆ, ನಾನು ಇವಾಗಲೇ ಹೇಳಿದ್ನಲ್ಲ, 10 ವರ್ಷದಿಂದ ಮಾಡೋಕ್ಕಾಗದೇ ಇರುವಂಥವ್ರು ಬರೀ 1 ವರ್ಷದಲ್ಲಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ರೀಸನ್ ಇಷ್ಟೇ. ಫಸ್ಟು ನಾನು ಅವ್ರಿಗೆ ಮೈಂಡ್ ಸೆಟ್ ಸರಿ ಮಾಡಿಸ್ತೀನಿ. ಅದಾದಮೇಲಿಂದ ಮೆಡಿಟೇಷನ್ಸು, ಟೀಚಿಂಗ್ಸು, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ಸು ಅವೆಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಇದು ಆಶ್ಚರ್ಯ ಆಗ್ಬೋದು, ಒಂದು ಕಡೆಯಿಂದ ಫಿನಾನ್ಸ್ ಟೀಚ್ ಮಾಡ್ತೀನಿ, ಇನ್ನೊಂದು ಕಡೆಯಿಂದ ವೆಲ್ತ್ ಅಟ್ಯಾಚ್ ಆಗಬೇಡಿ ಅಂತ ಹೇಳ್ತೀನಿ. ಯಾವಾಗ ನೀವು ಡೆಸ್ಪರೇಟ್ ಆಗಲ್ವಲ್ಲ ಒಂದು ವಿಷಯಕ್ಕೆ, ಆವಾಗ ಅದು ಈಸಿಯಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿನೇ ಅವ್ರಿಗೆ ನೀವು ಮಾಡುವಂಥದ್ದು ನೀವು ಮಾಡಿ ಬಿಟ್ಬಿಡಿ ಅಷ್ಟೇ, ಅದ್ರ ಬಗ್ಗೆ ನೀವು ಸಾಧಿಸೋಕೆ ಹೋಗಬೇಡಿ ಅಂತೇಳಿ. ಸರ್, ತುಂಬ ಅದ್ಭುತವಾಗಿ ನಿಮ್ಮ ವಿಚಾರಗಳನ್ನ ಹೇಳ್ತಾ ಇದ್ರು ನಾವು. ಮತ್ತೆ ನಾನು ವಾಪಸ್ ನಮ್ಮ 1 ಲಕ್ಷ ಸಂಬಳ ಮತ್ತು 1 ಕೋಟಿಯ ಅರ್ನಿಂಗ್ ಟರ್ನ್ ಓವರ್ ಅದ್ರ ಬಗ್ಗೆನೇ ವಾಪಸ್ ಬರೋದಾದರೆ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ನೀವು ಅಂದ್ಕೊಂಡಿದ್ದೀರಾ 1 ಲಕ್ಷ ಅಂಥೇಳಿ, ಬಟ್ ನಿಮ್ಮ ಸಿಸ್ಟಮ್ ಏನಿದೆ 10,000 ಇದೆ. ನೀವು 1 ಕೋಟಿ ಅಂತ ಟರ್ನ್ ಓವರ್ ಅಂದ್ಕೊಂಡಿದ್ದೀರಾ, ಬಟ್ ನಿಮ್ಮ ಸಿಸ್ಟಮ್ ಅದು 10 ಲಕ್ಷದಿದೆ. ಹೇಗೆ ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ರಿ. ಒಂದು ಸಿಸ್ಟಮಿಕ್ ಫೇಲ್ಯೂರ್ ಅಂತ ನೀವು ಹೇಳಿದ್ರಿ, ಸಿಸ್ಟಮಿಕ್ ಬ್ಲಾಕೇಜ್ ಅಥವಾ ಫೇಲ್ಯೂರು ಅಥವಾ ವಾಟ್ ಎವರ್. ಇದ್ರ ಜೊತೆಗೆ ಇನ್ನೊಂದು, ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ. ನಾನು ಸುತ್ತಮುತ್ತನ ಎಲ್ಲ ಸಿಸ್ಟಮ್ ಚೆನ್ನಾಗಿ ಮಾಡಿಕೊಂಡೆ, ಎಲ್ಲ ಸರಿ ಇದೆ, ಸಾಫ್ಟ್ವೇರ್ಗಳನ್ನ ಅಪ್ಡೇಟ್ ಮಾಡಿಕೊಂಡೆ, ಬೈ ಮಾಡಿದೆ, ಬಟ್ ನನ್ನ ಒಳಗಡೆ ಏನಾದರೂ ಮಿಸ್ಸಿಂಗ್
ವಿಚಾರಗಳು ಇರುತ್ತಾ, ಅದೇನಾದರೂ ಅಪ್ಡೇಟ್ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಅಟ್ ದ ಸೇಮ್ ಟೈಮ್ ಇದೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಸಿಸ್ಟಮ್ ಅಂದ್ ಮಾತ್ರಕ್ಕೆ ನಮ್ಮ ಆಫೀಸ್ ಕಂಪ್ಯೂಟರ್ ಸಿಸ್ಟಮ್ ಆಗಬೇಕಂತಿಲ್ಲ. ನನ್ನ ಬದುಕಿಗಿರುವಂಥ ರೊಟೀನ್ಸ್, ನಾನು ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಏನೇನು ಮಾಡ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ಸಿಸ್ಟಮ್ ಆಗಿರುತ್ತೆ. ವ್ಯಕ್ತಿತ್ವದ ಕೀ ಅಂತೇಳಿ ಬಂತು ಅಂತ ಹೇಳಿದ್ರೆ, ನಮಗೆ ಇವಾಗ ಜ್ವರ ಇತ್ತು ಅಂತ ಇಟ್ಕೊಳ್ಳಿ ಸರ್, ಅಥವಾ ಹೊಟ್ಟೆ ನೋವು ಇತ್ತು ಅಂತ ಇಟ್ಕೊಳ್ಳಿ, ನಾವು ಸಾಮಾನ್ಯವಾಗಿ ಯಾರ ಹತ್ರ ಹೋಗ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರು ಬಂದ ತಕ್ಷಣ, ನೋಡಿದ ತಕ್ಷಣ ತಗೋ ನಿನ್ಗೆ ಇದು ಮೆಡಿಸನ್ ಅಂತ ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ? ಕುತ್ಕೊಂಡು ಮಾತಾಡಿಸ್ತಾರೆ. ಏನು ಮಾಡ್ತಾ ಇದ್ದೀರಿ, ನೆನ್ನೆ ರಾತ್ರಿ ಏನು ತಿಂದ್ರಿ, ಸೊ ಎಷ್ಟು ದಿನದಿಂದ ಬರ್ತಾ ಇದೆ ಹೊಟ್ಟೆ ನೋವು, ಅವಾಗ ಹೋಗಿ ಬರುತ್ತೆ, ಎಲ್ಲ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಪ್ರಾಕ್ಸಿಮೇಟ್ ಆಗಿ ಸ್ವಲ್ಪ ಟೈಮ್ನ ಅವರು ಸ್ಪೆಂಡ್ ಮಾಡ್ತಾರೆ. ಅದಾದ ನಂತರ ಅವರೊಂದು ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದೇ ರೀತಿ ಸರ್ ಏನೋ ಒಂದು ಲೀಗಲ್ ಕನ್ಸರ್ನ್ ಇತ್ತು, ಆವಾಗ ಅಡ್ವೊಕೇಟ್ನ ಭೇಟಿ ಮಾಡ್ತೀವಿ. ಅವರು ಅದನ್ನೆಲ್ಲ ಅನಲೈಸ್ ಮಾಡಿ ಅದಾದ ನಂತರ ಸೊಲ್ಯೂಷನ್ ಕೊಡ್ತಾರೆ. ಇನ್ನು ನೀವು ಮನೆ ಕಟ್ಟಿಸ್ಬೇಕು ಅಂತಿದ್ರೆ ಒಬ್ಬ ಆರ್ಕಿಟೆಕ್ಟ್ನ ಕನ್ಸಲ್ಟ್ ಮಾಡ್ತೀರಿ. ಇವ್ರುಗಳು ಎಲ್ಲರೂ ಬಂದ ತಕ್ಷಣ ನಮ್ಗೆ ಯಾರು ಸಡನ್ನಾಗಿ ಸೊಲ್ಯೂಷನ್ಸ್ ಕೊಡೋದಿಲ್ಲ. ಸುಮಾರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್ ನಾವು ಅವ್ರ ಹತ್ರ? ಮಿನಿಮಮ್ 15 ನಿಮಿಷದಿಂದ ಹಿಡ್ಕೊಂಡು ಒಂದು 2 ತಾಸು ತನಕ ಅಲ್ವಾ, ಒಂದು 2 hours ತನಕನೂ ಹೋಗುತ್ತೆ. ಸೊ ಯಾಕಷ್ಟು ಟೈಮ್ ಇಂಪಾರ್ಟೆಂಟ್ ಹೇಳಿ ಅವರು ಸ್ಪೆಂಡ್ ಮಾಡೋಂಥದ್ದು? ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಸಮಸ್ಯೆ. ಎಕ್ಸಾಕ್ಟ್ಲಿ. ಅಂದರೆ ನನ್ನ ಸಮಸ್ಯೆ ಅಂದರೆ ನನಗೇನು ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ಅವಶ್ಯಕತೆ ಅರ್ಥ ಮಾಡ್ಕೋಬೇಕು. ರಾದರ್ ಸಮಸ್ಯೆ ಅನ್ನೋದಕ್ಕಿಂತನೂ ನನ್ನ ಅವಶ್ಯಕತೆಗಳು, ನನಗೇನು ರಿಕ್ವೈರ್ಮೆಂಟ್ ಇದೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರು ನನಗೆ ರೈಟ್ ಸೊಲ್ಯೂಷನ್ಸ್ಗಳನ್ನು ಕೊಡೋದಕ್ಕಾಗತ್ತೆ. ಆದರೆ ಇವತ್ತು ತುಂಬ ದುಃಖದ ಸಂಗತಿ ಅಥವಾ ತುಂಬ ಬ್ಯಾಡ್ ಥಿಂಗ್ ಏನಂತ ಹೇಳಿದ್ರೆ, ಜನಗಳು ಅವ್ರ ಜೊತೆಗೆ ಅವ್ರು ಕೂತ್ಕೊಂಡು ಅವ್ರ ರಿಯಲ್ ರಿಕ್ವೈರ್ಮೆಂಟ್ನ ಕೇಳೋದಿಲ್ಲ ಸರ್. ಎಷ್ಟು ಜನ ಅವ್ರನ್ನೇ ಎದುರುಗಡೆ ಕೂರಿಸ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಸುರೇಶ್ ಶೈವ ಇದ್ರು ಅಂತ ಹೇಳಿದ್ರೆ, ಎದುರುಗಡೆ ಆ ಸುರೇಶ್ ಶೈವನ್ ಕೂರಿಸ್ಕೊಂಡು ಹೇಳು ನಿನ್ನ ಲೈಫ್ಗೆ ನಿಜವಾಗ್ಲೂ ಏನು ಬೇಕಾಗಿದೆ, ಎಕ್ಸಾಕ್ಟ್ಲಿ ಏನು ಬೇಕು ನಿನಗೆ ಅಂತ ಮಾತು. ಆ್ಯಕ್ಚುಲಿ ನಾವು ಕೇಳಿಕೊಂಡು ಇರಲ್ಲ, ನಮ್ಮನ್ನು ನಾವು ಕೇಳಿದ್ರೆ ನಮ್ಗೆ ಉತ್ತರನೂ ಗೊತ್ತಿರಲ್ಲ, ಎಷ್ಟೋ ಸಲ ಗೊತ್ತಿರಲ್ಲ ಅಲ್ವಾ. ಅದು ಯಾವಾಗ ಬರುತ್ತೆ ಅಂದರೆ ಕನ್ಸಿಸ್ಟೆಂಟಾಗಿ ಕೇಳಿದಾಗ. ನಾವು ಒಬ್ಬ ಡಾಕ್ಟ್ರ್ ಆಗಿ ನಮ್ಮ ಬಾಡಿ ಲೆವೆಲಲ್ಲಿ ಏನೇನು ಕನ್ಸರ್ನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಕೇಳಿದ್ದೀವಿ. ಒಬ್ಬ ಅಡ್ವೊಕೇಟ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಲೈಫ್ ಬಗ್ಗೆ ನಾವು ಎಷ್ಟು ಮಾಡಿದ್ದೀವಿ. ಒಬ್ಬ ಆರ್ಕಿಟೆಕ್ಟ್ ಆಗಿ ನಮ್ಮ ಲೈಫ್ನ ಬ್ಲೂ ಪ್ರಿಂಟನ್ನು ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ಬಹುಶಃ ನಾವು ಆ ಒಂದು ಮಿಸ್ಸಿಂಗ್ ಕೀ ವ್ಯಕ್ತಿತ್ವದಲ್ಲಿ ಅಂದರೆ ಇದೆ ಸರ್. ಯಾಕಂತ ಹೇಳಿದ್ರೆ, ಅನ್ಲೆಸ್ ನೀವು ನಿಮ್ಮನ್ನೇ ಎದುರುಗಡೆ ಕೂರಿಸ್ಕೊಂಡು, ನಾವು ಹೇಗೆ ನಾನು ನೀವು ಮಾತಾಡ್ತಾ ಇದ್ದೀವಿ ಇದೇ ಪ್ರಕಾರವಾಗಿ ಎದುರುಗಡೆ ನಾನು ನಿಮ್ಮನ್ನು ಕೂರಿಸ್ಕೊಂಡು, ಹೇಳಪ್ಪ ನಿನಗೆ ಏನು ಬೇಕು ಲೈಫಲ್ಲಿ, ನೀವು ಒಂದು ಅರ್ಧ ಗಂಟೆ ಟೈಮ್ನ ಸ್ಪೆಂಡ್ ಮಾಡಿಲ್ಲ ಅಂದರೆ, 1 hour ನಿಮ್ಮ ಜೊತೆಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಲೈಫು ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಎಕ್ಸಾಕ್ಟ್ಲಿ. ಸೊ ದಿಸ್ ಈಸ್ ದ ಮಿಸ್ಸಿಂಗ್ ಕೀ ಪ್ರತಿಯೊಬ್ಬರ ಹತ್ರನೂ. ಸೊ ಅದಕ್ಕೆ ನಾ ಹೇಳುವಂಥದ್ದು ಒಂದು ಆ್ಯಕ್ಷನ್ ಪಾಯಿಂಟು ಸರ್. ಇದು ಒಂದನ್ನು ಮಾಡೋದ್ರಿಂದ ಐ ಚಾಲೆಂಜ್ ಅವ್ರಿಗೆ ಎಂಥದೇ ಕನ್ಸರ್ನ್ಸ್ ಇದ್ರೂ ಲೈಫಲ್ಲಿ ಅಟ್ಲೀಸ್ಟ್ ಅದು ಹೆಲ್ಪ್ ಮಾಡುತ್ತೆ ಆಚೆ ಬರಲಿಕ್ಕೆ. ಫುಲ್ ಸಾಲ್ವ್ ಆಗೋದು ನೆಕ್ಸ್ಟ್ ಕ್ವಶನ್ನು. ನೀವು ಪಾಸಿಟಿವಿಟಿ ಕಡೆಗೆ ಹೋಗ್ತಾ ಇರ್ತೀರಾ, ನೆಗೆಟಿವಿಟಿ ಕಡೆಗೆ ಹೋಗ್ತಾ ಇರೋವಂಥದ್ದು ಒಂದು ಬಿಂದು. ಅದು ನಾವು ಯಾವ ಕಡೆ ಮೂವ್ ಆಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಪಾಸಿಟಿವ್ ಸೈಡಿಗೆ ಬರ್ತೀರಾ. ಏನಂದರೆ, ನನ್ನ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ 1 hour ಲೈಫಲ್ಲಿ ತೊಗೊಳ್ಳಿ. ಬಿಕಾಸ್ ಅದಕ್ಕೆ ನೀವು ನಾವಾಗಲೇ ಹೇಳಿದ್ನಲ್ಲ, ಎಂಡ್ಲೆಸ್ ಆಗಿ ಮೈಂಡ್ಲೆಸ್ ಆಗಿ ಸ್ಕ್ರಾಲ್ ಮಾಡೋದು ನಿಲ್ಲಿಸಿ, ಎದುರುಗಡೆ ಕೂರಿಸ್ಬಿಟ್ಟು ಅದನ್ನು ಕೇಳಿ, ಒಂದು ಪೇಪರ್ ತೊಗೊಂಡು ಬರೀರಿ. ವಾಟ್ ಈಸ್ ದಟ್ ಮೈ ಲೈಫ್ ರಿಯಲ್ ರಿಕ್ವೈರ್ಮೆಂಟ್ ಈಸ್. ನನ್ನ ಆತ್ಮ ಏನು ಕೇಳ್ತಾ ಇದೆ, ನಾನು ಏನನ್ನು ಮಾಡ್ತಾಯಿದ್ದೀನಿ. ನನ್ನ ಹತ್ರ 1-to-1 ಕನ್ಸಲ್ಟೇಷನ್ ಬಂದವರು ಅದನ್ನೇ ಹೇಳ್ತಿರ್ತಾರೆ, ನಾನು ತುಂಬ ಆನ್ ಮಾಡ್ತಾಯಿದ್ದೀನಿ ಸರ್, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಓಕೆ, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಆದರೆ ಫಸ್ಟ್ ಹೇಳೋದು, ನೀವು ಎಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋದು, ನಿಮ್ಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಬೇಕಲ್ಲ ಫಸ್ಟ್. ನಿಮ್ಮ ಪರ್ಪಸ್ ಏನು? ಯಾಕಂದರೆ ಪರ್ಪಸ್ಲೆಸ್ ಆಗಿ ನೀವೇನು ಮಾಡ್ತೀರಾ ಅದು ಯಾವತ್ತಿದ್ರೂ ಫೇಲ್ಯೂರೇ. ಸೊ ಅವರಿಗೆ ಫುಲ್ಫಿಲ್ಮೆಂಟ್ ಬರೋದಿಲ್ಲ. ಆ ಒಳಗಡೆ ಆತ್ಮದಿಂದ ಬರುವಂಥ ಜಾಗೃತಿ ಆಗೋದಿಲ್ಲ. ಅದು ಅಂದರೆ ಬಾಯಿಂದ ಬರ್ತಾ ಇರುತ್ತೆ ಅಷ್ಟೇ, ಆತ್ಮದಿಂದ ಬರ್ತಾ ಇರಲ್ಲ. ಯಾಕಂದರೆ ಮನಸ್ಸು ಆತ್ಮಗಳೇ ಒಂದು ಸೈಡ್ ಇರುತ್ತೆ, ಇವ್ರು ಮಾಡ್ತಾ ಇರೋ ಕೆಲಸಗಳೇ ಒಂದು ಸೈಡ್ ಇರುತ್ತೆ. ಹಾಗಾಗಿ 1 hour ಕೂತ್ಕೊಂಡು ಬರೀರಿ, ವಾಟ್ ಈಸ್ ಮೈ ರಿಯಲ್ ಲೈಫ್ ರಿಕ್ವೈರ್ಮೆಂಟ್, ನನ್ನ ಜೀವನಕ್ಕೇನು. ಅಂದರೆ ಹೆಂಗಂದರೆ, ಇದನ್ನು ಬಾಗಿಲು ಹಾಕ್ಕೊಂಡು ಮಾಡಬೇಕು, ಹಾಲಲ್ಲಿ ಮಾಡೋದು ಬೇಡ. ಸೊ ಎದುರುಗಡೆ ಕೂತ್ಕೊಂಡು ಲಿಟ್ರಲಿ ಮಾತಾಡಿ. ಇದು ಸೈಕಾಲಜಿ ಸರ್, ಇಟ್ ವರ್ಕ್ಸ್ ಬ್ಯೂಟಿಫುಲಿ. ಎದುರುಗಡೆನೆ ಕೂರಿಸ್ಬಿಟ್ಟು, ಹೇಳು ನಿನಗೇನು ಬೇಕು, ಸೊ ಬರೀರಿ. ನಿಮಗೆ ಫಿನಾನ್ಸಲ್ಲಿ ಏನು ಬೇಕು, ನಿಜವಾಗ್ಲೂ ನಿನಗೆ ಅವಶ್ಯಕತೆ ಇದೆಯಾ ಅದನ್ನು ಬರೀರಿ. ಆವಾಗ ಮನಸ್ಸು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವೇನಂತ ಹೇಳಿದ್ರೆ, ಮನಸ್ಸು ಏನಾದ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ ತಲೆ ಮೇಲೆ ಹೊಡೆದು ಕೂತ್ಕೋ ನಾನು ಮಾಡ್ತಾ ಇರೋದೆ ಕರೆಕ್ಟ್ ಅನ್ನೋಂಥ ಈಗೋಯಿಂದ ಡ್ರೈವ್ ಆದರೆ ಮನಸ್ಸು ಸಫರ್ ಆಗ್ತಾ ಇರುತ್ತೆ ಸರ್. ಹಾಗಾಗಿ ರೂಮಿ, ಒನ್ ಆಫ್ ದ ಗ್ರೇಟೆಸ್ಟ್ ಪೊಯಿಟಿಷಿಯನ್ ಆ್ಯಂಡ್ ಆಥರ್, ಈಸ್ ಅ ಗ್ರೇಟ್ ಸೋಲ್. ಅವರು ಒಂದು ಮಾತನ್ನೇ ಹೇಳ್ತಾರೆ, ವಾಟ್ ಯು ಆರ್ ಸೀಕಿಂಗ್ ಈಸ್ ಆಲ್ಸೋ ಸೀಕಿಂಗ್ ಯು ಅಂತ. ನೀವೇನು ಹುಡುಕ್ತಾ ಇದ್ರೋ ಅದು ನಿಮ್ಮನ್ನು ಹುಡುಕ್ತಾ ಇದೆ. ಅಂದರೆ ಅರ್ಥ ಯಾವುದು ಅಂತ ಹೇಳಿದ್ರೆ,
ನೀನು ನಿನ್ನ ಆತ್ಮನೇ ಹುಡುಕ್ತಾ ಇದೆಯಾ, ಅದ್ರ ಆತ್ಮನೂ ನಿನ್ನನ್ನು ಹುಡುಕ್ತಾ ಇದೆ ಮಾರಾಯ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಕ್ಕೆ ಟೈಮ್ನ ಸ್ಪೆಂಡ್ ಮಾಡು ಅಂತ ನಾನು ಹೇಳ್ತೀನಿ ಸರ್. ನಮ್ಮ ಸೆಷನ್ಸಲ್ಲಿ ಅದನ್ನೇ ನಾವು ಪ್ರಮೋಟ್ ಮಾಡೋದು. ಫಸ್ಟು ನಿಮ್ಮ ಜೊತೆ ನೀವು ಮಾತಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಒಳಗಡೆ ನೀವು ಹೋದಾಗ 1 ಅವರ್ ಕೂತ್ಕೊಂಡು ಯೋಚನೆ ಮಾಡಿದಾಗ ನನ್ನ ಲೈಫ್ಗೆ ಏನು ರಿಯಲ್ ರಿಕ್ವೈರ್ಮೆಂಟ್ ಇದೆ ಅದನ್ನು ನಾನು ಅರ್ಥ ಮಾಡಿಕೊಂಡಾಗ ನಮ್ಮ ಪರಿಚಯ ನಮಗಾಗತ್ತೆ ಸರ್. ಎಕ್ಸಾಕ್ಟ್ಲಿ. ಇವತ್ತೊಂದು ಸಂಗತಿ ಏನಂದರೆ ಎಷ್ಟೋ ಜನ ಅವ್ರನ್ನವ್ರು ಕಳ್ಕೊಂಬಿಟ್ಟಿದ್ದಾರೆ. ಅನ್ಲೆಸ್ ಅವ್ರಿಗೆ ಅವರು ಪರಿಚಯ ಆಗೋ ತನಕನೂ ಜಗತ್ತಿಗೆ ಏನಂತ ಪರಿಚಯ ಮಾಡಿಸ್ತಾರೆ ಸರ್. ಹಾಗಾಗಿ ಅವ್ರಿಗೆ ಅವರ ಸಿಗಬೇಕು ಫಸ್ಟು. ಯಾವತ್ತು ಅವ್ರು ಸಿಗ್ತಾರೆ ಆವಾಗ ಜಗತ್ತು ಅವ್ರ ಕೈಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ನನಗಿದು ಪರ್ಸ್ನಲ್ ಆಗಿ 2 ವಿಚಾರಗಳಲ್ಲಿ ನಾನು ಜಸ್ಟ್ ವಾಂಟ್ ಟು ಶೇರ್ ಮೈ ಫೀಡ್ಬ್ಯಾಕ್. ಒಂದೇನೆಂದರೆ, ನಮಗೆ ನಾವು ಸಿಗೋದಂತ ಹೇಳಿದ್ರಲ್ಲ ನೀವು, ನಾನು ಸಿಗೋದು ಯಾವಾಗ ಅಂದರೆ ರಾತ್ರಿ ಸರ್. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ 1 ತಾಸು ನಾನು ಸಿಗ್ತೀನಿ. ಸಿಗುವಂಥ ಪ್ರಯತ್ನ ಆದರೂ ಮಾಡ್ತೀನಿ. ಕೆಲವೊಂದು ಲೈಫಲ್ಲಿ ಕೆಲವೊಂದು ಮೂಮೆಂಟ್ಗಳು ಹೆಂಗಿದ್ವು ಅಂದರೆ, ಕೆಲವೊಂದು ದಿನಗಳು ಹೇಗಿದ್ವು ಅಂದರೆ, ನಾನೇ ಭೇಟಿ ಆಗ್ತಿರ್ಲಿಲ್ಲ. ಹೋಗೋದು ಕೆಲಸ ಮಾಡೋದು ಸುಸ್ತಾಗೋದು, ಬರೋದು, ಮಲ್ಕೊಳ್ಳೋದು, ಇಷ್ಟರಲ್ಲೇ ಯಾವುದೋ ಒಂದು ದಿನ ಪುಸ್ತಕನ ಹಿಡ್ಕೊಂಡೋ ಏನೋ ಸುಮ್ಮನೆ ಕೂತ್ಕೊಂಡಾಗ ನಾನು ಏನು ಆ್ಯಕ್ಚುಲಿ ಅನ್ನೋದು ಸ್ವಲ್ಪ ಅರಿವಾಗುತ್ತೆ. ಅದು ನಾನು ಈ ಥರ ಮಾಡಿಲ್ಲ ಶಾಸ್ತ್ರೀಯವಾಗಿ, ಬಟ್ ಅಟ್ಲೀಸ್ಟು ಯು ಬೀಯಿಂಗ್ ವಿತ್ ಯುವರ್ ಸೆಲ್ಫ್ ಇದೆಯಲ್ಲ, ಅದಾದರೂ ಶುರು ಆಗುತ್ತೆ ಅಲ್ವಾ? ಅಬ್ಸಲ್ಯೂಟ್ಲಿ. ತುಂಬ ನೀವು ಚೆನ್ನಾಗಿ ಹೇಳಿದ್ರಿ. 2ನೇದು ಸರ್, ನಾನು ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟೆ. ನನ್ನ ಲೈಫಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇತ್ತು. ಒಂದು ಪರ್ಸ್ನಲ್ ಏನೋ ಒಂದು ನನಗೆ, ನಾನು ತಪ್ಪು ಮಾಡ್ತಾ ಇದ್ದೀನ, ಸರಿ ಮಾಡ್ತಾ ಇದ್ದೀನ, ತಪ್ಪು ಅಂತ ಅಂದರೂ ಯಾಕೆ ಬಿಡೋಕ್ಕಾಗ್ತಾ ಇಲ್ಲ, ಈ ಥರದೊಂದು ನನಗೆ ಕಾಡ್ತಾ ಇತ್ತು ತುಂಬ ದಿನಗಳ ಹಿಂದೆ. ಒಂದ್ಸಲ ಕಾರಲ್ಲಿ ಕೂತ್ಕೊಂಡೆ, ನೀವು ಹೇಳಿ ಟೆಕ್ನಿಕನ್ನು ನಾನು ಯೂಸ್ ಮಾಡಿದೆ. ನನಗೆ ಕೌನ್ಸಿಲಿಂಗ್ ಮಾಡಿದೆ. ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಅದು ತಪ್ಪಲ್ವಾ, ಅದು ಯಾಕೆ ಹಿಂಗಾಗ್ತಾ ಇದೆ, ಅದು ಬಿಕಾಸ್ ಇದು ಮಾಡಿ ನಾನು ಹೇಳ್ತಾ ಹೋದೆ ಬೇರೆ ಕಾರಣಗಳು ಕೊಟ್ಟೆ, ವೈ ದಟ್ ಈಸ್ ರಾಂಗ್ ಅಂತ. ಸರ್ ಅದಾದಮೇಲೆ ಆ ಸಮಸ್ಯೆನೇ ಕಾಡಲಿಲ್ಲ ನನಗೆ. ಆಬ್ಸಲ್ಯೂಟ್ಲಿ ಸರ್. ಸೊ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ವಾಟ್ ಯು ಬ್ರಾಟ್ ಔಟ್ ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಒಂದು ಅಡಿಷ್ನಲ್ ಪಾಯಿಂಟ್ ಒಂದು ಹೇಳ್ತೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಒಂದು 2-3 ಮಿನಿಟ್ಸ್ ಪ್ಲೀಸ್ ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾನು ಅವಾಗಲೇ ಏನು ಹೇಳಿದೆ ಅದೇ ಥರ ಇದನ್ನೊಂದು ಸ್ವಲ್ಪ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಐ ಆಮ್ ಶ್ಯೂರ್ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂದರೆ ನೀವು ಯಾವುದೇ ಒಂದು ವಿಷಯನ, ಈಗ ಅವ್ರ ಜೊತೆಗೆ ಅವ್ರು ಕೂತ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಆನ್ಸರ್ ಮಾಡೋದಕ್ಕಾಗಲ್ಲ ತುಂಬ ಟೈಮು. ಅವ್ರು ಏನೋ ಒಂದು ಕೆಲಸ ಮಾಡೋಕೊಂತಿರ್ತಾರೆ, ಆಗಲ್ಲ. ಯಾಕೆ ಅಂತ ನಾನು ಇವಾಗ ಹೇಳ್ತೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಯಾವಾಗಲೂ ಯಾವುದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲ್ಲ, ನೀವು ಯಾವುದಕ್ಕೆ ಭಯ ಪಡ್ತಾ ಇದ್ದೀರಾ ಅಂತ. ಐ ರಿಪೀಟ್ ದಿಸ್. ನೀವು ಯಾವುದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲ್ಲ ಸರ್, ನೀವು ಯಾವುದಕ್ಕೆ ಭಯ ಪಡ್ತಾ ಇದ್ದೀರಾ ಅಂತ. ಅಂದರೆ ಅರ್ಥ ಏನಂತ ಹೇಳಿದ್ರೆ, ನೀವು ನಿಮ್ಮನ್ನೇ ಕೇಳ್ಕೊಳ್ತಾ ಇರ್ತೀರಿ. ಅಂದರೆ ನಾನು ಯಾಕೆ ಎಕ್ಸಸೈಸ್ ಮಾಡ್ತಾ ಇಲ್ಲ, ನನಗೆಲ್ಲ ಗೊತ್ತಿದ್ರು ನಾನು ಯಾಕೆ ಗ್ರೋತ್ ಆಗೋಕ್ಕಾಗ್ತಾಯಿಲ್ಲ, ನಾನು ಯಾಕೆ ನನ್ನ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಆಗ ಮೈಂಡು ಪಾಪಪ್ ಆಗ್ಬಿಟ್ಟು ರೀಸನ್ಸ್ ಕೊಡುತ್ತೆ. ಏನಂತ, ನನಗೆ ಟೈಮ್ ಇಲ್ಲ, ನಾನು ಲೇಝಿ, ಎಲ್ಲರ ಥರ ನನಗೆ ಹಂಗಲ್ಲ. ಯಾಕಂತ ಹೇಳಿದ್ರೆ ನನಗೆ ಇವಾಗ ಶನಿ ದಶ ನಡೀತಾ ಇದೆ, ಅದು ಮುಗಿದೋಗ್ಬೇಕು. ಸೊ ದ ಮೂಮೆಂಟ್ ವೆನ್ ದ ಪೀಪಲ್ ಸ್ಟಾರ್ಟೆಡ್ ಥಿಂಕಿಂಗ್ ಲೈಕ್ ದಟ್, ಅಂದರೆ ಅದೇ ಥರ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಆವಾಗ ಇವ್ರು ಏನು ಮಾಡ್ತಾರೆ, ಅದನ್ನು ಶಟ್ ಡೌನ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇದು ಯಾವುದೂ ಸತ್ಯ ಅಲ್ಲ. ಟೈಮ್ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ, ಇದ್ಯಾವುದೂ ಸತ್ಯ ಅಲ್ಲ ಸರ್. ಯಾಕಂದರೆ ಮನಸ್ಸು ಒಂದು ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಬದುಕಿನಲ್ಲಿ ಎಂಥ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾದ್ರೂ ಆರಾಮಾಗಿ ಮಾಡಿಬಿಡ್ಬೋದು. ಈಗ ಕೂತ್ಕೊಂಡಾಗ ಇದು ಬರುತ್ತಲ್ಲ, ನಾನು ನಿಮಗೆ ಹೇಳಿದ್ನಲ್ಲ, ಇದು ನೀವೇನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲ್ಲ, ಏನನ್ನು ಭಯ ಪಡ್ತಾ ಇದ್ದೀರಾ. ಅಂದರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವೊಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಒಳಗಡೆಯಿಂದ ಏನು ಬರುತ್ತಂದರೆ, ನೀವು ಯಾವುದನ್ನು ಮಾಡ್ತಾ ಇಲ್ವಲ್ಲ, ಅದನ್ನು ಮಾಡೋದ್ರಿಂದ ಏನು ಔಟ್ಕಮ್ ಆಗೋಗುತ್ತೆ ಅನ್ನೋ ಭಯ ಇದೆಯಲ್ಲ, ಅದನ್ನು ಅಡ್ರೆಸ್ ಮಾಡಬೇಕು. ಓಕೆ. ಫಾರ್ ಎಕ್ಸಾಂಪಲ್, ಓಕೆ, ಈಗ ಫಿಯರ್ ಅಂತ ಹೇಳ್ತೀವಲ್ಲ, ಫಿಯರ್ ಅಂತ ಹೇಳಿದ್ರೇನು, ಫಾಲ್ಸ್ ಎಕ್ಸ್ಕ್ಯೂಸಸ್ ಅಪಿಯರಿಂಗ್ ರಿಯಲ್ ಅಂತ. ಅಲ್ವಾ? ಅಂದರೆ ಫಾಲ್ಸ್ ಎಕ್ಸ್ಕ್ಯೂಸಸ್ ಅದು ನಮಗೆ ಅಪಿಯರ್ ಆಗೋದು ಮತ್ತು ರಿಯಲಿಸ್ಟಿಕ್ ಆಗಿ ಅಪಿಯರ್ ಆಗ್ತಾ ಇರುತ್ತೆ. ಸೊ ಈಗ ನೋಡಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅವರು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಸಡನ್ನಾಗಿ, ಬಿಕಾಸ್ ಈವನ್ ನಾನು ಆಸ್ಟ್ರಾಲಜಿನೂ ಟೀಚ್ ಮಾಡ್ತೀನಿ. ಆಸ್ಟ್ರಾಲಜಿ ಸೈನ್ಸ್ ಅದಿದೆ. ಆದರೆ ನಾನು ಹೇಳೋದು, ನಿಮ್ಮ ಸ್ಪಿರಿಚುವಲ್ ಲೈನಲ್ಲಿದ್ದರೆ ಅಥವಾ ನಿಮ್ಮ ಮೈಂಡ್ ಸೆಟ್ ಅದಕ್ಕಿಂತ ಪ್ರಾಪರ್ ಆಗಿತ್ತಂದರೆ ಆಸ್ಟ್ರಾಲಜಿ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟೇ ಮಾಡಲ್ಲ. ಓಕೆ. ಸೊ ಈಗ ಅವ್ರು ಸಡನ್ನಾಗಿ ಏನು ಮಾಡ್ತಾರೆ, ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾರೋ ಒಬ್ಬರು ಆಸ್ಟ್ರಾಲಜರ್ ಹತ್ರ ಕನ್ಸಲ್ಟೇಷನ್ಗೆ ಓಡೋಗ್ತಾರೆ. ಅವ್ರು ಹೇಳ್ತಾರೆ, ಇನ್ನೊಂದು ವರ್ಷ ಏನು ಮಾಡಬೇಡಪ್ಪ ನೀನು ಅಂತ. ಆವಾಗ ಅವ್ರು 1 ವರ್ಷ ಸುಮ್ಮನೆ ಮನೆಯಲ್ಲಿ ಕೂತ್ಕೊಬಿಡ್ತಾರೆ. ನಾ ಹೇಳೋದು, ಇದನ್ನು ಸೈಕಾಲಜಿಕಲಾಗಿ ಹ್ಯಾಂಡ್ಲ್ ಮಾಡಿ, ಆಸ್ಟ್ರಾಲಜಿಕಲಾಗಲ್ಲ. ಸೈಕಾಲಜಿಕಲ್ಲಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ, ಕೂತ್ಕೊಂಡು ನಾನು ಬಿಸ್ನೆಸ್ ಮಾಡೋಕ್ಕಾಗ್ತಲ್ಲ, ದಿಸ್ ಈಸ್ ಮೈ ಕನ್ಸರ್ನ್,
ಈಗ ಇದಕ್ಕೆ ಏನು ಯೋಚನೆ ಮಾಡ್ಬೇಕಂದ್ರೆ ನಾನು ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ, ಇದನ್ನು ಯೋಚನೆ ಮಾಡಬೇಡಿ. ನಾನು ಬಿಸ್ನೆಸ್ ಮಾಡೋಕ್ಕೆ ಹೋದರೆ ನನಗೇನು ಭಯ ಇದೆ ಅಂತ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಲಾಸ್ ಆಗೋದ್ರೇನು, ನನ್ನ ಅಕ್ಕಪಕ್ಕದವರೆಲ್ಲ ನನ್ನ ನೋಡ್ಬಿಟ್ಟು ನಗಾಡ್ಬಿಟ್ರೆ, ಏನೋ ಅಷ್ಟೊಂದು ಮೆರೀತಿದ್ದ ಕಣಪ್ಪ ಇವನು, ನೋಡ್ದ ಬೀಳ್ಬೇಕಾಗಿತ್ತು, ಆಗಬೇಕಾಗಿತ್ತು ಅವನಿಗೆ ಅಂತ ಅನ್ಕೊಂಡ್ಬಿಟ್ರೆ, ಇದು ನಿಮ್ಮ ಭಯ. ಇದನ್ನು ಅಡ್ರೆಸ್ ಮಾಡಿ. ಈಗ ಒಬ್ಬರು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸರ್, ವಿಡಿಯೋ ಯಾಕೆ ಮಾಡೋಕ್ಕಾಗ್ತಲ್ಲ, ವಿಡಿಯೋ ಯಾಕೆ ಸಿ ಯು ನೆವರ್ ಗೆಟ್ ಅನ್ ಆನ್ಸರ್. 100% ಆಗಲ್ಲ, ಅದು ಆನ್ಸರ್ ಸಿಗಲ್ಲ. ಅದಕ್ಕೆ ಆಲ್ಟರ್ನೇಟಿವ್ಲಿ ನೀವೇನು ಯೋಚನೆ ಮಾಡಿ ಅಂತ ಹೇಳಿದ್ರೆ, ನನಗೆ ವಿಡಿಯೋ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ, ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ, ಜನಗಳು ನನ್ನ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡ್ತಾರೆ, ಯಾರು ನನ್ನ ಬಗ್ಗೆ ಏನು ಕಾಮೆಂಟ್ಸ್ಗಳನ್ನ ನೆಗೆಟಿವ್ ಆಗಿ ಮಾತಾಡ್ತಾರೆ, ಯಾರು ನನ್ನ ಬಗ್ಗೆ ಜಡ್ಜ್ ಮಾಡಿಬಿಡ್ತಾರೆ, ನಾನು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಬರ್ತೀನಾ ಇಲ್ವಾ, ನಾನು ಹೆಂಗಿದ್ದೀನಿ ನೋಡೋದಕ್ಕೆ, ಕ್ಯಾಮ್ರಾ ಮುಂದೆ ನಂದು ಆಯಿಲಿ ಫೇಸು ನಂದು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರುತ್ತೆ ಅಲ್ವಾ, ಈ ಥರ ಜಡ್ಜ್ಮೆಂಟ್ಗಳನ್ನು ಒಳಗಡೆ ಇಟ್ಕೊಂಡು ಅವರು ಸಮಸ್ಯೆನ ಡೈರೆಕ್ಟಾಗಿ ಅಡ್ರೆಸ್ ಮಾಡೋಕೆ ಹೋದರೆ ಆಗಲ್ಲ. ಅದು ದಟ್ಸ್ ಐ ಆಮ್ ಸೇಯಿಂಗ್. ಈಗ ಕೆಲವರು ಜಾಬ್ ಬಿಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಯಾಕೆ ಬಿಡೋಕ್ಕಾಗ್ತಲ್ಲ, ನಂಗೆ ಯಾಕೋ ಗೊತ್ತಿಲ್ಲ ಸರ್, ಜಾಬ್ ಬಿಡಬೇಕು ಅಂದ್ಕೊಂಡಿದ್ದೀನಿ, ಆಗ್ತಾಯಿಲ್ಲ. ಜಾಬ್ ಬಿಡಬೇಕು ಅನ್ನೋದನ್ನು ಅಡ್ರೆಸ್ ಮಾಡಬೇಡಿ. ಜಾಬ್ ಬಿಡಬೇಕು ಅಂದಾಗ ನಿಮ್ಮಲ್ಲಿ ಏನು ಭಯ ಕಾಡ್ತಾ ಇದೆಯಲ್ಲ ಅದನ್ನು ಅಡ್ರೆಸ್ ಮಾಡಿ ಅಂತೇಳಿ. ಅಂದರೆ ನಾನು ಜಾಬ್ ಬಿಟ್ಟರೆ ನನಗೆ ಸ್ಯಾಲ್ರಿ ಬರಲ್ಲ, EMI ಹೋಗುತ್ತೆ, ಮನೆಗೆ ರೇಷನ್ ತರೋದಕ್ಕಾಗಲ್ಲ, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಲ್ ಪಾಪ್ ಅಪ್. ನೀವು ಭಯನ ಅಡ್ರೆಸ್ ಮಾಡಿದ್ರೆ ಸಮಸ್ಯೆ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ಜನಗಳಿಗೆ ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಹಾಗಾಗಿ ಭಯ ಅಲ್ಲೇ ಉಳ್ಕೊಂಡಿರೋ ಕಾರಣ ಅವ್ರ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ತುಂಬ ಜನ ಸ್ಟಕ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಲ್ಲ ಸರ್, ಅವರು ಸ್ಟಕ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ, ಅವ್ರು ಕೂತ್ಕೊಂಡು ತಮ್ಮನ್ನು ತಾವು ವಿಸಿಟ್ ಮಾಡಿದಾಗ, ಒಳಗಡೆ ಹೋದಾಗ, ಒಳಗಡೆಯಿಂದ ಏನು ಬಂದ್ಬಿಡುತ್ತಪ್ಪ ಅನ್ನುವಂಥ ಆ ನೆಗೆಟಿವ್ ಪಾಪಪ್ಸ್ಗಳಿಗೆ ಭಯ ಬಿದ್ದೋಗ್ತಾರೆ. ತುಂಬ ಚೆನ್ನಾಗಿದೆ ಇದು. ಅಂದರೆ ನಮ್ಮನ್ನು ನಾವು ಭೇಟಿ ಮಾಡೋಕ್ಕೆ ನಮಗೆ ಭಯ ಅಂತ ಬೇಸಿಕಲಿ. 100% ಸರ್. ಎಷ್ಟೊಂದು ಟೈಮ್ ನೋಡಿ, ನೀವು ಕೂತ್ಕೊಂಡು ಮಾತಾಡ್ತಾನೆ, ಅಂದರೆ ನಿಮ್ಮ ಜೊತೆ ನೀವು ಯೋಚನೆ ಮಾಡ್ತಾನೆ, ನಿಮಗೆ ಅಂತಲ್ಲ, ಜನರಲೈಸ್ಡ್ ಆಗಿ ಎಲ್ಲರಿಗೂ ಯೋಚನೆ ಮಾಡ್ತಾನೆ, ಮನ್ಸು ಏನಾದ್ರು ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಒಂದು ಹಂತ ಆದ್ಮೇಲಿಂದ ಇದು ಯಾಕೋ ಭಯ ಆಗುತ್ತೆ, ಬೇಡಪ್ಪ ಇದು ನಡೆಯದ್ದು, ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡು ಅಂತ ಎದ್ದೋಗ್ತಾರೆ. ಅಂದರೆ ನಮ್ಮನ್ನು ನಾವು ಅಡ್ರೆಸ್ ಮಾಡುವಂಥ ಧೈರ್ಯ ಫಸ್ಟ್ ಬರಬೇಕು. ಯಾಕಂದರೆ ಜಗತ್ತಿನಲ್ಲಿ ಭಗವಂತ ಕೃಷ್ಣನು ಅದನ್ನೇ ಹೇಳ್ತಾರೆ, ಯಾವತ್ತು ನಿನ್ನನ್ನು ನೀನು ಗೆಲ್ತೀಯೋ ಅವತ್ತು ನೀವು ಪ್ರಪಂಚ ಗೆದ್ದಂಗೆ ಅಂತ. ಸೊ ಮೊದಲು ಆಗ ನಮ್ಮನ್ನು ನಾವು ಗೆಲ್ಲೋದು ಯಾವಾಗ, ನಮ್ಮ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ, ನಾವು ಆ ಭಯಗಳನ್ನು ಅಡ್ರೆಸ್ ಮಾಡಿದಾಗ. ಸರ್, ನೀವು ಅದ್ಭುತವಾಗಿ ಆ ವಿಚಾರನ, ಅಂದರೆ ಪರ್ಸ್ಪೆಕ್ಟಿವ್ ಬದಲಾದರೆ ಹೇಗೆ ನಿಮ್ಮ ಸಮಸ್ಯೆ ನೋಡುವಂಥದ್ದು ಅಥವಾ ಪ್ರಶ್ನೆ ಕೇಳುವಂಥದ್ದುಗಿಂತ ಹೆಚ್ಚಾಗಿ ನಿಮಗೆ ಆ ಪ್ರಶ್ನೆ ಬರೋಕ್ಕೆ ನಿಮ್ಮಲ್ಲಿರುವಂಥ ನಿಜವಾದ ಕಾರಣಗಳಿದೆಯಲ್ಲ, ನಿಜವಾದ ಭಯಗಳನ್ನ ನೀವು ಅಡ್ರೆಸ್ ಮಾಡಿ ಅನ್ನೋ ಮಾತನ್ನು ಹೇಳಿದ್ರಿ. ಇಲ್ಲಿ ನಮಗೆ ಬೇಕಾಗಿರೋದು ಆ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಬೇಕಾಗಿರೋದು ಎಮೋಷ್ನಲ್ ಒಂದು ಸ್ಟೆಬಿಲಿಟಿ, ಅವರ ಒಂದು ಕಾಮ್ನೆಸ್ ಅಲ್ವಾ? ಎಕ್ಸಾಕ್ಟ್ಲಿ. ಆ ಒಂದು ಕಾಮ್ನೆಸ್ ನಾವು ಕಳ್ಕೊಂಡ್ಬಿಡ್ತೀವಿ ಯೂಶುವಲಿ. ಓಕೆ, ಸ್ಟ್ರೆಸ್ಗೊಳಗಾಗ್ತೀವಿ ಅಲ್ವಾ, ಮತ್ತು ಅಲ್ಲಿಂದ ನಾವು ಪಲಾಯನ ಮಾಡ್ತೀವಿ. ಹೌ ಡು ಯು ಹ್ಯಾಂಡಲ್ ದಿಸ್? ಸರ್, ಇದಕ್ಕೆ ನಂದು ಒಂದು ಫೇವ್ರೇಟ್ ಇನ್ಸಿಡೆಂಟ್ ನಾನು ತುಂಬ ಟೈಮ್ ಹೇಳಿದ್ದೀನಿ ಇದನ್ನು, ಬೇರೆ ಬೇರೆ ಇದರೊಳಗಡೆನು. ಎಸ್ಪೆಷಲಿ ನನಗೆ ಇದು ತುಂಬ ಫೇವ್ರೇಟ್, ಹಾಗಾಗಿ ಇದನ್ನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಕ್ರಿಕೆಟಲ್ಲಿ ತುಂಬ ಜನನ ಇಷ್ಟಪಡ್ತೀವಿ, ಅದರಲ್ಲಿ ಎಸ್ಪೆಷಲಿ ಕಾಮ್ನೆಸ್ ಅಂತ ಬಂದಾಗ ಯಾರನ್ನು ನೀವು ಆಯ್ಕೆ ಮಾಡ್ತೀವಿ ಸರ್? ಎಕ್ಸಾಕ್ಟ್ಲಿ. ಇಡೀ ನಾವು ಯಾರನ್ನೇ ಕೇಳಿದ್ರೂ ಅವ್ರ ಹೆಸರೇ ಬರುತ್ತೆ. ಅವ್ರಿಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ ಸರ್. ಹೀಗೇ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಬ್ಬರು ಜರ್ನಲಿಸ್ಟು ಒಂದು ಕ್ವಶನನ್ನು ಕೇಳ್ತಾರೆ, ಸರ್ ನೀವು ಇಡೀ ಸ್ಟೇಡಿಯಂ ಫುಲ್ಲು ಧೋನಿ 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 ಅಂತ ಕಿರ್ಚ್ತಿರ್ತಾರೆ, ಆದ್ರೂ ನೀವು ಹೇಗೆ ಆ ಕಾಮ್ನೆಸ್ನ ಮೇಂಟೈನ್ ಮಾಡ್ಕೊಳ್ತೀರಿ ಅಂತೇಳಿ. ಹಾಗಾಗಿ ಧೋನಿ ಅವ್ರು ಹೇಳ್ತಾರೆ, ಇಟ್ ಈಸ್ ವೆರಿ ವೆರಿ ಸಿಂಪಲ್. ವೆನ್ ದ ಹೋಲ್ ವರ್ಲ್ಡ್ ಪ್ಯಾನಿಕ್ಸ್, ಸ್ಟೇಯಿಂಗ್ ಕಾಮ್ ಬಿಕಮ್ಸ್ ಯುವರ್ ಸೂಪರ್ ಪವರ್ ಅಂತ. ಆಗ ಅಂದರೆ ನಾವು ಕಾಮಾಗಿರುವಂಥದ್ದು ನಮ್ಮ ಸೂಪರ್ ಪವರ್ ಆಗಿರುತ್ತೆ. ಆವಾಗ ಜರ್ನಲಿಸ್ಟ್ ಕೇಳ್ತಾರೆ, ಸರ್ ಅದು ಹೇಳೋದು ಸುಲಭ, ಬಟ್ ನೀವು ಹೇಗೆ ಕಾಮಾಗಿರ್ತೀರಿ ಅದನ್ನು ಹೇಳಿ ಸರ್. ಬಟ್ ಅದೇನು ಫಿಲಾಸಫಿಕಲ್ ಮಾತು, ಯಾರು ಬೇಕಾದರೂ ಹೇಳ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರೊಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ ಸರ್, ಎನಿಬಡಿ, ನಾನು ಅದರಿಂದ ಕಲ್ತಿದ್ದೀನಿ, ಎನಿಬಡಿ ಹೂ ಅಪ್ಲೈಸ್ ದಿಸ್ನು, ಸೊ ಡೆಫಿನೆಟ್ಲಿ ಅವ್ರನ್ನ ಅಡ್ರೆಸ್ ಮಾಡೋಕ್ಕೆ ಹೋದಾಗ ಅಥವಾ ಏನಾದ್ರು ಮಾಡೋಕ್ಕೋದಾಗ ಭಯ ಬರುತ್ತಲ್ಲ, ಅದರಿಂದ ಕಾಮ್ನೆಸ್ನ ಡೆವಲಪ್ ಮಾಡ್ಕೊಳ್ಬೋದು. ಅಂದರೆ ವೆನ್ ಯು ಫೋಕಸ್ ಆನ್ ದಿ ಪ್ರಾಸೆಸ್, ನಾಟ್ ಆನ್ ದಿ ಪ್ರೆಷರ್, ದ ರಿಸಲ್ಟ್ಸ್ ಆರ್ ಬೌಂಡ್ ಟು ಕಮ್ ಅಂತ. ಅಂದರೆ ನೀವು ಪ್ರಾಸೆಸ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು, ಪ್ರೆಷರ್ ಮೇಲಲ್ಲ. ಯಾವಾಗ ಇದೊಂದು ಸಣ್ಣ ಶಿಫ್ಟ್ ಸರ್ ಅಷ್ಟೇ. ಈಗ ಒಂದು ಆಟ ಆಡ್ತಿರ್ತಾರೆ, ಎಲ್ಲರೂ ಅವ್ರ ಹೆಸರನ್ನ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಪ್ಯಾನಿಕ್ ಆಗೋ ಬದಲು ಆಟದ ಮೇಲೆ ಮಾತ್ರ ಗಮನ ಕೊಟ್ಟಾಗ, ಅಂದರೆ ಪ್ರಾಸೆಸ್ ಮೇಲೆ ಮಾತ್ರ ಗಮನ ಕೊಟ್ಟಾಗ, ಆ ಪ್ರೆಷರ್ ಮೇಲಲ್ಲ, ಹಿಂದಗಡೆಯಿಂದ ಎಷ್ಟು ಪ್ರೆಷರ್ ಬೀಳ್ತಾ ಇದೆ ಅದ್ರ ಮೇಲಲ್ಲ. ಯಾವಾಗ ನೀವು ಬರೀ ಮಾಡುವಂಥ ಪ್ರಾಸೆಸ್ ಮೇಲೆ ಇರುತ್ತಲ್ಲ ಗಮನಗಳು, ಆವಾಗ ನಿಮಗೆ ಆ ಗೇಮ್ ಯಾವಾಗಲೂ ಸ್ಲೋ ಡೌನ್ ಆಗೇ ಇರುತ್ತೆ.
ದಟ್ಸ್ ವಾಟ್ ಈ ಸೇಸ್. ಸೊ ಸೇಮ್ ವೇ ಕಾಮ್ನೆಸ್ ಅನ್ನುವಂಥದ್ದು ಟ್ಯಾಲೆಂಟ್ ಅಲ್ಲ ಸರ್, ಅದೊಂದು ಚಾಯ್ಸ್ ಅದು. ಯಾಕಂದರೆ ಮನುಷ್ಯ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಲ್ವೇಸ್ ಸೊ ಈಗ ಕೆಲವರು ನೋಡ್ತಾ ಇರೋರ್ಗು ಅನಿಸ್ಬೋದು, ಹೇ ಇವೆಲ್ಲ ಕೇಳೋಕ್ಕೆ ಚೆಂದ ಬಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಹವೆವರ್ ಯು ಹ್ಯಾವ್ ಯುವರ್ ಓಲ್ಡ್ ಲೈಫ್ ಆಲ್ರೆಡಿ ಬದುಕ್ತಾ ಇರುವಂಥದ್ದು, ಅದು ಇದ್ದೇ ಇರುತ್ತೆ, ಬೈ ಡಿಫಾಲ್ಟ್ ಅದಿರುತ್ತೆ. ಅದಕ್ಕೆ ಒಂದು ಬ್ಯೂಟಿಫುಲ್ ಮಾತಿದೆ ಸರ್, ಇಫ್ ಯು ಡೋಂಟ್ ಲೀವ್ ವಿತ್ ಹೈ ಸ್ಟ್ಯಾಂಡರ್ಡ್ಸ್ ಯು ವಿಲ್ ಲೀವ್ ಬೈ ಡಿಫಾಲ್ಟ್ಸ್ ಅಂತ. ಒಂದು ಹೈ ಸ್ಟ್ಯಾಂಡರ್ಡ್ ಬದುಕಿಲ್ಲ ಅಂದರೆ ಡಿಫಾಲ್ಟ್ಸಲ್ಲಿ ಬೈ ಡಿಫಾಲ್ಟ್ ಬದುಕ್ತಾರೆ. ಸೊ ಹಾಗಾಗಿ ನಾವು ಎಷ್ಟು ಎತ್ತರದಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಎಥಿಕ್ಸ್ಗಳಾಗಿರ್ಬೋದು, ಯಾವುದೇ ಬಿಸ್ನೆಸ್ಗಳನ್ನ ಮಾಡ್ತಾ ಇರಲಿ, ಅಥವಾ ನಮ್ಮ ಲೈಫ್ ಆಗಿರ್ಬೋದು, ನೀವು ಫಿನಾನ್ಷಿಯಲ್ ಪ್ಲಾನಿಂಗನ್ನು ಮಾಡೋದಾಗಿರ್ಬೋದು, ಪ್ರತಿಯೊಂದು ವಿಷಯಗಳಲ್ಲೂ ಈ ಕಾಮ್ನೆಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು ಸರ್. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ನಾನು ಎಲ್ಲರಿಗೂ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತೀನಿ. ನನ್ನ ಸ್ಟೂಡೆಂಟ್ಸ್ಗಳಿಗೂ ಅದೇನೆ ಒಂದು ಬ್ಯೂಟಿ ಏನಂದರೆ ಸರ್, ಇದನ್ನು ಹೇಳೋಕ್ಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ. ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳೂ ಯಾರೆಲ್ಲ ನನ್ನ ಸೆಷನ್ಸ್ಗಳಲ್ಲಿದ್ದಾರೆ ಅಥವಾ ನನ್ನ ಪರ್ಸ್ನಲ್ ಕನ್ಸಲ್ಟೇಷನ್ಗೆ ಬಂದವರು ಅವರು ಕನ್ಸಿಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಇವತ್ತಿಗೂ. ರೀಸನ್ ಏನಂತ ಹೇಳಿದ್ರೆ, ನಾನು ಫಸ್ಟ್ ಏನು ಮಾಡಿದ್ದು ಅಂತ ಹೇಳಿದ್ರೆ ಈ ಕಾಮ್ನೆಸ್ನೇ ಡೆವಲಪ್ ಮಾಡಿಸಿದ್ದು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಮಾರ್ಕೆಟ್ ಏನಾದರೂ ದಮ 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 ಅಂತ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ, ಎಲ್ಲರೂ ಏನು ಮಾಡ್ತಾರೆ ಹೇಳಿ, ಪ್ಯಾನಿಕ್ ಆಗೋಗ್ತಾರೆ ಅಲ್ವಾ, ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇವಾಗ ಹೇಳಿ, ಅವರು ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇದನ್ನ ನಾನು ಹೇಳ್ತಾ ಇರೋದು, ನೀವು ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿ. ಈಗ ನೋಡಿ ಸರ್, ನಿಮ್ಮ ಮನೆಗೆ ಬೇಳೆ ತರ್ತೀರಾ ಅಂತ ಇಟ್ಕೊಳ್ಳೋಣ. ಬೇಳೆ 80 ರೂಪಾಯಿ ದಿವಸ ಮತ್ತು 150 ರೂಪಾಯಿ ಇದ್ದಿದ್ದ ದಿನ ನಾವು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಬೇಳೆ ತಂದೆ ತರ್ತೀವಿ. ಇವತ್ತು 80 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು 5 kg ತೊಗೊಳ್ಳಲ್ಲ, 150 ರೂಪಾಯಿ ಆಯಿತು ಅಂತ ಹೇಳ್ಬಿಟ್ಟು ಅರ್ಧ kg ತೊಗೊಳ್ಳಲ್ಲ. ಅಂದರೆ ನಮ್ಮ ಮನೆಗೆ ರಿಕ್ವೈರ್ಮೆಂಟ್ ಇರುವಷ್ಟು ತಂದೆ ತರ್ತೀವಿ. ಸೊ ಸೇಮ್ ವೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ಕಾಮ್ನೆಸ್ ಇಂಪಾರ್ಟೆಂಟ್. ಮಾರ್ಕೆಟ್ ಬೀಳ್ತಾ ಇದೆ ಹೇಳ್ತಾ ಇದೆ ನಂಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ಥಿಂಕಿಂಗ್ ಫಾರ್ ಲಾಂಗ್ ಟರ್ಮ್. ಹಾಗಾಗಿ ನಾನು ಕೀಪ್ ಆನ್ ಇನ್ವೆಸ್ಟಿಂಗ್ ಅಂತ ಇರಬೇಕು. ಈ ಕಾಮ್ನೆಸ್ ಡೆವಲಪ್ ಆದಾಗ ನೀವು ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿದಾಗ ಅಂದರೆ ಔಟ್ಸೈಡ್ ಪ್ರೆಷರ್ ಎಷ್ಟಾದರೂ ಬೀಳ್ತಾ ಇರಲಿ, ಅದ್ರ ಮೇಲೆ ಇಲ್ಲದೆ ಇದ್ದಾಗ ಡೆಫಿನೆಟ್ಲಿ ರಿಸಲ್ಟ್ಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಸೊ ಎಷ್ಟೋ ಜನಗಳು ಸರ್, ನಾನು ಅಬ್ಸರ್ವ್ ಮಾಡಿರೋಂಗೆ ಪ್ಯಾನಿಕ್ ಆಗಿ ಹೋಗ್ತಾರೆ. ಮತ್ತು ನಾನು ಯಾವಾಗಲೂ ಹೇಳುವಂಥದ್ದು, ನಿಮ್ಗೆ ಏನೇ ಅಡ್ವೈಸ್ಗಳು ಬೇಕಂತ ಹೇಳಿದ್ರು ಆಲ್ವೇಸ್ ಯು ಶುಡ್ ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ಸ್. ಯೂಟ್ಯೂಬ್ ನೋಡ್ಕೊಂಬಿಟ್ಟು ಆಪ್ರೇಷನ್ ಮಾಡೋಕ್ಕಾಗತ್ತಾ? ಯೂಟ್ಯೂಬಲ್ಲಿ ಇರುತ್ತೆ ಹೆಂಗೆ ಆರ್ಟ್ ಆಪ್ರೇಷನ್ ಮಾಡೋಕೆ ಅಂತ, ಅದು ನೋಡಿ ಯಾರು ಆಪ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಸೇಮ್ ವೇ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಫೈನಾನ್ಷಿಯಲ್ ಪ್ಲಾನಿಂಗ್ ಕಲಿಯೋಕ್ಕಾಗಲ್ಲ. ದೇ ಶುಡ್ ಆಲ್ವೇಸ್ ಸಿಟ್ ವಿತ್ ಆನ್ ಎಕ್ಸ್ಪರ್ಟ್. ಯಾಕಂದರೆ ಅವ್ರ ಲೈಫನ್ನು ಅವ್ರು ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಫು ಅವ್ರಿಗೆ ಡಿಫ್ರೆಂಟ್ ಪ್ಲ್ಯಾನಿಂಗ್ಸನ್ನು ತೋರಿಸ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ದುಡ್ಡು ನೀವು ಮ್ಯಾನೇಜ್ ಮಾಡಿ ಫಸ್ಟು, ಈ ಕಾಮ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಾಂದ್ರೆ ಏನಾಗುತ್ತೆ, ಈ ಕಾಮ್ನೆಸ್ ಇಲ್ಲ ಅಂತ ಹೇಳಿದ್ರು ಯಾರಾದರೂ ಒಬ್ಬರು ಬಂದು ಕೇಳಿದ ತಕ್ಷಣ ದುಡ್ಡನ್ನು ಕೊಟ್ಬಿಡ್ತಾರೆ. ಹಾಗಾಗಿ ನಾನೊಂದು ಮಾತು ಹೇಳ್ತಾ ಇರ್ತೀನಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಫ್ ಯು ಡು ನಾಟ್ ಪ್ಲ್ಯಾನ್ ವಿತ್ ಯುವರ್ ಮನಿ, ಸಂಬಡಿ ವಿಲ್ ಹ್ಯಾವ್ ದೇರ್ ಪ್ಲ್ಯಾನ್ ವಿತ್ ಯುವರ್ ಮನಿ ಅಂತ. ನಿಮ್ಮ ದುಡ್ಡಲ್ಲಿ ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೇರೆಯವ್ರು ಪ್ಲ್ಯಾನ್ ಮಾಡ್ತಾರೆ ನಿಮ್ಮ ದುಡ್ಡಲ್ಲಿ. ಸೊ ಹಂಗಾಗಿ ಬೆಟರ್ ಸೊ ನೀವು ಪ್ಲ್ಯಾನ್ ಮಾಡುವಂಥದ್ದು ತುಂಬ 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 ಎಸೆನ್ಷಿಯಲ್ ಆಗಿರುತ್ತೆ. ಈ ಜರ್ನಿನಲ್ಲಿ ಯಾವುದಾದ್ರೂ ಒಂದು ಈವರೆಗೆ ಹೇಳಿದಿರುವಂಥದ್ದು ಯಾವುದಾದ್ರೂ ಇದನ್ನು ಮಾತ್ರ ಮರಿಬೇಡಿ, ನೀವು ಈ ವಿಚಾರನ ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋದು ಏನಾದರೂ ಇದೆಯಾ ಕೊನೆಯಲ್ಲಿ? ಸರ್ ಏನಂದರೆ, ಒಂದು ಮ್ಯಾಂಡೇಟ್ರಿ ಆಗಿ ಮಾಡಲೇಬೇಕಾಗಿರುವಂಥದ್ದು ನಾನು ಹೇಳ್ತೀನಿ. ಏನಂದರೆ ನಾವು ಅದನ್ನು ತೈತಿಂಗ್ ಅಂತ ಹೇಳ್ತೀವಿ. ತೈತಿಂಗ್, TITHING, ತೈತಿಂಗ್. ಏನಂದರೆ ಇದನ್ನು ನಾನು ಪ್ರತಿ ಬಾರಿನೂ ಇದ್ರ ಬಗ್ಗೆ ಹೇಳ್ತೀನಿ. ನಿಮ್ಮ ವೆಲ್ತ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸೋಲ್ ವೆಲ್ತ್ ಬಿಲ್ಡ್ ಆಗಬೇಕು ಫಸ್ಟು. ಅರ್ಥ ಏನು ಅಂದರೆ, ಯಾವಾಗ ನೀವು ಏನನ್ನು ಅರ್ನ್ ಮಾಡ್ತಿರಲ್ಲ ಅಷ್ಟ್ರ ಮೇಲೂ ನಮ್ಗೆ ಹಕ್ಕಿರಲ್ಲ ಸರ್. ಅದರಲ್ಲಿ ಒಂದು ಪ್ರಪೋರ್ಷನನ್ನು ನಾವು ಸಮಾಜಕ್ಕೋಸ್ಕರ ಕೊಡಲೇಬೇಕು. ಅದನ್ನು ನಾವು ತೈತಿಂಗ್ ಅಂತ ಕರಿತೀವಿ. ಅಂದರೆ 10% ಆಫ್ ಅವರ್ ಇನ್ಕಮ್ ದಟ್ ಶುಡ್ ಗೋ ಬ್ಯಾಕ್ ಟು ದ ಸೊಸೈಟಿ. ಆದರೆ ಯಾರು ಕೈಯಲ್ಲಾಗಲ್ಲ ಅಥವಾ ಅವರು ನಮಗಿಂತ ಕೆಳಮಟ್ಟದಲ್ಲಿ ಇರ್ತಾರೋ ಅವರು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನೀವೆಷ್ಟು ಕೊಡ್ತಾ ಹೋಗ್ತಿರೋ ಅವಾಗ ನೀವು ಸಬ್ಕಾನ್ಷಿಯಸ್ಲಿ ಏನು ಫೀಲ್ ಮಾಡ್ತೀರಾ ಅಂತ ಹೇಳಿದ್ರೆ, ನನ್ನ ಕೈ ಯಾವಾಗಲೂ ಫುಲ್ ಆಗಿದೆ ಅಂತೇಳಿ. ನಾವು ಸ್ಕೇರ್ಸಿಟಿ ಮನೋಭಾವದಿಂದ ಥಿಂಕ್ ಮಾಡಲ್ಲ, ಅಬಂಡೆನ್ಸ್ ಮನೋಭಾವದಿಂದ ಥಿಂಕ್ ಮಾಡ್ತೀವಿ. ದಾನ ಮಾಡುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು ಸರ್. ಹಾಗಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕಾ, ನಿಮ್ಮ ಜಾಬಲ್ಲಿ ಬೇರೆ ಏನಾದರೂ ಪ್ರಮೋಷನ್ಸ್ಗಳಾಗಬೇಕಾ, ಅಥವಾ ನಿಮ್ಮ ಅದರಲ್ಲಿ ಇನ್ಕಮ್ ಜನ್ರೇಷನ್ ಜಾಸ್ತಿ ಆಗಬೇಕಾ, ನಾನು ಹೇಳೋದು ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಎಲ್ಲ ಮಾಡಿ, ದಟ್ಸ್ ಗುಡ್ ಆ್ಯಕ್ಚುಲಿ. ಯಾಕಂದ್ರೆ ನಾನು ಅದನ್ನೇ ಟೀಚ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಹೇಳೋದು, ನೀವು ದುಡಿಯೋಂಥ ದುಡ್ಡಲ್ಲಿ 10% ನಂದಲ್ಲ ಅಂತ ಹೇಳ್ಬಿಟ್ಟು ದಾನ ಮಾಡಿ. ಇದರಲ್ಲಿ ಒಂದು ಸೈಕಾಲಜಿ ಹೇಳ್ಬಿಡ್ತೀನಿ ಸರ್, ಏನಾಗುತ್ತೆ ಅಂತೇಳಿ. ನಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅಥವಾ ಹಾರ್ಮೋನ್ ರಿಲೀಸ್ ಆಗುತ್ತೆ, ದಟ್ಸ್ ಕಾಲ್ಡ್ ಡೋಪಮಿನ್ ಅಂತೇಳಿ. ಇದು ನಮ್ಮ ನ್ಯೂರೋ ಟ್ರಾನ್ಸ್ಮಿಟರಲ್ಲಿ ಆಗುವಂಥ ಒಂದು ಕೆಮಿಕಲ್ ರಿಯಾಕ್ಷನ್ನು. ಏನಾಗುತ್ತೆ ಅಂದರೆ ಇದರಲ್ಲಿ ನಮ್ಮ ಬ್ರೈನ್ ಡೋಪಮಿನ್ ಕೊಟ್ಟಾಗ ಅದೊಂಥರ ಹ್ಯಾಪಿ ಹಾರ್ಮೋನ್ ಅಂತ ಇಟ್ಕೊಳ್ಳಿ. ತುಂಬ ಸಿಂಪಲ್ ಆಗಿ ಹೇಳ್ಬೇಕು, ರಿವಾರ್ಡಿಂಗ್ ಹಾರ್ಮೋನ್. ಅದು ನೀವೇನಾದರೂ ಹ್ಯಾಪಿ ಹಾರ್ಮೋನ್ಸು, ನಾವೇನಾದ್ರು ಮಾಡಿದ ತಕ್ಷಣ ನಮ್ಮ ಬ್ರೈನ್ ಮತ್ತೆ ಮಾಡೋ ಹಾಗೆ ಪ್ರೋತ್ಸಾಹ ಮಾಡುವಂಥ ಹಾರ್ಮೋನ್. ಅದನ್ನು ನಾವು ಅಂದರೆ ಅದು ಮತ್ತೆ ರಿಪೀಟ್ ಮಾಡಿಸುತ್ತೆ ನಮ್ಮ ಕೈನಲ್ಲಿ.
ಯಾಕಂದ್ರೆ ತುಂಬ ಜನಕ್ಕೆ ಏನು ಗೊತ್ತಿದೆ ಅಂದರೆ ಬರೀ ಹ್ಯಾಪಿ ಹಾರ್ಮೋನ್ ಅಂತ ಮಾತ್ರ ಗೊತ್ತಿದೆ. ಬಟ್ ತುಂಬ ಜನಕ್ಕೆ ಏನು ಗೊತ್ತಿಲ್ಲ ಅಂದರೆ ದಟ್ಸ್ ಅ ರಿಪೀಟೆಡ್ ಹಾರ್ಮೋನ್. ಅದು ಜಾಸ್ತಿ ಕೇಳುತ್ತದು, ಅದು ರಿಪಿಟೇಷನ್ ಮಾಡಿಸುತ್ತೆ ನಮ್ಮ ಕೈನಲ್ಲಿ. ಈಗ ಯಾವುದಾದ್ರು ಒಂದು ಖುಷಿ ಕೊಡುವಂಥ ಸಂಗತಿ ಬಂತಂದರೆ ಅವ್ನು ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾನೆ. ಎಕ್ಸಾಕ್ಟ್ಲಿ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದಾಯ್ತಂದರೆ, ಅವನು 10% ಅವನ ಇನ್ಕಮನ್ನು ಯಾರೋ ಒಬ್ಬರಿಗೆ ದಾನ ಕೊಟ್ಟಾಗ ಅವ್ನ ಹೃದಯ ಏನಾಗುತ್ತೆ ಸರ್, ಹಗುರ ಆಗುತ್ತೆ ಅಲ್ವಾ? ಈ ಫೀಲ್ ಸೋ ಹ್ಯಾಪಿ. ಇವಾಗ ಅವನಿಗೆ ಡೋಪಮಿನ್ ಕಿಕ್ ಸಿಕ್ತು. ಸೊ ಅವ್ನು ಏನು ಯೋಚನೆ ಮಾಡ್ದ, ನಾನು ನನ್ನ ದುಡಿಯೋಂಥ ದುಡ್ಡಲ್ಲಿ 10% ನಾನು ದಾನ ಮಾಡ್ತೀನಿ ಅಂತೇಳಿ. ಯಾವಾಗ ಡೋಪಮಿನ್ ಕಿಕ್ ಸಿಕ್ತು ಆವಾಗ ಮೈಂಡು ಇನ್ನೂ ಜಾಸ್ತಿ ಕೊಡೋಂಗನ್ನ ಪ್ರಮೋಟ್ ಮಾಡುತ್ತೆ ಆ್ಯಕ್ಚುಲಿ. ಅಂದರೆ ಇವತ್ತು 1 ಲಕ್ಷ ರೂಪಾಯಿ ಏನು ಮಾಡ್ತಾವ್ರು ಅವನಿಗೆ 2 ಲಕ್ಷ ಮಾಡುವಂಗೆ ಐಡಿಯಾ ಕೊಡುತ್ತದು. ಓಕೆ ಓಕೆ ಓಕೆ. ಜೊತೆಗೆ ಯೂನಿವರ್ಸು ಅಷ್ಟೇ ಸರ್. ಯಾಕಂದರೆ ಕೊಡೋ ಕೈ ಬಂದಿಲ್ಲ ಅಂತ ಹೇಳಿದ್ರೆ ಈಸ್ಕೊಳ್ಳೋ ಕೈ ದೊಡ್ಡದಾಕೋಕ್ಕಾಗಲ್ಲ ಸರ್. ಸೊ ಫಸ್ಟು ಆ ಕೊಡುವಂಥ ವಿಷಯದಲ್ಲಿ ನಾವು ದೊಡ್ಡದಾದಷ್ಟು ನಾವು ಈಸ್ಕೋಬೇಕಾದ್ರೂ ಯೂನಿವರ್ಸ್ ಅದನ್ನು ನಮ್ಮ ಕೈನ ದೊಡ್ಡದು ಮಾಡ್ಬಿಟ್ಟು ಕೊಟ್ಟಿರುತ್ತೆ. ಸೊ ಹಾಗಾಗಿ ನಮಗೆ ಏನೇ ಇದ್ರೂ ನಮ್ಮ ಹೃದಯ ಚಕ್ರ ಓಪನ್ ಆಗಬೇಕು ಅಂತ ಹೇಳಿದ್ರು, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕಂತ ಹೇಳಿದ್ರು ವೆರಿ 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 ಇಂಪಾರ್ಟೆಂಟು ನಾವು ಡೊನೇಟ್ ಮಾಡುವಂಥದ್ದು. 10% ಆಫ್ ಮೈ ಇನ್ಕಮ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ. ವೆನ್ ಐ ಸೇ ಡೊನೇಷನ್, ಸೆಲ್ಫಿ ತಗೋಬಾರ್ದು. ಸೊ ಓಕೆ, ನಾನು ಇಂಥ ಕಡೆ ಡೊನೇಷನ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಮ್ಮ ವೆಬ್ಸೈಟಲ್ಲೂ ಒಂದೇ ಒಂದು ಕಡೆನೂ ನಾವು ಎಲ್ಲಿ ಏನು ಮಾಡಿದ್ದೀವಿ ಆ ಥರ ಎಲ್ಲೂ ಹಾಕಿಲ್ಲ ಸರ್. ನಾವು ಒಂದು ಪುಸ್ತಕ ಕೊಡೋದು, ಒಂದು ಅಕ್ಷರ, ಒಂದು ಪೆನ್ ಕೊಡೋದನ್ನು ಹಾಕಲ್ಲ ನಾವೆಲ್ಲೂ. ವಿ ನೆವರ್ ಡೂ ದ್ಯಾಟ್. ಸೊ ಹಾಗಾಗಿ ಅದನ್ನು, ಯಾಕಂದರೆ ಅದು ನಿಮ್ಮ ಸೋಲಿಗೆ ಗೊತ್ತಿರಬೇಕಷ್ಟೇ, ಯೂನಿವರ್ಸಿಗೆ ಗೊತ್ತಿರಬೇಕಷ್ಟೇ, ಈಸ್ಕೊಂಡವ್ರಿಗೂ ಗೊತ್ತಾಗಬಾರ್ದು ತುಂಬ ಟೈಮ್. ಸೊ ಇದು ಡೆಫಿನೆಟ್ಲಿ ಒಬ್ಬರನ್ನ ಹೆಲ್ಪ್ ಮಾಡುತ್ತೆ. ಈಗ ನೀವು ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಹೇಳ್ತೀರಾ, ಓಕೆ, ಅವ್ರಿಗೊಂದು ಪ್ರೊಸೆಸ್ ಸೆಟ್ ಮಾಡ್ತೀರಾ, ನೀವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹೇಳ್ತೀರಾ, ಎಲ್ಲವನ್ನೂ ಅವರು ರೈಟಾಗಿ ಮಾಡ್ತಾ ಇದ್ದಾರೆ ಅಂತಂದರೂ ಕೂಡ ಯಾವುದೋ ಒಂದು ಕಾರಣದಿಂದಾಗಿ ಅವರ ವೆಲ್ತ್ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಆಗದೇ ಇರಬಹುದು. ಯಾವುದೋ ಒಂದು ಬ್ಲಾಕೇಜಿಂದಾಗಿ, ಯಾವುದೋ ಒಂದು ಸೈಲೆಂಟ್ ಮಿಸ್ಟೇಕಿಂದಾಗಿ, ಆ ಥರದ್ದು ಒಂದು ಇದನ್ನು ಅಬ್ಸರ್ವ್ ಮಾಡಿ, ಇದನ್ನು ಗಮನಿಸಿ ಅಂತ ಹೇಳೋದಾದರೆ ಯಾವುದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ದಟ್ ಈಸ್ ಕಾಲ್ಡ್ ಇಂಟೆನ್ಷನ್. ಓಕೆ ಓಕೆ ಓಕೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂತ ಹೇಳಿದ್ರೆ ಮನುಷ್ಯನ ಮನಸ್ಸಿನಲ್ಲಿ ಯಾವ ಇಂಟೆನ್ಷನಿಂದ ಏನನ್ನ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದು ಅತಿ ಮುಖ್ಯವಾಗಿರುವಂಥ ಸಂಗತಿಯಾಗಿರುತ್ತೆ. ಓಕೆ. ನಾವು ತತ್ವಶುದ್ಧಿನಲ್ಲೆಲ್ಲ ಮಂತ್ರಗಳನ್ನು ಹೇಳ್ತೀವಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಾನೇ ಶುದ್ಧ್ಯಂತಾಂ ಜ್ಯೋತಿರ್ಹಂ ವಿರಚಾಮಿ ಪಾಪ್ಮಾಂ ಭೂಯಾ ಸದ್ದುತ್ಸ್ವಾಹ ಅಂತ ಹೇಳ್ತೀವಲ್ವ. ಸೊ ಸೇಮ್ ಅದರೊಳಗಡೆನೂ ಒಂದು ಲೈನ್ ಬರುತ್ತೆ. ವಾನ್ಮನ ಚಕ್ಷುಶ್ರೋತ್ರ ಜಿಗ್ವಾ ಜ್ಞಾನರೇತು ಬುದ್ಧಿಯ ಕೋಟಿ ಸಂಕಲ್ಪಾನೇ ಶುದ್ಧ್ಯಂತಾಂ ಜ್ಯೋತಿರ್ಹಂ ವಿರಚಾಮಿ ಪಾಪ್ಮ ಭೂಯಾ ಸದ್ದುತ್ಸ್ವಾಹ ಅಂತ ಹೇಳ್ತೀವಿ. ಅಂದರೆ ಮನ ಅಂದರೆ ನಮ್ಮ ಮನಸ್ಸು, ನಮ್ಮ ನಾಲಿಗೆ, ನನ್ನ ಇಡೀ ಬಾಡಿ, ನನ್ನ ಟೋಟಲ್, ನನ್ನ ಟೇಸ್ಟು, ನನ್ನ ಕಣನೂ ಶುದ್ಧಿ ಆಗಲಿ ಅಂತೇಳಿ ನಾವು ತತ್ವಶುದ್ಧಿನಲ್ಲಿ ಉಪಯೋಗಿಸ್ತೀವಿ. ಅಂದರೆ ಏನು ಮಾಡ್ತಾಯಿದ್ದೀವಿ ಹೇಳಿ, ನಾವಲ್ಲಿ ಇಂಟೆನ್ಷನನ್ನು ಸೆಟ್ ಮಾಡ್ತಾಯಿದ್ದೀವಿ. ಓಕೆ ಓಕೆ ಓಕೆ. ಅಂದರೆ ಸಂಕಲ್ಪ. ಓಕೆ. ಇಂಟೆನ್ಷನ್ನ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಅಂದರೆ ಸಂಕಲ್ಪ. ನಾನು ಏನು ಸಂಕಲ್ಪದಲ್ಲಿ ಅದನ್ನು ನಾನು ಸೆಟ್ ಮಾಡ್ತಾಯಿದ್ದೀನಿ ಅನ್ನೋಂಥದ್ದು ತುಂಬ ಮುಖ್ಯ ಆಗಿರುತ್ತೆ ಸರ್. ಬೇಸಿಕಲಿ ತುಂಬ ಜನಗಳು ಈ ಕಾನ್ಸೆಪ್ಟ್ ಅಥವಾ ಈ ಕೀ ವರ್ಡನ್ನು ಮಿಸ್ ಮಾಡಿಬಿಟ್ಟು ಏನನ್ನೇ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಬಹುಶಃ ಅದಾಗಲಿಕ್ಕಿಲ್ಲ. ನಾಟ್ ಓನ್ಲಿ ವೆಲ್ತ್ ಬಟ್ ಯಾವುದೇ ಒಂದು ವಿಷಯಗಳಾಗಿರಲಿ ನೋಡಿ, ಇಂಟೆನ್ಷನ್ ಕ್ಲೀನ್ ಆಗಿದ್ದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ಸು ಫಾಸ್ಟಾಗಿ ಆಗುತ್ತೆ ಸರ್. ಐ ರಿಪೀಟ್, ಇಂಟೆನ್ಷನ್ಸು ಕ್ಲೀನ್ ಆಗಿದ್ದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ಸ್ಗಳು ತುಂಬ ಫಾಸ್ಟಾಗಿ ಆಗುತ್ತೆ. ಇಂಟೆನ್ಷನ್ಸ್ಗಳು ಪವಿತ್ರವಾಗಿದ್ದಾಗ ಮಾತ್ರ ಕಾಸ್ಮೋಸು ಸಹ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಓಕೆ ಓಕೆ. ಯಾವಾಗ ಇಂಟೆನ್ಷನ್ನೇ ತಪ್ಪಿತ್ತು ಅಂತ ಹೇಳಿದ್ರೆ ಮನುಷ್ಯನ ಅವನು ಅಂದ್ಕೊಳ್ಳುವಂಥ ಏನಕ್ಕೆ ಮಾಡ್ತಾ ಇದ್ದೀನಿ, ನಾನು ಯಾವುದೇ ಒಂದು ವಿಷಯ ಮಾಡ್ತಾಯಿದ್ರು, ಈಗ ಒಂದು ವೆಲ್ತ್ ಕ್ರಿಯೇಷನ್ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಅದಕ್ಕೊಂದು ಸರಿಯಾದ ಫೌಂಡೇಶನ್ ಇಲ್ಲ ಅಂದರೆ, ಸರಿಯಾದ ಇಂಟೆನ್ಷನ್ ಸೆಟ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ವ್ಯರ್ಥ ಆಗೋಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸರ್. ನಮ್ಮ ಹಿಂದಿನವರೆಲ್ಲ ಒಂದು ಟ್ರೆಡಿಷನ್ಸ್ಗಳನ್ನು ಮಾಡಿದರು. ಅವೆಲ್ಲ ನಾವು ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಂತ ಅಂದ್ಕೊಳ್ತೀವಿ, ಬಟ್ ಅವೆಲ್ಲ ಎನರ್ಜಿ ಹೈಜೀನ್ಸ್ಗಳು. ಅಂದರೆ ಹುಟ್ಟುತ್ತಾನೆ ಮಕ್ಕಳಿಗೆ ನಾಮಕರಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆವಾಗ ಇಂಟೆನ್ಷನ್ ಏನು ಸೆಟ್ ಮಾಡ್ತಾರೆ ಹೇಳಿ. ಸೊ ಈ ಮಗು ಬೆಳೀತಾ 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 ಇವನ ನೇಮು ಅಭಿವೃದ್ಧಿ ಆಗಲಿ, ಇವನು ಕೀರ್ತಿವಂತನಾಗಲಿ, ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗಲಿ, ಈ ನೇಮು ಅವನಿಗೆ ಫಲ ಕೊಡಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಅದಾದಮೇಲಿಂದ ಅಕ್ಷರಾಭ್ಯಾಸ ಮಾಡ್ತಾರೆ. ಮಗು ಬೆಳೀತಾ ಬೆಳೀತಾ ಅದರೊಳಗಡೆ ಏನು ಇಂಟೆನ್ಷನ್ ಸೆಟ್ ಮಾಡ್ತಾರೆ, ಇವನಿಗೆ ಬುದ್ಧಿ ಬರಲಿ, ಸೊ ಒಳ್ಳೆ ವಿದ್ಯಾವಂತನಾಗಲಿ ಅನ್ನೋಂಥ ಇಂಟೆನ್ಷನ್ನ ಸೆಟ್ ಮಾಡ್ತಾರೆ. ಬೆಳೀತಾ ಬೆಳೀತಾ ಅವನಿಗೆ ಉಪನಯನ ಮಾಡ್ತಾರೆ, ಲಿಂಗಧಾರಣೆ ಮಾಡ್ತಾರೆ. ಆ ಥರ ಅವರವರ ರೀತಿಯಲ್ಲಿ ಬೇರೆ ಬೇರೆ ಪ್ರಾಸೆಸ್ಗಳನ್ನು ಅವರು ಅನುಸರಿಸ್ತಾ ಬರ್ತಾರೆ. ಪ್ರತಿಯೊಂದು ಹಂತದಲ್ಲೂ ಇಂಟೆನ್ಷನ್ನ ಸೆಟ್ ಮಾಡ್ತಾ ಬರ್ತಾರೆ. ಮದುವೆ ಆದಾಗ ಸಪ್ತಪದಿ ತುಳಿಬೇಕಾದ್ರೂ ಒಂದು ಇಂಟೆನ್ಷನ್ ಸೆಟ್ ಆಗಿರುತ್ತೆ. ಏನಂತ, ನಾನು ನಿನ್ನ ಕೈ ಹಿಡಿತಾ ಇದ್ದೀನಿ, ಯಾವತ್ತೂ ನಿನ್ನ ಕೈ ಬಿಡಲ್ಲ ಅನ್ನುವಂಥ ಇಂಟೆನ್ಷನ್ನಿಂದ ಮದುವೆ ಆಗ್ತಾರೆ. ಸೊ ಅದೇ ಥರ
ಷಷ್ಠಿ ಪೂರ್ತಿ ಆಗಬೇಕಾದ್ರೂ ಅಷ್ಟೇನೆ. ಸೊ ಇಷ್ಟು ವರ್ಷ ದೇವರು ನನಗೆ ಬದುಕೋದಕ್ಕೆ ಅವಕಾಶ ಕೊಟ್ಟನಲ್ಲಪ್ಪ, ಸೊ ಹಂಗಾಗಿ ನಾವು ಒಂದು ಥ್ಯಾಂಕ್ ಯು ಹೇಳುವಂಥ ಒಂದು ಇಂಟೆನ್ಷನ್. ಸೊ ಕೊನೆಗೆ ನಾವು ಒಂದು ಷೋಡಶ ಸಂಸ್ಕಾರ ಅಂತ ಹೇಳ್ತೀವಿ, ಅದರಲ್ಲಿ ಫೈನಲಾಗಿ ಎಂಡ್ ಆಗೋದೆ ಅಪರ ಸಂಸ್ಕಾರದಿಂದ, ಲಾಸ್ಟ್ ಸಂಸ್ಕಾರ. ಸೊ ಅಂದರೆ ಶ್ರೀರಂಗಪಟ್ಟಣದಲ್ಲೆಲ್ಲ ಮಾಡ್ತಾರೆ. ಅವಾಗಲೂ ಒಂದು ಇಂಟೆನ್ಷನ್ ಸೆಟ್ ಆಗುತ್ತೆ, ಏನಂದರೆ ಈ ಭೂಮಿನ ಬಿಟ್ಟು ಹೋಗಿದ್ದಾನೆ, ಇಲ್ಲಿಂದ ಆಚೆಗೆ ಅವ್ನಿಗೆ ಒಳ್ಳೇದಾಗಲಿ, ಆ ಸೋಲ್ಗೆ ಒಳ್ಳೇದಾಗಲಿ ಅಂತ ಹೇಳಿ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಒಂದು ಇಂಟೆನ್ಷನ್ ಅನ್ನುವಂಥದ್ದು ಇರುತ್ತೆ. ಇನ್ನೂ ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಯಾರೋ ಒಂದು ಮೂವಿ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಸರ್. ಮೂವಿ ಮಾಡಬೇಕಾದ್ರೂ ಫಸ್ಟು ಒಂದು ಕಾನ್ಸೆಪ್ಟನ್ನು ಮಾಡ್ತಾರೆ, ಏನು ಹೇಳಿ, ಮುಹೂರ್ತ ಅಂತ. ಮುಹೂರ್ತದಲ್ಲಿ ನಾನು ಮಾಡ್ತಾ ಇದ್ದೀನಿ, ಕ್ಲ್ಯಾಪ್ ಎಲ್ಲ ಮಾಡುವಂಥದ್ದು, ಅಥವಾ ತುಂಬ ದೊಡ್ಡವ್ರನ್ನ ಕರೆಸಿ ಕ್ಲ್ಯಾಪ್ ಮಾಡಿಸುವಂಥದ್ದು ಎಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಇಂಟೆನ್ಷನ್, ನಾನು ಇದು ಮಾಡ್ತಾ ಇದ್ದೀನಪ್ಪ, ಭಗವಂತ ನನಗೆ ಸಕ್ಸಸ್ ಕೊಡಪ್ಪ ಅನ್ನುವಂಥ ಆ ಇಂಟೆನ್ಷನ್ಸನ್ನ ಯಾವಾಗ ಸೆಟ್ ಮಾಡ್ತಾರೆ ಆವಾಗ ಎಲ್ಲನೂ ಚೆನ್ನಾಗಾಗುತ್ತೆ ಸರ್. ಊಂಬಿಂದ ಟಾಮ್ ತನಕನೂ ಪ್ರತಿ ಹಂತದಲ್ಲೂ ಇಂಟೆನ್ಷನ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಮ್ಮ ಹಿರಿಯರಿಗೆ ಗೊತ್ತಿರುತ್ತೆ, ಇಂಟೆನ್ಷನ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ನೀವು ಮಾಡುವಂಥ ಕೆಲಸದಲ್ಲಿ ಸಫಲತೆ ಅನ್ನುವಂಥದ್ದು ಕಟ್ಟಿಟ್ಟು ಬುತ್ತಿ ಅಂತೇಳಿ. ಓಕೆ ಸರ್, ಬಟ್ ಒಂದು ಪ್ರಶ್ನೆ ಬರೋದಿಲ್ಲಿ, ಈಗ ಇಂಟೆನ್ಷನ್ ಚೆನ್ನಾಗಿರಬೇಕು ಅನ್ನೋದು ಅಂತ ಹೇಳಿದ್ರಲ್ಲ ನೀವು, ಈ ಚೆನ್ನಾಗಿರೋದು ಅಂದ್ರೆ ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಈ ಚೆನ್ನಾಗಿರೋದು ಅನ್ನೋದು ನನಗೆ ಒಂದು ಚೆನ್ನಾಗಿ ಅನಿಸ್ಬೋದು, ನಿಮಗೊಂದು ಚೆನ್ನಾಗಿ ಅನಿಸ್ಬೋದು. ಎಲ್ಲರೂ ಕೂಡ ಏನು ಗೊತ್ತಾ, ನಾವು ವೆಲ್ತ್ ಕ್ರಿಯೇಟ್ ಮಾಡಿ ಇದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಅನ್ಕೊಳ್ಳಲ್ಲ. ಅದ್ರ ಜೊತೆಗೆ ವೆಲ್ತ್ ಕ್ರಿಯೇಟ್ ಮಾಡಿ ಸಮಾಜ ಹಾಳು ಮಾಡಬೇಕು ಅಂತ ಅನ್ಕೊಳ್ಳಲ್ಲ. ಅವ್ರವ್ರದ್ದೇ ಏನೇನೋ ಇರ್ತವೆ, ನಾನು ಫಾರಿನ್ಗೆ ಹೋಗಬೇಕು, ನಾನು ದೊಡ್ಡ ಮನೆ ಕಟ್ಟಬೇಕು, ನಾನು ಒಂದೆರಡು ಜನರಿಗೆ ಹೆಲ್ಪ್ ಮಾಡಬೇಕು, ಜಾಬ್ ಕೊಡಬೇಕು ಅಂತ ಇರ್ಬೋದು, ಅಥವಾ ನಾನು ಮಜಾ ಮಾಡ್ಬೇಕಂತಲೂ ಇರ್ಬೋದು, ನನ್ನ ಮಕ್ಕಳಿಗೆ ನಾನು ನಾನು ಮಾಡಿಟ್ಟು ಹೋಗ್ತೀನಿ ಅಂತಲೂ ಇರ್ಬೋದು, ನಾನು ಕಷ್ಟಪಟ್ಟಿರೋದ್ರಿಂದ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತಲೂ ಇರ್ಬೋದು. ಸೊ ಇಲ್ಲಿ ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಅಂದರೆ ಈ ನೋಡೋಂಥವ್ರಿಗೆ ಅನ್ಸುತ್ತೆ ಹಾಗಾದ್ರೆ ಏನು ಸರಿಯಾದ ಇಂಟೆನ್ಷನ್ ಅಂದರೆ ಏನು ಅನ್ನೋದು. ಓಕೆ, ನೀವು ಕ್ವಶನ್ ಏನಂದರೆ ಇಂಟೆನ್ಷನ್ ಈ ಸರಿನಾ ತಪ್ಪ ಅಂತ ಹೆಂಗೆ ಗೊತ್ತಾಗೋದು? ಸಿ ಅಲ್ಟಿಮೇಟ್ಲಿ ನಾನು ಯಾವಾಗಲೂ ಇಂಟೆನ್ಷನ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತಾ ಇರ್ತೀನಿ ಅಂದರೆ, ಈಗ ನೀವು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಈ ದಿನ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಹೊರಡ್ತೀವಿ, ಅದು ನಮಗೆ ಸರಿಯಾದ ಇಂಟೆನ್ಷನ್ ಅಲ್ವಾ? 100% ಸರಿಯಾದ ಇಂಟೆನ್ಷನ್. ಅದೇನೆ ನಾವೇನಾದರೂ ಮನೆಯಿಂದ ಹೊರಡಬೇಕಾದ್ರೆ ಹೆಂಗಾದ್ರೂ ಮಾಡಿ ಇವತ್ತೊಂದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ, ಅವ್ನು ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಇಂಟೆನ್ಷನ್ನೇ. ಅದು ನನ್ನ ಪ್ರಕಾರ ಸರಿ ಇಂಟೆನ್ಷನ್ನು, ಬಟ್ ಅಪೋಸಿಟ್ ವ್ಯಕ್ತಿ ಪ್ರಕಾರ ಅದು ರಾಂಗ್ ಇಂಟೆನ್ಷನ್ ಅಲ್ವಾ? ಸೊ ಇಂಟೆನ್ಷನ್ ಅನ್ನೋದು ಪ್ರತಿಯೊಬ್ಬರ ಇಂಡಿವಿಜುವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವೆಲ್ತ್ ಮ್ಯಾನಿಫೆಸ್ಟೇಷನಲ್ಲಿ, ಯಾಕೆ ಜನಗಳು ವೆಲ್ತನ್ನ ಜಾಸ್ತಿ ಬೇಗ ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಸಿಂಪಲ್, ಅವರ ಇಂಟೆನ್ಷನ್ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ವೀಕ್ ಆಗೋಗುತ್ತೆ. ಅಂದರೆ ಕೇಳ್ತಾ ಇರೋದನ್ನು ನಾನು ಏನನ್ನು ಕೇಳ್ತಾ ಇದ್ದೀನಿ, ಯಾಕೆ ಕೇಳ್ತಾ ಇದ್ದೀನಿ ಅಂತ ಅರಿವಿಲ್ಲ ಅಂದರೆ, ಅದನ್ನೊಂದು ಪವಿತ್ರವಾಗಿರುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲನೂ ನನಗೇನು ಬೇಕು ಅಂತ ಕೇಳೋದಕ್ಕಿಂತ ನಾನು ಇದನ್ನು ಪಡ್ಕೊಳ್ಳೋದ್ರಿಂದ ಆಲ್ಟರ್ನೇಟಿವ್ಲಿ ಬೇರೆಯವ್ರಿಗೂ ಏನು ಹೆಲ್ಪ್ ಆಗುತ್ತೆ ಅನ್ನೋಂಥ ಜೋಡಿ ಆಗಿಲ್ಲ ಅಂತ ಹೇಳಿದ್ರೆ ಆ ಮ್ಯಾನಿಫೆಸ್ಟೇಷನ್ಸ್ಗಳಾಗಲ್ಲ ಸರ್. ಓಕೆ ಓಕೆ ಅಂದರೆ ಆ ಗೋಲ್ಸ್ಗಳೆಲ್ಲ ಅದು ಭಾಳ ತಪ್ಪಾಗೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದನ್ನು ನೀವು ಚೇಸ್ ಮಾಡುವಂಥದ್ದಲ್ಲ, ಅದನ್ನು ಟ್ಯೂನ್ ಮಾಡುವಂಥದ್ದು. ಓಕೆ ಓಕೆ, ಅಂದರೆ ಆ ಅಲೈನ್ಮೆಂಟ್ಗೆ. ಅಂದರೆ ನನ್ನ ಇಂಟೆನ್ಷನ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಎಲ್ಲನೂ ಚೆನ್ನಾಗಾಗುತ್ತೆ. ತುಂಬ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸದ್ಗುರು ಅವರು ಈಶಾ ಫೌಂಡೇಶನನ್ನು ಆ ಲೆವೆಲ್ಗೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಇಂಟೆನ್ಷನ್ ಇತ್ತು ಅಲ್ವಾ? ಅದಕ್ಕೋಸ್ಕರ ಜನ್ಮಗಳನ್ನು ಎತ್ತಿ ಬಂದು ಅವರು ಅದನ್ನು ಕಟ್ಟಿದರು. ರವಿಶಂಕರ್ ಗುರೂಜಿಯವರು ಒಂದು ಆಶ್ರಮ ಆರ್ಟ್ ಆಫ್ ಲಿವಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಇಂಟೆನ್ಷನ್ ಇತ್ತು. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಲೈಫ್ನಲ್ಲೂ ಇಂಟೆನ್ಷನ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ಸ್ಗಳು ಫಾಸ್ಟಾಗಿ ಆಗುತ್ತೆ. ಸೊ ಇಂಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. 99% ಜನರ ಇಂಟೆನ್ಷನ್ಸ್ ಚೆನ್ನಾಗೇ ಇರುತ್ತೆ. ಓಕೆ, ನೀವು ಹೇಳಿದ್ದು ಕೂಡ ನಂಗೆ ಅರ್ಥ ಆಯಿತು. ಸೊ ನಮ್ಮ ನೋಡೋವಂಥ ಜನರಿಗೂ ಅದು ಅರ್ಥ ಆಗಿರುತ್ತೆ. ಈಗ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಕೇಳಬೇಕು ಅಂದ್ಕೊಂಡೆ, ಇಂಟೆನ್ಷನ್ ಸರಿ ಇದ್ದರೂ ಕೂಡ ಓಕೆ ನಮಗೆ ಭಯ ಆಗುತ್ತೆ, ನಾವು ತಪ್ಪು ಮಾಡ್ತೀವಿ ಅನ್ನೋ ಭಯ ಆಗುತ್ತೆ, ತಪ್ಪು ತಿಳ್ಕೊಳ್ತಾರೋ ಅನ್ನೋ ಭಯ ಕೂಡ ಇರುತ್ತೆ ನಮಗೆ. ನಾವು ಸರಿ ಮಾಡ್ತಾ ಇದ್ರು ಕೂಡ ಜನ ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಕೂಡ ನಮಗಿರುತ್ತೆ. ಎಕ್ಸ್ಟರ್ನಲ್ ವ್ಯಾಲಿಡೇಷನ್. ಇನ್ನೊಂದು ನೋಡಿ ಸರ್, ನಾವು ಹೆಂಗಿರುತ್ತೆ ಅಂದರೆ, ಒಬ್ಬ ಭಿಕ್ಷುಕನಿಗೆ ನಾವು ದುಡ್ಡು ಕೊಡಬೇಕು ಅಂತ, ನನಗೆ ಪರ್ಸ್ನಲಿ ಯಾರಿಗೂ ದುಡ್ಡು ಕೊಡಬೇಕು ಅಂದರೆ ಜನ ನೋಡ್ತಾರೆ ಅಂತೇಳಿ ನಮಗೆ ಮುಜುಗರ ಆಗುತ್ತೆ. ಯಾರು ಇಲ್ದೇ ಕೊಡೋಣಪ್ಪ ಯಾಕೆ ಅನ್ನೋ ಥರದ್ದಿರುತ್ತೆ. ಸೊ ಅದು ನೆಗೆಟಿವ್ ಪಾಸಿಟಿವ್ ಎರಡೂ ಇರ್ಬೋದು. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಈ ಒಂದು ಕ್ರಿಟಿಸಿಸಮು, ಈ ಭಯ, ಜನ ಜಡ್ಜ್ ಮಾಡ್ತಾರೆ ನಮ್ಮನ್ನು ಅನ್ನೋ ಒಂದು ಅಪ್ರಿಹೆನ್ಷನ್, ಇದನ್ನೆಲ್ಲ ಮೀರಿ ಫೋಕಸ್ ಮಾಡಬೇಕಾಗತ್ತಲ್ಲ, ಅದು ಹೇಗೆ ಸಾಧ್ಯ? ಇದು ಭಾಳ ಒಳ್ಳೆ ಪ್ರಶ್ನೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜನಕ್ಕೆ ಇದಿರುತ್ತೆ. ಓಕೆ, ನನ್ನ ಇಂಟೆನ್ಷನ್ ಪವರ್ಫುಲ್ ಆಗೇ ಇದೆ, ಆದರೆ ನಾನು ವೆಲ್ತ್ ಮ್ಯಾನಿಫೆಸ್ಟೇಷನ್ಸ್ ಆಗಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಏನೇ ಮಾಡಬೇಕು ಅಂತ ಹೊರಟ್ರು ಹೊರಗಡೆಯವ್ರನ್ನ ನೋಡ್ಬಿಟ್ಟು ಎಲ್ಲಿ ಅದನ್ನು ನನ್ನ ಬಗ್ಗೆ
ನಗ್ಬಿಡ್ತಾರೋ ಅಥವಾ ಅಂದರೆ ನಾನು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಸ್ಗಳಿಗೆ ಜಾಸ್ತಿ ಆಸ್ಪದ ಕೊಡ್ತಾ ಇದ್ದೀನಿ ಅಂತ ಆಯ್ತು ಅವ್ರ ಲೆಕ್ಕದಲ್ಲಲ್ವಾ. ಸೊ ಇದನ್ನು ನೋಡಿ, ನಾನು ತುಂಬ ಗೌರವಿಸುವಂಥ ವ್ಯಕ್ತಿ, ಪಾಲಿಟಿಕಲ್ ತರೋದಿಲ್ಲ ನಾನು, ಮೋದಿಯವರು. ಓಕೆ, ಹೀಗೇ ಒಂದು ಇಂಟರ್ವ್ಯೂನಲ್ಲಿ ಮೋದಿಯವ್ರನ್ನ ಕೇಳ್ತಾರೆ, ಸರ್ ನಿಮ್ಮನ್ನ ಇಡೀ ಜನಗಳೆಲ್ಲ, ದೇಶದ ಜನಗಳೆಲ್ಲ, ತುಂಬ ಜನಗಳು ಅಂದರೆ ಒಂದಷ್ಟು ಪೋರ್ಷನ್ ಆಫ್ ಜನಗಳು ನಿಮ್ಮನ್ನು ದೇಶದ್ರೋಹಿ ಅಂತ ಹೇಳ್ತಾರೆ, ನೀವು ಎಕನಾಮಿಕನ್ನು ಕೊಲ್ಯಾಪ್ಸ್ ಮಾಡಿಬಿಟ್ರಿ ಅಂತ ಹೇಳ್ತಾರೆ, ನೀವು ಸರಿ ಇಲ್ಲ ಅಂತ ಹೇಳ್ತಾರೆ, ನೀವು ಮದುವೆನೇ ಆಗದೆ ನೀವು ಈ ಥರ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರ ಲೈಫ್ನ ಅಂತ ಹೇಳ್ತಾರೆ, ಏನೇನೇನೋ ವಿಷಯಗಳನ್ನೆಲ್ಲ ಪಾಪಪ್ ಮಾಡ್ತಿರ್ತಾರಲ್ವ ಸರ್. ಇದನ್ನು ಹ್ಯಾಕ್ ಸಹಿಸ್ಕೋತೀರಾ, ನಿಮ್ಗೇನು ಬೇಜಾರೇ ಆಗಲ್ವಾ ಅಂತ ಕೇಳ್ತಾರೆ. ಆಗ ಮೋದಿಯವರು ಎಂಥ ಅದ್ಭುತವಾದ ಮಾತು ಹೇಳ್ತಾರೆ ಅಂದರೆ, ಸರ್ ಮೇ ಬಿ ಇನ್ಸಾನು, ನಾನು ಮನುಷ್ಯನೇ, ನನಗೂ ನೋವಾಗುತ್ತೆ, ನನಗೂ ಹರ್ಟ್ ಆಗುತ್ತೆ, ನನಗೂ ಬೇಜಾರಾಗುತ್ತೆ, ನಾನು ಮನುಷ್ಯನೇ ಅಲ್ವಾ. ಆದರೆ ದೇಶ ಅಂತ ಬಂದಾಗ ನನ್ನ ಬೇಜಾರು, ನನ್ನ ನೋವು, ನನ್ನ ಪರ್ಸ್ನಲ್ ಸಂಗತಿಗಳಿಗಿಂತನೂ ನನ್ನ ದೇಶ ದೊಡ್ಡದಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಇದು ಯಾವುದು ಮ್ಯಾಟ್ರ್ ಆಗೋದಿಲ್ಲ, ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಸ್ಗಳು ಮ್ಯಾಟ್ರ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಒಳಗಡೆ ಇರುವಂಥ ಇಂಟೆನ್ಷನ್ನು ಪವರ್ಫುಲ್ ಆಗಿದೆ, ಪಾಸಿಟಿವ್ ಆಗಿದೆ. ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಮಾತ್ರ ಫಾಲೋ ಮಾಡ್ತೀನಿ, ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ. ಸೊ ಸೇಮ್ ವೇ ನಮ್ಮ ಇಂಟೆನ್ಷನ್ಸ್ಗಳು ಪವರ್ಫುಲ್ ಆಗಿದ್ದಾಗ ಸರ್, ನಾವು ಡ್ರೈವ್ ಮಾಡೋದಲ್ಲ, ಯೂನಿವರ್ಸ್ ನಮ್ಮನ್ನು ಡ್ರೈವ್ ಮಾಡುತ್ತೆ ಜೊತೆಗೆ. ನೋಡಿ, ಇಂಟೆನ್ಷನ್ ತಪ್ಪಾಗಿತ್ತು ಅಂತ ಇಟ್ಕೊಳ್ಳಿ ಸರ್, ನಾನು ಅವ್ರಿಗೆ 10,000 ರೂಪಾಯಿನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಪಕ್ಕದಲ್ಲೇ ಕೂರಿಸ್ಕೊಂಡು ತಲೆ ಸೌರಿ ಅವ್ರಿಗೆ ನಾನೇ ಆ್ಯಪ್ನ ಓಪನ್ ಮಾಡಿಸಿ ಇನ್ವೆಸ್ಟ್ ಮಾಡಿಸಿದ್ರು, ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಿಸಿದ್ರು ಇಲ್ಲಿಂದ ಆಚೆ ಎದ್ದೋದ್ಮೇಲಿಂದ ಬಿಟ್ಬಿಡ್ತಾರೆ ಸರ್. ಯಾಕಂದರೆ ಅವ್ರಿಗೆ ಇಂಟೆನ್ಷನ್ ಸೆಟ್ಟಿಂಗೇ ಇಲ್ವಲ್ಲ. ಇದೇ ಕಾರಣಕ್ಕೆ ನಾನು ಕ್ಲಾಸಸ್ಸಲ್ಲೂ ಯಾಕೆ ಹೇಳ್ತಿರ್ತೀನಿ ನಮ್ಮ ಪ್ರೋಗ್ರಾಮ್ಸ್ಗಳಲ್ಲಿ ಅಂತ ಹೇಳಿದ್ರೆ, ಮೊದಲು ನಿಮ್ಮ ಇಂಟೆನ್ಷನ್ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅನ್ನೋದು ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅನ್ನುವಂಥದ್ದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಆಮೇಲಿಂದ ಇನ್ವೆಸ್ಟ್ ಮಾಡಿ. ದ ಮೂಮೆಂಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪರ್ಪಸ್, ಯಾವುದೇ ಒಂದು ವಿಷಯ ಮಾಡೋದಕ್ಕೆ ಮುಂಚೆ ಒಂದು ಪರ್ಪಸನ್ನು ಹೇಗೆ ಇಟ್ಕೊಂಡಿರ್ತೀರಿ, ಅದ್ರ ಮೇಲೆ ಅವ್ರು ಮಾಡುವಂಥ ಮ್ಯಾನಿಫೆಸ್ಟೇಷನ್ಸ್ಗಳು, ವೆಲ್ತ್ ಕ್ರಿಯೇಷನ್ಸು ಅಥವಾ ವೆಲ್ತ್ ಮೈಂಡ್ಸೆಟ್ಟು ಅಥವಾ ಈವನ್ ಪರ್ಸ್ನಲ್ ಫಿನಾನ್ಸು ಎಲ್ಲನೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮೇಯ್ನ್ ಏನಂದರೆ ಅವರು ಎಷ್ಟು ಇಂಟೆನ್ಷನ್ಸ್ಗಳನ್ನ ಇಟ್ಕೊಂಡಿರ್ತಾರೆ, ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಕೇರೆ ಮಾಡಲ್ಲ ಅವಾಗ. ನಾನು ಆ್ಯಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದು ಬಟ್ ಕೇಳೋಕ್ಕಿಂತ ಮುಂಚೆ ನನಗೆ ಸುರೇಶ್ ಶೈವ ಅವ್ರ ಪರಿಚಯ ಆಗಿ ನನಗೆ ಫೋನಲ್ಲಿ ಮಾತಾಡಿದಾಗ ನೀವು ಓಕೆ ಒಬ್ಬ ಸ್ನೇಹಿತರ ಮೂಲಕ ಪರಿಚಯ ಆಗಿ ನನಗೆ ಒಂದು ನಿಮ್ಮ ಬಗ್ಗೆ ಅನ್ನಿಸ್ತು ಮಾತಾಡಿದಾಗ, ಈ ವ್ಯಕ್ತಿದು ಒಂದು ಕ್ವಾಲಿಟಿ ನನಗೆ ಸ್ಟ್ರೈಕ್ ಆಯಿತು. ಅದೇನೆಂದರೆ ಕ್ಲಾರಿಟಿ. ನೀವು ಮಾತಾಡಬೇಕಾದ್ರೆ, ನನಗೆ ಈ ಫೋನಲ್ಲಿ ಮಾತಾಡಬೇಕಾದ್ರೆ ಎಷ್ಟು ಕ್ಲಿಯರಾಗಿ ಇವ್ರು ಹೇಳ್ತಾರಲ್ಲ, ಎಷ್ಟು ಕ್ಲಿಯರಾಗಿ ನಮಗೆ ಹೇಳ್ತಾರೆ ಅನ್ನೋದು ಒಂದು. ಎರಡನೇದು ಎಷ್ಟು ಕ್ಲಾರಿಟಿ ಮತ್ತು ಆ ಕ್ಲಾರಿಟಿ ಬಗ್ಗೆ ಒಂದು ಕನ್ವಿಕ್ಷನ್ ಇರುತ್ತಲ್ಲ, ನಾನು ಹೇಳ್ತಾ ಇರೋದು ಸರಿ ಅನ್ನೋದೊಂದು ನನ್ನ ಕನ್ವಿಕ್ಷನ್ ಇದ್ದರೆ ಅದನ್ನು ಹೇಳೋ ರೀತಿಯೇ ಬೇರೆ ಆಗುತ್ತೆ. ನನಗೆ ಕ್ಲಾರಿಟಿ ಇದೆ ಬಟ್ ಕನ್ವಿಕ್ಷನ್ ಇಲ್ಲ ಅಂದರೆ ನಾನು ಅರ್ಧ ಮನಸ್ಸಲ್ಲಿ ಹೇಳ್ತೀನಿ. ನಿಮ್ಮಲ್ಲಿ ನನಗೆ ಆ ಕ್ವಾಲಿಟಿ ಕಾಣಿಸ್ತು. ಬಟ್ ನಮ್ಮಂಥ ಹುಲುಮಾನವರು ಭಾಳಷ್ಟು ಜನರಿಗೆ ಈ ಕ್ಲಾರಿಟಿ ಇರಲ್ಲ, ಅದ್ರ ಬದಲಾಗಿ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಅದು ಪರ್ಸ್ನಲ್ ಲೈಫಲ್ಲೂ ಕನ್ಫ್ಯೂಷನ್ಸ್ ಇರುತ್ತೆ, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಇರುತ್ತೆ, ಸರಿ ತಪ್ಪುಗಳ ಬಗ್ಗೆ. ಎರಡನೇದು ವೆಲ್ತ್ ಮ್ಯಾನಿಫೆಸ್ಟೇಷನಲ್ಲೂ, ವೆಲ್ತ್ ಕ್ರಿಯೇಟ್ ಮಾಡೋದ್ರಲ್ಲೂ, ರಿಟೈರ್ಮೆಂಟ್ ಫಂಡ್ ಮಾಡ್ತಾ ಇದ್ದೀನಿ, ಪರ್ಸ್ನಲ್ ಎಮರ್ಜೆನ್ಸಿ ಕಾಂಟಿಂಜೆನ್ಸಿ ಫಂಡ್ ಮಾಡ್ತಾ ಇದ್ದೀನಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ, ಆದರೂ ಅದರಲ್ಲೂ ಕನ್ಫ್ಯೂಷನ್. ಸೋಷಲ್ ಲೈಫಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್. ಸೊ ಹೌ ಟು ಓವರ್ಕಮ್ ದಿಸ್ ಕನ್ಫ್ಯೂಷನ್ ಆ್ಯಂಡ್ ಬಿ ಫೋಕಸ್ಡ್? ದಟ್ಸ್ ಅ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ನಾ ಹೇಳುವಂಥದ್ದು, ಬದುಕಿನಲ್ಲಿ ಇದು ತುಂಬ ಪ್ರಮುಖವಾದಂಥ ಘಟ್ಟ. ಪ್ರತಿಯೊಬ್ಬರಿಗೂ ಈ ಕನ್ಫ್ಯೂಷನಿಂದ ಆಚೆ ಬರೋದು. ನಾನು ಏನು ಹೇಳ್ತೀನಿ ಸರ್ ಇವಾಗ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು 2 to 3 minutes ಇದನ್ನು ಅಡುಗೆ ಮಾಡ್ತಾ ಇರಲಿ, ಏನಾದ್ರು ಮಾಡ್ತಾ ಇರಲಿ, ಜಸ್ಟ್ ಒಂದು 2-3 minutes ಕೇಳಿಸ್ಕೊಂಡ್ರೆ ಐ ಆಮ್ ಶ್ಯೂರ್ ಅವ್ರ ಲೈಫಲ್ಲಿ ಇವತ್ತಿಂದ ಆಚೆಗೆ ಕನ್ಫ್ಯೂಷನ್ ಅನ್ನೋದು ಅಟ್ಲೀಸ್ಟ್ ಒಂದು 30% ಹೋಗುತ್ತೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನನ್ನ ಹತ್ರ ನಮ್ಮದು 3 months ಪ್ರೋಗ್ರಾಮ್ ಆಗಬೇಕಾದ್ರೆ ತುಂಬ ಜನ 1-to-1 ಕನ್ಸಲ್ಟೇಷನ್ಸಲ್ಲಿ ಇದ್ರಗಡೆಲ್ಲ ಬರ್ತಿರ್ತಾರೆ. ಅದರಲ್ಲಿ ಒಬ್ಬರು ಲೇಡಿ ಬಂದಿದ್ದರು. ದೆನ್ ಶಿ ಕಮ್ ಆ್ಯಂಡ್ ಶಿ ಸೆಡ್, ಸರ್ ನನ್ನ ಲೈಫಲ್ಲಿ ಎಲ್ಲ ಯಾವ ಏರಿಯಾ ತೊಗೊಳ್ಳಿ ಸರ್ ಕನ್ಫ್ಯೂಷನ್, ನಂದು ಪರ್ಸ್ನಲ್ ಲೈಫ್ ತೊಗೊಳ್ಳಿ ಕನ್ಫ್ಯೂಷನ್ನು, ಅಥವಾ ನಂದು ಕರಿಯರ್ ಲೈಫ್ ತೊಗೊಳ್ಳಿ ಕನ್ಫ್ಯೂಷನು, ನನ್ನ ಟೋಟಲ್ ಲೈಫೇ ಕನ್ಫ್ಯೂಷನ್ ಸರ್, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾರೆ, ಎಲ್ಲ ಕಡೆ ನನಗೆ ಕ್ಲಾರಿಟಿ ಕೊರತೆ ಇದೆ ಅಂತೇಳಿ. ಸೊ ಅವ್ರಿಗೆ ಕನ್ಫ್ಯೂಷನ್ ಅಂತ ಒಂದು ವರ್ಡ್ ಇದೆಯಲ್ಲ ಸರ್, ಅವ್ರನ್ನ ಹೇಳಿದೆ, ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಂದರೆ ಏನಕ್ಕೋಸ್ಕರ ಈ ಕನ್ಫ್ಯೂಷನ್ ಬರ್ತಾಯಿದೆ? ಇಲ್ಲ ಸರ್, ಎಲ್ಲ ಕಡೆ ನನಗೆ ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ನನಗೆ ಈ ಕನ್ಫ್ಯೂಷನ್ ಅಂತ. ಓಕೆ, ಗುಡ್. ನಿಮಗೆ ಪ್ರಾಬ್ಲಮ್ ಇರೋದ್ರಿಂದ ಕನ್ಫ್ಯೂಷನ್ ಅಂತ ನಿಮಗೆ ಗೊತ್ತಾಯಿತು. ದಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಏನು ಪ್ರಾಬ್ಲಮ್ ಮೇಡಮ್ ನಿಮಗೆ? ಸರ್ ಮನೆ ಕಟ್ಸ್ಬೇಕು, ನನ್ನ ಹಸ್ಬೆಂಡು ನಾನು ಇಬ್ಬರು ವರ್ಕ್ ಮಾಡ್ತೀವಿ, ಬಟ್ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ವಿ, ಆಗ್ತಾನೇ ಇಲ್ಲ ಸರ್.
ಸಖತ್ ಪ್ರಾಬ್ಲಮ್ ಸರ್. ಓಕೆ, ಆಮೇಲೆ ಸರ್ ನನ್ನ ಮಗ ಸರ್ ಎಷ್ಟು ಹೇಳಿದ್ರೂ ಓದಲ್ಲ ಸರ್, ಎಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ ಸಖತ್ ಪ್ರಾಬ್ಲಮ್ ಸರ್. ಆಮೇಲಿಂದ ಸರ್ ತುಂಬ ವರ್ಷಗಳಿಂದ ಪ್ರಮೋಷನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಪ್ರಮೋಷನ್ನೇ ಆಗ್ತಾಯಿಲ್ಲ ಸರ್, ಎಂಥ ಪ್ರಾಬ್ಲಮ್ಮು ಸರ್ ನನಗೆ ಅಂತ. ಸೊ ಅದಾದಮೇಲಿಂದ ನಾನು ಅವ್ರಿಗೆ ಸ್ಮೈಲ್ ಮಾಡ್ಬಿಟ್ಟು ಹೇಳಿದ್ದೆ ಏನಂದರೆ, ಮೇಡಮ್ ನೀವು ಇಷ್ಟೋ ತನಕ ಏನು ಹೇಳಿದ್ರಲ್ಲ ಇದೆಲ್ಲ ನಿಮ್ಮ ಪ್ರಾಬ್ಲಮ್ ಅಲ್ಲ, ಇವೆಲ್ಲವೂ ನಿಮ್ಮ ಡಿಸೈರ್ಸ್ ಅಂತ. ಇವೆಲ್ಲವೂ ಪ್ರಾಬ್ಲಮ್ ಅಲ್ಲ, ಇವೆಲ್ಲವೂ ನಿಮ್ಮ ವಿಶಸ್. ವಿಚ್ ಮೀನ್ಸ್ ಇವತ್ತು ಜನಗಳಿಗೆ ರಿಯಲ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಅಂದ್ರೇನು, ವಿಶ್ ಅಂದರೆ ಏನು, ಇವೆರಡನ್ನ ಡಿಫ್ರೆನ್ಸೇ ಗೊತ್ತಿಲ್ಲದೆ ಇರೋದು ರಿಯಲ್ ಪ್ರಾಬ್ಲಮ್. ನಾವು ಮನೆ ಕಟ್ಟಿಸ್ಬೇಕು ಅನ್ನೋದು, ಈಸ್ ಇಟ್ ಅ ಪ್ರಾಬ್ಲಮ್ ಆರ್ ಈಸ್ ಇಟ್ ಅ ವಿಶ್ ಸರ್? ವಿಶ್, ಆಫ್ ಕೋರ್ಸ್. ಇಟ್ಸ್ ಅ ವಿಶ್ ಅಲ್ವಾ? ಬಟ್ ನಾನು ಮನೆ ಕಟ್ಟಿಸ್ಬೇಕು, ನಂಗೆ ಆಗ್ತಾಯಿಲ್ಲ ಪ್ರಾಬ್ಲಮ್. ಸಿ, ನೀವು ಯಾವಾಗ ಅದನ್ನು ಪ್ರಾಬ್ಲಮ್ ಮೈಂಡ್ಸೆಟ್ಟಿಂದ ನೋಡ್ತೀರಿ, ಆಬ್ವಿಯಸ್ಲಿ ಇದು ಪ್ರಾಬ್ಲಮ್ ಥರನೇ ಅಪಿಯರ್ ಆಗ್ತಾ ಇದೆ. ಬಟ್ ಅದನ್ನು ಡಿಸೈರ್ ಮೈಂಡ್ಸೆಟ್ಟಿಂದ ನೋಡಿ, ಜಸ್ಟ್ ಒಂದು ಸಣ್ಣ ಶಿಫ್ಟ್ ಅಷ್ಟೇ. ಅಂದರೆ ನಾನು ಪ್ರಾಬ್ಲಮ್ ಅಲ್ಲ ಇದು, ನಾನು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ದಟ್ ಈಸ್ ಮೈ ವಿಶ್, ದಟ್ ಈಸ್ ಮೈ ಡಿಸೈರ್. ಅವಾಗ ನಾವು ಅದನ್ನು ಆಪ್ರೇಟ್ ಮಾಡುವಂಥ ಸ್ಟೈಲೇ ಬೇರೆ ಆಗೋಗುತ್ತೆ. ಎಕ್ಸಾಕ್ಟ್ಲಿ. ನಾನು ಪ್ರಾಬ್ಲಮ್ ಅಂದಾಗ ನನ್ನ ಅದಕ್ಕೆ ಆಪ್ರೇಟ್ ಮಾಡ್ತೀನಲ್ವ, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಲ್ವ, ಅದೇ ಬೇರೆ ಥರ ಇರುತ್ತೆ. ಎಕ್ಸಾಕ್ಟ್ಲಿ. ದ ಮೂಮೆಂಟ್ ವೆನ್ ಯು ಮೂವ್ ಫ್ರಮ್ ಕನ್ಫ್ಯೂಷನ್ ಟು ಕ್ಲಾರಿಟಿ, ಯು ಗೇನ್ ಬ್ಯಾಕ್ ಯುವರ್ ಲೈಫ್. ಸೊ ತುಂಬ ಜನ ಇವತ್ತು ನೋಡಿ, ಯೂನಿವರ್ಸು ಯಾವಾಗಲೂ ಕನ್ಫ್ಯೂಷನ್ಗೆ ರೆಸ್ಪಾಂಡ್ ಮಾಡಲ್ಲ, ಕ್ಲಾರಿಟಿಗೆ ರೆಸ್ಪಾಂಡ್ ಮಾಡುತ್ತೆ. ನಾವು ಇದರೊಳಗಡೆನೂ ಅಷ್ಟೇ, ನಿಮ್ಗೆ ಇವಾಗ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡಬೇಕು ಸರ್, ಮಾಡಬೇಕು, ಓಕೆ ಫೈನ್, ರಿಲ್ಯಾಕ್ಸ್ ಮಾಡಬೇಕು. ಯಾವಾಗ ಬೇಕು ನಿಮಗೆ ಅದು ಗೊತ್ತಿಲ್ಲ ಸರ್, ಇನ್ನೂ ಪ್ಲ್ಯಾನೇ ಮಾಡಿಲ್ಲ. ಓಕೆ, ದಟ್ ಶುಡ್ ಬಿ ಯುವರ್ ಡಿಸೈರ್ ಫಸ್ಟ್. ನಾನು ಇಂಥ ಟೈಮ್ಗೆ ರಿಟೈರ್ಮೆಂಟ್ ಆಗಬೇಕು, ಆ ಡಿಸೈರಾಗಿ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ಸೇ, ಐ ಟೆಲ್ ಯು ಒನ್ ಫಾರ್ಮುಲಾ ಸರ್. ಆಫ್ಟರ್ ಹಿಯರಿಂಗ್ ದಿಸ್ ಫಾರ್ಮುಲಾ, ಎನಿಬಡಿ ಕ್ಯಾನ್ ಕಮ್ ಔಟ್ ಆಫ್ ದೇರ್ ಕನ್ಫ್ಯೂಷನ್, ಕ್ಯಾನ್ ಕಮ್ ಔಟ್ ಆಫ್ ದೇರ್ ಪ್ರಾಬ್ಲಮ್. ಇಟ್ಸ್ ವೆರಿ ಬ್ಯೂಟಿಫುಲ್ ಫಾರ್ಮುಲಾ. ಇದು ನಾವು ಆ್ಯಕ್ಚುಲಿ ನಮ್ಮದು 3 ಮಂತ್ ಸೆಷನಲ್ಲಿ ಸ್ಟ್ರೆಸ್ ಮಾಡಿ ಆಲ್ಮೋಸ್ಟ್ 3-4 ಡೇಸ್ ಬರೀ ಇದ್ರ ಬಗ್ಗೆನೇ ಮಾತಾಡಿ, 3-4 ಸೆಷನ್ನು ಬರೀ ಇದ್ರ ಬಗ್ಗೆನೇ ಮಾತಾಡಿರ್ತೀವಿ. ಏನಂದರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ ಅದು ಎತ್ಕೊಳ್ಳಿ, ಪಿಕಪ್ ಮಾಡಿ. ಎನಿ ಪ್ರಾಬ್ಲಮ್, XYZ is ಮೈ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಮನೆ ಕಟ್ಟಿದೆ ತಗೊಳ್ಳೋಣ, ಮನೆ ಕಟ್ಟೋದೊಂದು ಪ್ರಾಬ್ಲಮ್. ಅದನ್ನು ನೀವು ಫಸ್ಟು ಡಿಸೈರಾಗಿ ಕನ್ವರ್ಟ್ ಮಾಡಿ. ಅಂದರೆ ನೀವು ಯಾವಾಗ ಒಂದು ಸಮಸ್ಯೆಯನ್ನು ಒಂದು ವಿಶ್ ಆಗಿ ಕನ್ವರ್ಟ್ ಮಾಡ್ತೀರಿ, ಆವಾಗ ನಿಮ್ಮ ಮೈಂಡು ಬೇರೆ ರೀತಿಯಲ್ಲೇ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಚ್ ಮೀನ್ಸ್ ನಿಮ್ಮ ಅಪ್ರೋಚ್ ಟುವಾರ್ಡ್ಸ್ ದ್ಯಾಟ್. ಈಗ ಪ್ರಾಬ್ಲಮ್ ಅಂತ ಹೇಳಿದಾಗ ಯು ಫೀಲ್ ಸ್ಟಕ್. ಯಾಕಂತ ಹೇಳಿದ್ರೆ, ಯಾವಾಗ ನೀವು ತುಂಬ ಪ್ರೆಷರ್ ಫೀಲ್ ಮಾಡ್ತೀರಲ್ಲ, ನಮ್ಮ ಬಾಡಿ ಕಾರ್ಟಿಸಾಲ್ ಅನ್ನುವಂಥ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ನಮ್ಮ ಮೈಂಡ್. ಸೊ ಆವಾಗ ನಿಮಗೆ ಮೈಂಡ್ ಶಟ್ ಡೌನ್ ಆಗೋಗುತ್ತೆ. ನೀವು ಕೇಳಿರ್ತೀರ, ತುಂಬ ತಲೆ ಕೆಟ್ಟಿದೆಯಪ್ಪ, ನನ್ನ ಹತ್ರ ಮಾತಾಡಬೇಡ ಒಂದು ಅರ್ಧ ಗಂಟೆ, ಆಮೇಲೆ ಬಂದು ಮಾತಾಡ್ತೀನಿ ಅಂದರೆ ತಲೆ ಓಡ್ತಾ ಇಲ್ಲ ಅಂತ ಆಯ್ತು. ವಿಚ್ ಮೀನ್ಸ್ ಪ್ರಾಬ್ಲಮ್ಮು, ಕನ್ಫ್ಯೂಷನು ಇವೆಲ್ಲ ಕಾರ್ಟಿಸಾಲ್ನ ರಿಲೀಸ್ ಮಾಡುತ್ತೆ. ನೀವು ಅದನ್ನೇ ಡಿಸೈರ್ ಅಂತ ಹೋಗಿ, ಆಗ ಚಾಲೆಂಜ್ ಹುಟ್ಟುತ್ತೆ. ಸೊ ನಾನು ಹೇಳೋಂಥದ್ದು, ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಜೊತೆ ಕೂತ್ಕೊಂಡಾಗ ನೀವು ನಾನು ಏನಕ್ಕೆ ಸ್ಟಕ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ, ಏನು ನನಗೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ. ನೀವು ಅನ್ಕೋಬೇಕಾಗಿರೋದು, ಈ ಪ್ರಾಬ್ಲಮ್ ಅಲ್ಲ ಇದು, ಇದರಿಂದ ನನಗೆ ಡಿಸೈರಾ ಅಥವಾ ಪ್ರಾಬ್ಲಮ್ಮಾ, ಈ ಎರಡರ ಡಿಫ್ರೆನ್ಷಿಯೇಟ್ ಏನಿದೆಯಲ್ಲ, ಇದನ್ನು ಮಾಡೋದನ್ನು ಕಲಿಯೋದು ಭಾಳ ಇಂಪಾರ್ಟೆಂಟ್ ಸರ್. ಬಟ್ ತುಂಬ ಜನಕ್ಕೆ ರಿಯಲಿ ಐ ಟೆಲ್ ಯು, ನನ್ನ ಹತ್ರ ತುಂಬ ಜನ 1-to-1 ಕನ್ಸಲ್ಟೇಷನ್ ಬರೋರು, ಅವ್ರಿಗೂ ಅದನ್ನು ಕೇಳಿಸ್ಕೊತಾ ಇರ್ತೀನಿ. ಆ್ಯಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೋಸ್ಟ್ ಆಫ್ ಪೀಪಲ್, ಅವ್ರಿಗೆ ಏನಂದರೆ ಇವೆರಡರದ್ದು ಡಿಫ್ರೆನ್ಷಿಯೇಷನ್ನು ಅಥವಾ ಇವೆರಡರದ್ದು ವ್ಯತ್ಯಾಸಗಳನ್ನೇ ಗೊತ್ತಿರಲ್ಲ. ಅದನ್ನು ಕೂತ್ಕೊಂಡು ಮಾಡಿದಾಗ, ಅದರ ವ್ಯತ್ಯಾಸ ಗೊತ್ತಾದಾಗ ಅವರ ಪ್ರಾಬ್ಲಮ್ಮು ವಿಶ್ ಆಗುತ್ತೆ, ಆ ವಿಶ್ಶು ಮ್ಯಾನಿಫೆಸ್ಟ್ ಆಗುತ್ತೆ. ಎಸ್. ಓಕೆ, ಈಗ ಇನ್ನೊಂದು ಪ್ರಶ್ನೆ ಸುರೇಶ್ ಅವ್ರಿಗೆ, ಅಂದರೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಇದು ಈಗ ಮ್ಯಾನಿಫೆಸ್ಟೇಷನ್ ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ನ ನೀವು ನಿಮ್ಮ ಕ್ಲಾಸಲ್ಲೂ ಹೇಳಿದ್ರೆ, ಇಲ್ಲೂ ಕೂಡ ನೀವು ಚಿಕ್ಕದಾಗಿ ಹೇಳಿದ್ರೆ ಅದನ್ನು. ಸೊ ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ, ನೀವು ಗೋಲ್ ಸೆಟ್ ಮಾಡಿಕೊಂಡು, ಪ್ರೊಸೆಸ್ ಸೆಟ್ ಮಾಡಿಕೊಂಡು ಮಾಡುವಂಥದ್ದು ಬೇಸಿಕಲಿ. ಈ ಪ್ರೊಸೆಸ್ ಏನಿದೆ, ಇದನ್ನು ಎಲ್ಲರೂ ಸರಿ ಮಾಡಿಕೊಂಡೇ ಹೋಗ್ತಾರೆ ಅಥವಾ ಸರಿ ಅಂದ್ಕೊಂಡಿರ್ತಾರೆ ಮಾಡುವಂಥದ್ದು. ಬಟ್ ಆದರೂ ಕೂಡ ಮ್ಯಾನಿಫೆಸ್ಟೇಷನ್ ಭಾಳಷ್ಟು ಸಲ ಆಗಲ್ಲ. ಸೊ ಏನು ಕಾರಣ ಇರುತ್ತೆ ಹೀಗಾಗದೇ ಇರೋದಕ್ಕೆ? ಲಾಸ್ಟು ಇಟ್ ವಾಸ್ ಇನ್ ಮಂತ್ ಆಫ್ ಮಾರ್ಚ್ ಸರ್, ಆಗ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಡೇಸು. ಸೊ ಆ ಡ್ಯೂರೇಷನಲ್ಲಿ ಒಬ್ಬರು ಪರ್ಸನ್ 1-to-1 ಕನೆಕ್ಟ್ ಆಗಿದ್ರು. ಸೊ ಅದಾದಮೇಲಿಂದ ಸರ್ ನಾನು ಡೈರೆಕ್ಟಾಗೆ ಬಂದು ಭೇಟಿ ಮಾಡಬೇಕು ಅಂತೇಳಿ, ಬಿಕಾಸ್ ಏನಂದರೆ ನಮ್ದು ಆಲ್ಮೋಸ್ಟ್ ಒಂದು 20-25 ಡೇಸ್ ಅಪಾಯಿಂಟ್ಮೆಂಟ್ ಪೆಂಡಿಂಗ್ ಇರುತ್ತೆ. ಸೊ ಅಷ್ಟು ಶೆಡ್ಯೂಲ್ಸ್ಗಳಿರುತ್ತೆ. ಸೊ ಆಮೇಲೆ ಇಲ್ಲ, ನಾನು ಬಂದು ಡೈರೆಕ್ಟಾಗೆ ಭೇಟಿ ಮಾಡಬೇಕು ಅಂತ ಹೇಳಿ ಅವರು ಬಂದರು. ನಾನು ನಿಮ್ಗೆ ಏನೇನು ತೋರಿಸ್ಬೇಕು ಸರ್ ಅಂತೇಳಿ. ಆಮೇಲಿಂದ ಸರಿ ಆಯಿತು, ಇನ್ನೊಂದು ಸಲ ಆಫೀಸಿಗೆ ಕನೆಕ್ಟ್ ಆಗಿಬಿಟ್ಟು ಬನ್ನಿ ಅಂತ ಹೇಳಿದೆ. ಸೊ ಅದಾದಮೇಲೆ ಒಂದು ಸಂಡೇ ಅವತ್ತು ಮಾರ್ನಿಂಗ್ ಬಂದರು ಸರ್. ಸೊ ಬಂದು ನೋಡಿದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದರು ಸರ್ ವಿಷನ್ ಬೋರ್ಡ್ನ ಅಂತ ಹೇಳಿದ್ರೆ, ಅಮೇಝಿಂಗ್ ಸರ್. ನಂಗೆ ನೋಡಿ ಭಾಳ ಇಂಪ್ರೆಸ್ ಆಯಿತು, ತುಂಬ ಖುಷಿ ಆಯಿತು. ಅವ್ರು ಏನು ಬರೆದಿದ್ರು ಅಂತ ಹೇಳಿದ್ರೆ, ಪ್ರತಿ ವರ್ಷವೂ 1 ಕೋಟಿ ಇನ್ಕಮ್,
ಅದಾದಮೇಲಿಂದ ವಾಪಸ್ಸು ನನಗೆ 5 BHK ವಿಲ್ಲ, ಆಮೇಲಿಂದ ಬಾಲಿ ಟ್ರಿಪ್ಪು, ಈ ಥರ ಒಂದೆಲ್ಲ ಮಾಡಿ ಎಲ್ಲನೂ ಪೇಸ್ಟ್ ಮಾಡಿದರು ಸರ್. ಇದೆಲ್ಲ ಪೇಸ್ಟ್ ಮಾಡಾದ್ಮೇಲಿಂದ ನಾನು ಅಂದರೆ ನೀವು ಅದು ಸಡನ್ನಾಗಿ ನೋಡಿದ ತಕ್ಷಣ ಹೆಂಗೆ ಅನಿಸುತ್ತೆ, ವಾವ್ ಅನಿಸುತ್ತೆ. ಬಿಕಾಸ್ ಅಷ್ಟು ಡೆಕೋರೇಟೆಡ್ ಆಗಿ ಏನೇನೆಲ್ಲ ಪ್ರಿನ್ಸಿಪಲ್ಸ್ ಇದೆ ಎಲ್ಲವನ್ನ ಫಾಲೋ ಮಾಡ್ಬಿಟ್ಟು ಅವ್ರು ಬರೆದಿದ್ರು. ಅದಾದಮೇಲೆ ನಾನು ಅವ್ರನ್ನ ಒಂದು ಕ್ವಶನ್ ಕೇಳಿದೆ, ಮೇಡಮ್ ಇವೆಲ್ಲ ಮಾಡಿದ್ದೀರಲ್ಲ, ಏನಕ್ಕೆ ಮಾಡಿದ್ದೀರಿ ನೀವು ಅಂತ. ದೆನ್ ಶಿ ಸೆಡ್, ಏನಿಲ್ಲ ಸರ್, ನನಗೆ ಆ್ಯಕ್ಚುಲಿ ಮ್ಯಾನಿಫೆಸ್ಟ್ ಇವೆಲ್ಲ ಮಾಡಬೇಕು, ಆ ಕಾರಣಕ್ಕೋಸ್ಕರ ಮಾಡಿದ್ದೀನಿ. ಓಕೆ, ನಿಜವಾಗ್ಲೂ ಹೇಳಿ ಇದನ್ನು ಯಾಕೆ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಕ್ವಶನ್ನ ಸ್ವಲ್ಪ ಕೇಳ್ತಾ ಹೋದೆ. ದೆನ್ ಶಿ ಸ್ಟಾರ್ಟೆಡ್ ಫೀಲಿಂಗ್ ಟಿಯರ್ಸ್ ಇನ್ ಅರ್ ಐಸ್, ಅಂದರೆ ಕಣ್ಣ ನೀರು ತುಂಬ್ಕೊಬಿಡ್ತು ಅವ್ರಿಗೆ. ಆಮೇಲಿಂದ ದೆನ್ ಶಿ ಸೆಡ್, ಸರ್ ಜನಗಳೆಲ್ಲ ನನ್ನನ್ನು, ಅಂದರೆ ನನ್ನ ರಿಲೇಷನ್ಸ್ಗಳು ಎಷ್ಟು ಅವಮಾನ ಮಾಡಿದ್ದಾರೆ ಗೊತ್ತಾ ಸರ್, ನನ್ನನ್ನು ಸಖತ್ ಅವಮಾನಗಳು ಮಾಡಿದ್ದಾರೆ ಸರ್. ಐ ವಾಂಟ್ ಟು ಪ್ರೂವ್ ವಾಟ್ ಈಸ್ ಮೈ ಸೆಲ್ಫ್ ವರ್ತ್. ನನ್ನ ಬಾಯ್ ಫ್ರೆಂಡ್ ಇದ್ದ ಸರ್, ನನಗೆ ಕೈ ಕೊಟ್ಟೋದ ಸರ್, ಅವನು ಗೊತ್ತಾಗಬೇಕು ಯಾರನ್ನು ಕಳ್ಕೊಂಡಿದ್ದಾನೋ ಅವನು ಅಂತ ಹೇಳ್ಬಿಟ್ಟು. ನನ್ನ ಸರೌಂಡಿಂಗು, ಅಂದರೆ ನನ್ನ ಓನ್ ಕಲೀಗ್ಸ್ಗಳೆಲ್ಲ ಯಾರಿದ್ದಾರೆ ನನ್ನನ್ನು ತುಂಬ ತುಚ್ಛವಾಗಿ ನೋಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮಾಡಬೇಕು, ಇದೇ ಕಾರಣ ಸರ್ ನನಗಿರುವಂಥದ್ದು ಅಂತೇಳಿ. ನಾನು ಅವರನ್ನು ಹಾಗೆ ನೋಡ್ಬಿಟ್ಟು ಹೇಳಿದ್ದೇನೆಂದರೆ, ನೀವು ಎಕ್ಸ್ಪ್ಯಾನ್ಷನಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ, ನೀವು ರಿವೆಂಜಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ವಿಚ್ ಮೀನ್ಸ್ ಯಾವಾಗ ಎಮೋಷನಲ್ ರಿವೆಂಜಸ್ಗಳಿರುತ್ತೆ ಮ್ಯಾನಿಫೆಸ್ಟೇಷನ್ ಹಿಂದೆ, ಅವರೆಂಥ ವಿಷನ್ ಬೋರ್ಡನ್ನು ಬರೆದಿದ್ರು ಸರ್, ಅದು ಡೆಕೋರೇಷನ್ ಆಗಿರುತ್ತೆ ಹೊರತು ಡಿಕ್ಲರೇಷನ್ ಆಗಲ್ಲ. ವಿಚ್ ಮೀನ್ಸ್ ಅದರ ಹಿಂದೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ, ನಾನು ಯಾರಿಗೋ ಒಬ್ರು ಪ್ರೂವ್ ಮಾಡಬೇಕು, ಯಾಕೆ ನಿಮ್ಗೆ ಯೂನಿವರ್ಸ್ ಅದಕ್ಕೆ ಸಪೋರ್ಟ್ ಮಾಡಬೇಕು, ನಾನು ಏನೋ ಒಂದು ಅವ್ನಿಗೆ ತೋರಿಸ್ಬೇಕು ನಾನು ಯಾರು, ನನ್ನ ಕೇಪಬಿಲಿಟಿ ಏನು ಅಂತ. ಅಂದರೆ ನಾವು ಈಗೋ ಡ್ರಿವನ್ ಆಗಿ ಮಾಡ್ತೀವಿ, ರಿವೆಂಜ್ ಡ್ರಿವನ್ ಆಗಿ ಮಾಡ್ತೀವಿ. ಇದು ಎಂಥದೇ ಮಾಡಿದ್ರೂ ನೀವು 1000 ರೂಪಾಯಿ ಅಲ್ಲ 10,000 ರೂಪಾಯಿನ ಖರ್ಚು ಮಾಡಿ ಒಂದು ವಿಷನ್ ಬೋರ್ಡನ್ನು ತಯಾರು ಮಾಡಿದ್ರೂ ಎಂಥದ್ದು ಮ್ಯಾನಿಫೆಸ್ಟ್ ಆಗಲ್ಲ. ಬಿಕಾಸ್ ಓನ್ಲಿ ಏನಂತ ಹೇಳಿದ್ರೆ, ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಗೋಲ್ಸು ಅದು ಪರ್ಪಸ್ಸಿಂದ ಬರಬೇಕು ಹೊರತು ಪಾಸ್ಟ್ ಪೇಯ್ನಿಂದ ಬರಬಾರ್ದು, ರಿವೆಂಜ್ಗಳಿಂದ ಬರಬಾರ್ದು. ಸೊ ದಿಸ್ ಇಸ್ ದ ಮೇಜರ್ ರೀಸನ್ ನನ್ನ ಪ್ರಕಾರ. ಮೋಸ್ಟ್ ಆಫ್ ದ ಪೀಪಲ್ ದಿಲ್ ನಾಟ್ ಬಿ ಏಬಲ್ ಟು ಮ್ಯಾನಿಫೆಸ್ಟ್ ಮೋಸ್ಟ್ ಆಫ್ ದ ಥಿಂಗ್ಸ್, ವೆಲ್ತ್ ಕ್ರಿಯೇಷನಲ್ಲಿ ಎಸ್ಪೆಷಲಿ. ಓಕೆ, ಭಾಳ ಚೆನ್ನಾಗಿದೆ. ನಾನು ಇದನ್ನು ಹೇಳ್ತಾ ಇರ್ತೀನಿ ಯಾವಾಗಲೂ. ಆ ಓಲ್ಡ್ ಎಮೋಷನ್ಸ್ಗಳಿರುತ್ತಲ್ಲ ಸರ್, ಆ ಎಮೋಷನ್ಸ್ಗಳನ್ನು ತೆಕ್ಕೊಂಡು ವಿತೌಟ್ ಅಟ್ಯಾಚಿಂಗ್ ಟು ಅ ರಿಸಲ್ಟ್ಸ್ ದೇ ಶುಡ್ ಮ್ಯಾನಿಫೆಸ್ಟ್ ಎನಿಥಿಂಗ್. ಅದು 100% ವರ್ಕ್ ಆಗುತ್ತೆ. ಯಾವಾಗ ಅವ್ರಿಗೆ ನಾನು ಯಾರ ಮೇಲೋ ರಿವೆಂಜ್ ತೊಗೋಬೇಕು, ಯಾರಿಗೋ ನಾವು ಪ್ರೂವ್ ಮಾಡಬೇಕು, ಈ ಥರ ಲೋವರ್ ವೈಬ್ರೇಷನಿಂದ ಏನನ್ನ ವೆಲ್ತನ್ನಾಗಲಿ ಏನನ್ನಾದರೂ ಆಗಲಿ ಸರ್, ಅವರ ಮೈಂಡನ್ನು ಸಪೋರ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಮೈಂಡ್ ಎಲ್ಲೋ ಒಂದು ಕಡೆ ಹೇಳುತ್ತೆ, ಏಯ್ ತಪ್ಪು ಮಾಡ್ತಾ ಇದೆಯಮ್ಮ ನೀನು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆದರೆ ನಾವು ಅದನ್ನು ಕೇಳಿಸ್ಕೊಳ್ಳದೆ ಮಾಡಿದಾಗ ಯೂನಿವರ್ಸು ಅದಕ್ಕೆ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ನೀವು ಹೇಳಿದ ಹಾಗೆ ಲೋವರ್ ಕೈಂಡ್ ಆಫ್ ಎಮೋಷನ್ಸ್ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಅದು ಒಂದು ಬಾಲಿಶ ಅನ್ಸುತ್ತೆ ಬೇಸಿಕಲಿ. ಯಾರಿಗೋ ಪ್ರೂವ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಚೈಲ್ಡಿಶ್ ಬೇಸಿಕಲಿ ಅಲ್ವಾ. ಮೆಚ್ಯೂರಿಟಿ ಆಗ್ತಾ ನಮಗೆ ಆ ಥರದ್ದು ಒಂದು ಉಳಿಯಲ್ಲ. ಅದೆಲ್ಲ ಅವ್ರವ್ರ ಲೈಫ್ ಅವರು ನೋಡ್ಕೋತಾರೆ, ನನ್ನ ಲೈಫ್ ನಾನು ನೋಡ್ಕೋಬೇಕು, ನಾನು ಯಾಕೆ ಅವ್ರಿಗೆ ತೋರಿ ಇದೆಲ್ಲ ಬರುತ್ತೆ ಸರ್. ಬಟ್ ಈ ಒಂದು ಏನು ನೀವೀಗ ಹೇಳಿದ್ರಿ, ಇದನ್ನು ನಿಮ್ಮ ಸೆಷನ್ಸಲ್ಲಿ ಯಾವುದರ ಎಕ್ಸಾಂಪಲ್ ಸಮೇತ ನೀವು ಟೀಚ್ ಮಾಡ್ತೀರಾ? ಏನಾದರೂ ಅದನ್ನು ಹೇಳ್ಬೋದಾ ಇಲ್ಲಿ? ಖಂಡಿತವಾಗ್ಲೂ. ಅದಕ್ಕೆ ಒಂದು ಫಾರ್ಮುಲಾ ಇದೆ, ದಟ್ಸ್ ಕಾಲ್ಡ್ 3AA3C ಅಂತೇಳಿ. ಓಕೆ ಓಕೆ. ಅಂದರೆ 3AA ಅಂದರೆ ಒಂದು ಆಸ್ಕಿಂಗ್ ಫ್ರಮ್ ದಿ ಪೇಯ್ನ್, ನಾಟ್ ಫ್ರಮ್ ದಿ ಪರ್ಪಸ್. ದಟ್ಸ್ ಫಸ್ಟ್ ಎ. ನಾನು ಇವಾಗ ಒಂದು ಎಕ್ಸಾಂಪಲ್ ಏನು ಹೇಳಿದೆ, ಯು ಕ್ಯಾನ್ ಕನ್ಸಿಡರ್ ದಟ್. ಅಂದರೆ ಅವರು ಪೇಯ್ನಿಂದ ಕೇಳ್ತಾ ಇದ್ದಾರೆ, ಅಂದರೆ ರಿವೆಂಜಿಂದ ಕೇಳ್ತಾ ಇದ್ದಾರೆ, ಪರ್ಪಸಿಂದ ಕೇಳ್ತಾ ಇರಲ್ಲ. ದಟ್ ಈಸ್ ಮೊದಲನೇ ಎ. ಅದು ನಂಬರ್ 2 ಎ, ಆ್ಯಕ್ಟಿಂಗ್ ವಿತೌಟ್ ಅಲೈನ್ಮೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಭಾಳಷ್ಟು ಜನ ಎಷ್ಟು ತಪ್ಪು ಮಾಡಿಬಿಡ್ತಾರೆ ಈ ವಿಷಯದಲ್ಲಿ ಅಂತ ಹೇಳಿದ್ರೆ, ಅಲೈನ್ಮೆಂಟ್ ಇಲ್ಲದೇ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದು 2ನೇ ಎ. ಅಂದರೆ ನನ್ನ ಸೆಷನಲ್ಲಿ ಒಬ್ಬರು 1-to-1, ಅಂದರೆ ನಾವೆಲ್ಲ ಕೊನೆಯಲ್ಲಿ ಕ್ವಶನ್ ಆನ್ಸರ್ ಸೆಷನಲ್ಲಿ ಒಬ್ಬರು ಕೇಳಿದ್ರಿ ಹೀಗೇನೆ, ಅಂದರೆ ಎಲ್ಲರೂ ಎಕ್ಸಿಟ್ ಆದಮೇಲಿಂದ ಹಿ ವಾಸ್ ದೇರ್ ಅಲೋನ್. ಸೊ ಒಂದು ಕ್ವಶನ್ ಇದೆ ಸರ್, ನಿಮ್ಮನ್ನ ಪರ್ಸ್ನಲಾಗಿ ಕೇಳಬೇಕು ಅಂತ ನಾನು ಇದ್ದೀನಿ ಅಂತೇಳಿ. ಸರಿ ಆಯ್ತು ಕೇಳಿ ಅಂತ ಹೇಳಿದಾಗ, ಸರ್ ನಾನು ಜಿಮ್ಮಿಗೆ ಜಾಯ್ನ್ ಆದೆ, ಸೊ ಜೊತೆಗೆ ವಾಪಸ್ಸು ಒಳ್ಳೆ ಶೂ ತೊಗೊಂಡೆ ಸರ್. ನಾವೊಂದು ಸ್ಮಾರ್ಟ್ ವಾಚು ತೊಗೊಂಡೆ, ನಮ್ಮ ಜಿಮ್ ಟ್ರೈನರ್ಗೂ ಅಮೌಂಟನ್ನು ಪೇ ಮಾಡಿದೆ ನಾನು. ಅದೇನೋ ಗೊತ್ತಿಲ್ಲ ಸರ್, ಒಂದು ಸ್ವಲ್ಪ ದಿನ ಅಷ್ಟೇ ಸರ್ ನಾನು ಹೋಗಿದ್ದು. ಅದಾದಮೇಲಿಂದ ಬಿಡ್ಬಿಟ್ಟೆ ಸರ್ ಜಿಮ್ನ. ಇದು ಒಂದೇ ವಿಷಯದಲ್ಲ ಸರ್, ಯಾವುದಾದ್ರೂ ವಿಷಯ ತಗೊಳ್ಳಿ ಸರ್ ನನ್ನ ಲೈಫಲ್ಲಿ. ನಾನು ಏನೇ ಮಾಡಲಿ, ಏನಾದ್ರು ಮಾಡ್ತೀನಿ, ಅರ್ಧಕ್ಕೆ ಬಿಟ್ಬಿಡ್ತೀನಿ ಸರ್. ಅದು ಯಾವಾಗಲೂ ಒಂದು ಸಲ ಗಿಟಾರ್ ಕ್ಲಾಸ್ಗೆ ಹೋಗಬೇಕು ಅಂತ ಹೋದೆ ಸರ್. ಆ ಗಿಟಾರ್ ಕ್ಲಾಸ್ಗೆ ಹೋದೆ, ಸ್ವಲ್ಪ ಟೈಮ್ ಆಯಿತು,
ಸೊ ಗಿಟಾರ್ ಕ್ಲಾಸ್ಗೂ ನಾನು ಪೇ ಮಾಡಿದೆ, ಒಳ್ಳೆ ಗಿಟಾರು ತೊಗೊಂಡಿದ್ದೆ ಅಂತೇಳಿದ್ರು ನಾನು ಗಿಟಾರ್ನ ಕಲಿಯೋಕ್ಕೆ ಆಗಲಿಲ್ಲ. ಯಾಕೆ ಸರ್ ಈ ಥರ ಆಗ್ತಾಯಿದೆ ನನ್ನ ಲೈಫಲ್ಲಿ? ನಾನು ಸರ್ಪ ಸಂಸ್ಕಾರ ಮಾಡಿಸ್ದೆ, ನಾನು ಎಲ್ಲ ಥರ ರಿಚುವಲ್ಸ್ಗಳು ಮಾಡಿಸ್ದೆ, ಅಂದ್ರೂ ಯಾಕೆ ನನಗೆ ಎಡೆತಡೆ ಅಂತೇಳ್ಬಿಟ್ಟು ಅವರು ನನ್ನನ್ನು ಕೇಳ್ತಾಯಿದ್ರು. ಅಂದರೆ ತುಂಬ ಕ್ಯೂರಿಯಸ್ಸು ಆ್ಯಂಡ್ ವೆರಿ ನೈಸ್ ಜೆಂಟ್ಲ್ಮೆನ್. ಸೊ ಅವ್ರಿಗೆ ನಾನು ಫಸ್ಟ್ ಕೇಳಿದ ಕ್ವಶನ್ ಏನಂತ ಹೇಳಿದ್ರೆ, ಓಕೆ ನೀವು ಜಿಮ್ಗೆ ಫಸ್ಟ್ ಆಫ್ ಆಲ್ ಯಾಕೆ ಜಾಯ್ನ್ ಆದ್ರಿ ಹೇಳಿ ಅಂತ. ಕರೆಕ್ಟಾಗಿ ಹೇಳ್ಬೇಕು, ಹಾನೆಸ್ಟ್ ಆನ್ಸರ್ ಹೇಳಿ ಅಂತ ಹೇಳ್ಬಿಟ್ಟು. ನಾನು ಸೆಡ್ ಇಲ್ಲ ಸರ್, ಐ ವಾಂಟ್ ಬಿಕಮ್ ಫಿಟ್, ಅದಕ್ಕೋಸ್ಕರ ಜಾಯ್ನ್ ಆದೆ. ನೋ ಟೆಲ್ ಮಿ ರಿಯಲಿ ಏನಕ್ಕಾದ್ರಿ? ಅದೇನಾಗಿದೆ, ಒಂದು ಸ್ವಲ್ಪ ದಿನದಿಂದ ಅವರ ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಅವ್ರು ಫಾಲೋ ಮಾಡ್ತಾಯಿದ್ದಾರೆ. ಮಾಡ್ತಿರುವಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಫ್ರೆಂಡ್ದೊಂದು ವೀಡಿಯೋ ಬಂದಿದೆ. ಅಂದರೆ ಅವ್ರು 6 ಮಂತ್ಸಿಂದ ಸ್ವಲ್ಪ ಟಮ್ಮಿ ಎಲ್ಲ ಇತ್ತು. ಸೊ ಅದಾದಮೇಲಿಂದ ಇವರು ತುಂಬ ಟ್ರಾನ್ಸ್ಫಾರ್ಮ್ ಆಗಿರೋದು ಒಂದು ವೀಡಿಯೋ ನೋಡ್ಬಿಟ್ಟಿದ್ದಾರೆ ಸರ್. ಅವ್ರಿಗೆ ಒಳ್ಳೊಳ್ಳೆ ಕಾಮೆಂಟ್ಸ್ಗಳು ಬಂದಿದೆ. ವಾವ್, ಯು ಆರ್ ಎ ಟ್ರಾನ್ಸ್ಫಾರ್ಮೇಷನ್, ಯು ಆರ್ ಎ ಟ್ರೂ ಲೀಡರ್, ಹೀರೋ, ಹಂಗೆ ಹಿಂಗೆಂತೆಲ್ಲ ಬಂದಿದೆ. ಇವರು ಸ್ವಲ್ಪ ವೆಯ್ಟ್ ಇದ್ದರು. ಸೊ ಹಂಗಾಗಿ ಇವರೆಲ್ಲ ಪಕ್ಕದಲ್ಲಿರೋರೆಲ್ಲ ನೋಡು ನಿನ್ನ ಫ್ರೆಂಡೆಲ್ಲ ಹೆಂಗೆ ಮಾಡಿದ್ದಾನೆ, ಸೊ ನೀನುವೇ ಹೊಟ್ಟೆ ಬರ್ಸ್ಕೊಂಡಿದ್ದೀಯ ಹಂಗೆ ಅಂದರೆ ರೇಗಾಡಿಸ್ಬಿಟ್ಟಿದ್ದಾರೆ. ಸೊ ಅದಾದಮೇಲಿಂದ ಇವರು ಆ ಜೋಶಲ್ಲಿ ಹೋಗ್ಬಿಟ್ಟು ಸೊ ವಾಪಸ್ ಎಲ್ಲ ಜಿಮ್ಗೆ ಮೆಂಬರ್ಶಿಪ್ ಎಲ್ಲ ತೊಗೊಳ್ಳೋದು, ಟ್ರೈನರ್ ಪೇ ಮಾಡೋದು, ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ವಾಟ್ ಐ ಟೋಲ್ಡ್ ವಾಸ್, ನೀವು ನಿಮ್ಮ ಬಾಡಿಗೋಸ್ಕರ ಜಿಮ್ಮಿಗೆ ಜಾಯ್ನ್ ಆಗಲಿಲ್ಲ, ನಿಮ್ಮ ಈಗೋ ಥ್ರೆಟನ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನೀವು ಜಿಮ್ಗೆ ಹೋದ್ರಿ. ದಟ್ ಈಸ್ ವೈ ಯು ಲೆಫ್ಟ್ ಇನ್ ದ ಹಾಫ್ ವೇ ಅಂತೇಳಿ. ಸೊ ಯಾಕಂದರೆ ಇದನ್ನು ನಾವು ಎರಡನೇ ಏನಂದರೆ ಆ್ಯಕ್ಟಿಂಗ್ ವಿತೌಟ್ ಅಲೈನ್ಮೆಂಟ್. ನೀವೇನು ಮಾಡ್ತಾಯಿದ್ದೀರ ಅನ್ನೋದು ಅದರ ರಿಯಲ್ ಪರ್ಪಸ್ ಏನದರಿಂದ, ಅಂದರೆ ಅದರ ಅಲೈನ್ಮೆಂಟೇ ಇಲ್ಲ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಹೋಗಿರೋದು ಜಿಮ್ಮಲ್ಲಿ ಬಾಡಿ ಫಿಟ್ನೆಸ್ಗಾ ಅಥವಾ ಯಾರೊಬ್ಬರು ಟ್ರಾನ್ಸ್ಫಾರ್ಮೇಷನಲ್ ವೀಡಿಯೋ ಹಾಕಿದ್ರ, ಇವೆರಡೂ ನಿರ್ಧಾರ ಆಗುವಂಥದ್ದು ಸರ್. ಅವನ ಮನಸ್ಸಿನ ಒಳಗಡೆ ಯಾವ ಫೀಲಿಂಗನ್ನು ಇಟ್ಕೊಂಡು ಅವನಲ್ಲಿ ಹೋದ, ಅಂದರೆ ಆ ಅಲೈನ್ಮೆಂಟು ಅದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯಾವುದೂ ವರ್ಕೇ ಆಗೋದಿಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಫೈನಲಾಗಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಡಿಸಿಷನ್ಸ್ಗಳು ಇದು ಯಾರಿಗೆ ಬೇಕಾದರೂ ಅಪ್ಲೈ ಆಗುತ್ತೆ. ನಿಮ್ಮ ಡಿಸಿಷನ್ಸ್ಗಳೇನಾದ್ರೂ ವ್ಯಾಲ್ಯೂಸಿಂದ ರೂಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಏನಾದರೂ ಬೈ ಚಾನ್ಸ್ ವ್ಯಾಲ್ಯೂಸಿಂದ ಅದೇನಾದ್ರು ರೂಟ್ ಆಗಿಲ್ಲ ಅಂತ ಹೇಳಿದ್ರೆ, ಅದು ವ್ಯಾಲಿಡೇಷನಿಂದ ರೂಟ್ ಆಗಿದ್ದರೆ ಅವರು ಅರ್ಧದಲ್ಲೇ ಬಿಟ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಯಾಕಂದರೆ ನಾನು ತುಂಬ ನಂಬುವಂಥ ದೇವರು ಕುಕ್ಕೆ ಸುಬ್ರಹ್ಮಣ್ಯ. ನೀವು ಅಲ್ಲೋಗಿ ಸರ್ಪ ಸಂಸ್ಕಾರ ಮಾಡಿದ್ರೂ ಸುಬ್ರಹ್ಮಣ್ಯನೂ ಹೆಲ್ಪ್ ಮಾಡೋಕ್ಕಾಗಲ್ಲ, ಮನಸ್ಥಿತಿನೇ ಪ್ರಾಬ್ಲಮಲ್ಲಿದ್ದರೆ. ಸೊ ನೀವು 2 ಹೇಳಿದ್ದು ನನಗೆ ಅರ್ಥ ಆಯಿತು. ಅಂದರೆ ಆ್ಯಕ್ಟಿಂಗ್ ವಿದೌಟ್ ಪರ್ಪಸ್ ಅದು ಆಗಿರಬಾರ್ದು ಅನ್ನೋದು ಕರೆಕ್ಟ್. ಎರಡನೇದು ಆ್ಯಕ್ಟಿಂಗ್ ವಿದೌಟ್ ಅಲೈನ್ಮೆಂಟ್ ಅಲ್ವಾ. ಸೊ ನೀವು ಹೈಯರ್ ಎನರ್ಜಿ ಜೊತೆಗೆ ಅಲೈನ್ಮೆಂಟ್ ಆಗದೆ ಇದ್ರೆ ಏನಾಗುತ್ತೆ ನಮ್ಮ ಮಾತನ್ನು ಹೇಳಿದರೆ. ಇನ್ನು ಟ್ರಿಪಲ್ ಎ ಅಂದರೆ ಇನ್ನೊಂದು ಎ ಬರುತ್ತಲ್ಲ, ಅದು ಏನು? ಸಿ ಇದನ್ನು ಅಟ್ರಾಕ್ಟಿಂಗ್ ವಿತ್ ದಿ ಬ್ರೋಕನ್ ಐಡೆಂಟಿಟಿ ಅಂತ. ಅಂದರೆ ಆ್ಯಂಡ್ ಗೂಗಲೆಲ್ಲ ಸರ್ಚ್ ಮಾಡಿಬಿಡಿ ಟ್ರಿಪಲ್ ಎ ಟ್ರಿಪಲ್ ಸಿ ಅಂತ ಹೇಳಿ, ಬಿಕಾಸ್ ಇದು ನನ್ನ ಫಾರ್ಮುಲಾ. ಬಿಕಾಸ್ ಆ್ಯಂಡ್ ಇದು ತುಂಬ ವರ್ಕ್ ಆಗಿದೆ ಸರ್. ನಾನು ಇಡೀ ಸ್ಟೂಡೆಂಟ್ಸ್ ಬೇಸಲ್ಲೆಲ್ಲ 100% ರಿಸಲ್ಟ್ ಕೊಟ್ಟಿದೆ ಇದು. ನಾನು ಇವಾಗ ಏನು ಟ್ರಿಪಲ್ ಎ ಟ್ರಿಪಲ್ ಸಿ ಹೇಳ್ತಾ ಇದ್ದೀನಿ. 3ನೇ ಎ ಏನಂತ ಹೇಳಿದ್ರೆ ಅಟ್ರಾಕ್ಟಿಂಗ್ ವಿತ್ ಬ್ರೋಕನ್ ಐಡೆಂಟಿಟಿ ಅಂತೇಳಿ. ನಮ್ಮದು sureshshaiva.com ಅಂತೇಳಿ ನಮ್ಮದೊಂದು ವೆಬ್ಸೈಟ್ ಇದೆ. ಅದರಲ್ಲಿ ತುಂಬ ರಿಸೋರ್ಸಸ್ಗಳಿದೆ. ಅಂದರೆ ಭಾಳಷ್ಟು ರಿಸೋರ್ಸಸ್ಗಳನ್ನು ನಾನು ಫ್ರೀಯಾಗಿ ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಅದು ಎನಿಬಡಿ ಕ್ಯಾನ್ ಡೌನ್ಲೋಡ್. ಅದರೊಳಗಡೆ ಒಬ್ಬರು ಡೌನ್ಲೋಡ್ ಮಾಡಿ ಆದ ನಂತರ ಅವರು ಫುಲ್ ಖುಷಿಯಾಗಿದೆ ಅದು. ದೆನ್ ಹಿ ಕಾಲ್ಡ್ ಮೀ, ಅಂದರೆ ನಮ್ಮ ಆಫೀಸಿಗೆ ಕಾಲ್ ಮಾಡಿದ್ರು ಅವರು. ಸೊ ಮಾಡಾದ್ಮೇಲೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡಿ ಅಂತೇಳಿ ಅವ್ರ ಜೊತೆ 1-to-1 ಕನ್ಸಲ್ಟೇಷನ್ನು ಕೂತಿದ್ದೆ ಸರ್. ಇದು ಒಂದು ಇನ್ಸಿಡೆಂಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಅವರು ನನ್ನ ಹತ್ರ ಬಂದು ಕೂತ್ಕೊಂಡಾಗ, ಸರ್ ನನ್ನ ಲೈಫಲ್ಲಿ ನಾನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು ಸರ್. ನಾನು ಏನಾದರೂ ಮಾಡಿ ಜೀವನದಲ್ಲಿ ಫಾಸ್ಟಾಗಿ ಬೆಳೆದು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 7-8 ಕೋರ್ಸು ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಮಾಡಿದ್ದೀನಿ. ಅಂದರೂ ಯಾವುದೂ ಮೂವ್ ಆಗಿಲ್ಲ ಸರ್, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಅಂತ. ಸೊ ಅದಾದ್ಮೇಲಿಂದ ಸರಿ ಆಯಿತು, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಈಗ ಪ್ರೆಸೆಂಟ್ಲಿ? ದೆನ್ ಈ ಸೆಡ್, ಸರ್ ನಾನು ಫಿನಾನ್ಷಿಯಲ್ ಪ್ಲಾನಿಂಗ್ ಪ್ರಾಪರಾಗಿ ಮಾಡಬೇಕು, ನಾನು ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಬೇಕು. ಸೊ ಇದಕ್ಕೆ ನನಗೆ ಐಡಿಯಾಗಳು ಹೇಳ್ಕೊಡಿ, ಜೊತೆಗೆ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತೇಳಿ. ದೆನ್ ಈ ಸೆಡ್, ಓಕೆ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಏನು ನಿಮ್ಮ ಪ್ರಕಾರ ಅಂತ ಹೇಳಿದೆ. ನಾನು ತುಂಬ ದುಡ್ಡು ಮಾಡಬೇಕು ಸರ್, ಸಾಕಷ್ಟು ದುಡ್ಡು ಮಾಡಬೇಕು ನಾನು, ಆ ಥರ ಏನಾದರೂ ಐಡಿಯಾ ಕೊಡಿ. ಓಕೆ, ಸೊ ಅದಾದಮೇಲೆ ಏನಕ್ಕೋಸ್ಕರ ನೀವು ದುಡ್ಡು ಮಾಡಬೇಕು? ಸರ್ ನಾನು ತುಂಬಾ ದುಡ್ಡು ಮಾಡುವಂಥ ರೀಸನ್ ಇಷ್ಟನೇ, ನನಗೇನು ಬೇಕು ಅದನ್ನೆಲ್ಲ ನಾನು ಕೊಂಡ್ಕೊಳ್ಳೋಂಗಿರಬೇಕು. ಆದರೆ ಈ ಯೂಸ್ ದಿಸ್ ವರ್ಡ್, ಆದರೆ ನನಗೆ ಯಾರೂ ಈ ಈಗೋಯಿಸ್ಟೆಲ್ಲ ಇರ್ತಾರಲ್ಲ ಸರ್, ದುಡ್ಡೆಲ್ಲ ಮಾಡಿಕೊಂಡು ಓಡಾಡ್ಕೊಂಡೆಲ್ಲ ಫುಲ್ಲು ಒಳ್ಳೆ ಅಹಂಕಾರದಿಂದೆಲ್ಲ ಓಡಾಡ್ಕೊಂಡಿರ್ತಾರಲ್ಲ, ಆ ಥರ ಎಲ್ಲ ಬೇಡ. ಅಂದರೆ ಭಗವಂತ ನನ್ನ ಆರೋಗ್ಯವಾಗಿ ಒಳ್ಳೆ ದುಡ್ಡು ಕೊಟ್ಟಿಟ್ರೆ ಸಾಕು, ನಾನೇನು ಅಂಬಾನಿ ಆಗಬೇಕಾಗಿಲ್ಲ, ನಾನೇನು ಅದಾನಿ ಆಗಬೇಕಾಗಿಲ್ಲ, ಆ ಥರ ಎಲ್ಲ ಬೆಳಿಬೇಕಾಗಿಲ್ಲ ಸರ್. ನಾನು ಒಂದು ಲೆವೆಲಿಗೆ ಬಂದು ಬೆಳಿಬೇಕು. ನಾನು ಇದನ್ನೇ ಅವ್ರಿಗೆ ಹೇಳಿದ್ದು, ದಿಸ್ ಈಸ್ ಕಾಲ್ಡ್ ಆ್ಯಕ್ಟಿಂಗ್ ವಿತ್ ಬ್ರೋಕನ್ ಐಡೆಂಟಿಟಿ ಅಂತ. ಅಂದರೆ ನೀವು ಮನಸ್ಸೊಳಗಡೆಯಿಂದ ಏನು ಕೇಳ್ತಾ ಇದ್ದೀರಿ, ನನಗೆ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದೀರಿ. ಆಲ್ಟರ್ನೇಟಿವ್ಲಿ ಹಿಂದಗಡೆಯಿಂದ ಏನು ವರ್ಡ್ ಜೋಡಿಸ್ತಾ ಇದ್ದೀರಿ ಹೇಳಿ, ನನಗೆ ಅಷ್ಟೊಂದೆಲ್ಲ ಆಗಬೇಕಾಗಿಲ್ಲ. ಅಂದರೆ ಅವರೆಲ್ಲ ದುಡ್ಡಿದ್ರೆ ಅಹಂಕಾರಿಗಳಾಗ್ತಾರೆ. ಸೊ ಇದು ನಿಮ್ಮ ಬ್ರೋಕನ್ ಐಡೆಂಟಿಟಿ.
ಅಂದರೆ ವೆಲ್ದಿ ಪೀಪಲ್ ಯಾರೆಲ್ಲ ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಅಂದರೆ ಅವ್ರು ಯಾರು ಪೀಸ್ಫುಲ್ ಆಗಿಲ್ಲ ಅಂತ ಹೇಳಿದರು. ಸೊ ನೀವು ಪೀಸ್ಫುಲ್ಲಾಗೂ ಇರಬೇಕು, ಆದರೆ ವೆಲ್ದಿಯಾಗೂ ಇರಬಾರ್ದು ಅಂದರೆ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಇದು. ನೀವು ವೆಲ್ದಿ ಆಗಿರಬೇಕು ಅಂತ ಅನ್ಕೋತೀರಾ, ಈ ಬ್ರೋಕನ್ ಐಡೆಂಟಿಟಿಗೆ ತಲೆಯಿಂದ ಫಸ್ಟ್ ಕಟ್ ಮಾಡಿ, ಅದಿರಬಾರ್ದು. ಎಲ್ಲ ವೆಲ್ದಿಯವರು ಏನಂದರೆ ಸರ್, ಒಂದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಲಾಡ್ ಆಫ್ ಪೀಪಲ್ ಐ ಟೆಲ್ ಯು, ಯಾಕಂದರೆ ಭಯಂಕರ ಪೇಟ್ರಿಯಾಟಿಕ್ ನಾನು, ಅಂದರೆ ನನ್ನ ದೇಶಭಕ್ತಿನ ಹಂಗೆ. ಆದರೆ ಒಂದು ಕೆಟಗರಿ ಜನಗಳು ಸರ್ ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ ಯಾವ ಥರ ಇದೆ ಅಂದರೆ, ಭಾರತದಲ್ಲಿ ಎಸ್ಪೆಷಲಿ ಯಾರೇ ತುಂಬ ದುಡ್ಡು ಮಾಡಿರೋರನ್ನ ನೋಡಿದ್ರೆ ನೋಡಿ ಅಪ್ರಿಷಿಯೇಟ್ ಮಾಡೋದಕ್ಕಿಂತನೂ ನೋಡಿ ಕೊರಗೋರೇ ಜಾಸ್ತಿ. ಅಂದರೆ ಅವ್ರನ್ನ ಕ್ರಿಟಿಸಿಸಮ್ಗೆ ಒಳಗೆ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಅದೊಂದು ದುರಂತ. ಸೊ ಸೇಮ್ ವೇ ಇಲ್ಲೂ ಅಷ್ಟೇ, ಯಾವಾಗ ಒಬ್ಬ ಮನುಷ್ಯ ಅವನ ಬ್ರೋಕನ್ ಐಡೆಂಟಿಟಿಯಿಂದ, ಅಂದರೆ ಯಾರೇ ದುಡ್ಡು ಮಾಡಿಟ್ಟಿರೋರು ಒಳ್ಳೆಯವರಲ್ಲ, ದುಡ್ಡು ಮಾಡಿಟ್ಟಿರೋರೆಲ್ಲ ಈಗೋಯಿಸ್ಟು, ಈ ಥರ ಐಡೆಂಟಿಟಿಯಿಂದ ಅವ್ರು ಏನೇ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋದರೂ ಅದಾಗೋದಿಲ್ಲ ಸರ್. ದಟ್ಸ್ ವೈ ಸೇ, ನೀವು ವೆಲ್ತನ್ನ ಅಟ್ರ್ಯಾಕ್ಟ್ ಮಾಡೋದನ್ನು ಫಸ್ಟು ಟ್ರೈ ಮಾಡೋದಕ್ಕಿಂತ ಮೊದಲು ನಿಮ್ಮ ಬ್ರೋಕನ್ ಐಡೆಂಟಿಟಿನ ಫಿಕ್ಸ್ ಮಾಡಿ. ಅದಾದಮೇಲಿಂದ ಏನು ಬೇಕಾದರೂ ಮಾಡಿ, ಅವೆಲ್ಲವೂ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ವಂಡರ್ಫುಲ್ ಸರ್. ಇನ್ನು CCC ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? CCC ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಅದು ನಾನು A ಹೇಳಿದೆ, ಅದನ್ನೊಂದು ರಿವೈಸ್ ಮಾಡೋದಂದರೆ ಆ್ಯಕ್ಟಿಂಗ್ ವಿತೌಟ್ ಪರ್ಪಸ್, ಮತ್ತು ಎರಡನೇದು ಆ್ಯಕ್ಟಿಂಗ್ ವಿತೌಟ್ ಅಲೈನ್ಮೆಂಟ್, ಆ್ಯಕ್ಟಿಂಗ್ ವಿತ್ ಬ್ರೋಕನ್ ಐಡೆಂಟಿಟಿ. ಇವು ಮೂರು ಇತ್ತು ಅಂತ ಹೇಳಿದ್ರೆ ವರ್ಕ್ ಆಗಲಿಕ್ಕಿಲ್ಲ. CCC ಏನಂತ ಹೇಳಿದ್ರೆ ಕ್ಲಾರಿಟಿ, ಕಮಿಟ್ಮೆಂಟ್, ಕಾಂಟ್ರಿಬ್ಯೂಷನ್ ಅಂತೇಳಿ. ಅಂದರೆ ಕ್ಲಾರಿಟಿ ಅಂದರೆ ಏನು, ನಾನು ನಿಮಗೆ ಫಸ್ಟ್ ವೆರಿ ಬಿಗಿನಿಂಗ್ಗೆ ಹೇಳಿದ್ನಲ್ಲ, ಮನುಷ್ಯನಿಗೆ ಕನ್ಫ್ಯೂಷನ್ಗಿಂತ ಕ್ಲಾರಿಟಿ ಅನ್ನುವಂಥ ತುಂಬ ಇಂಪಾರ್ಟೆಂಟ್. ಅವನು ಕ್ಲಾರಿಟಿ ಬಂದಾಗ ಎಲ್ಲವನ್ನೂ ಮಾಡ್ತಾನೆ. ಸರ್ ನಾನು ರಿಟೈರ್ಮೆಂಟ್ ಆಗಬೇಕು 60ನೇ ವರ್ಷಕ್ಕೆ, ಓಕೆ ಹೆಂಗೆ ಆಗ್ಬೇಕು ನೀನು? ನನ್ನ ಕ್ವಶನ್ ಅವ್ರು ಕೇಳೋದು ನನ್ನ ಜೊತೆ ಕೂತ್ಕೊಂಡವ್ರಿಗೆ. ಎಷ್ಟು ಸೇವಿಂಗ್ಸ್ ಮಾಡಿದ್ದೀರಿ ಇವತ್ತವ್ರಿಗೆ? ಎಷ್ಟು ವರ್ಷ ಆಯ್ತು ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ? 15 ವರ್ಷ ಆಯ್ತು ಸರ್. ಎಷ್ಟಿದೆ ಸೇವಿಂಗ್ಸಲ್ಲಿ? ಅವ್ರ ಅಕೌಂಟಲ್ಲಿ ಸರ್ 10 ಲಕ್ಷ ರೂಪಾಯಿನೂ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಇರೋದಿಲ್ಲ. ದುಡ್ಡೇನು ಮಾಡಿದ್ರಿ? ಗೊತ್ತಿಲ್ಲ ಸರ್. ಅರೆ ಹೌ ಕೇರ್ಲೆಸ್ ಯು ಆರ್. ಸೊ ಹೌ ಕ್ಯಾನ್ ಯು ಆನ್ಸರ್ ಲೈಕ್ ದಿಸ್? ನಿಮ್ಮ ಲೈಫ್ ಬಗ್ಗೆ, ಬಿಕಾಸ್ ಆನ್ಸರ್ ಈಸ್ ನಾಟ್ ಫಾರ್ ಮಿ, ಆನ್ಸರ್ ಈಸ್ ಫಾರ್ ಯುವರ್ ಲೈಫ್. ನಿನ್ನ ಲೈಫಿಗೆ ನೀನು ಆನ್ಸರ್ ಮಾಡ್ತಾ ಇರೋದು ಮರೆ, ಹೆಂಗೆ ಈಸಿಯಾಗಿ ಹೇಳ್ತೀಯಾ? ಎಲ್ಲೋ ಇದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನೀನು ಆಫೀಸ್ಗೆ ಹೋಗ್ಬಿಟ್ಟು ದುಡಿಯೋದು, ಬಾಸ್ಗಳ ಕೈಯಲ್ಲಿ ಬೈಸ್ಕೊಂಡೋದ್ರು ದುಡಿಯೋದು, ನೀನು ದುಡ್ಡನ್ನು ಮಾಡಿ ಅದನ್ನು ಸೇವ್ ಮಾಡಿ ಅದನ್ನು ನಿನ್ನ ಅಂದರೆ ನಿನ್ನ ಟೋಟಲ್ ರಿಟೈರ್ಮೆಂಟ್ ಫಂಡ್ಗೆ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿ. ಬಟ್ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ನಾನು ಕೇಳ್ತಾ ಇರ್ತೀನಿ. ವಿಚ್ ಮೀನ್ಸ್ ಅವರ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಸೊ ದಟ್ ಆಲ್ಸೋ ಲೀಡ್ಸ್ ಟು ಬಿಗ್ ಫೇಲ್ಯೂರ್ ಸರ್. ಸೊ ದಟ್ಸ್ ವೈ ನಾನು ಯಾವಾಗಲೂ ಹೇಳುವಂಥದ್ದು, ಯೂನಿವರ್ಸು ನಿಮಗೆ ರೆಸ್ಪಾಂಡ್ ಮಾಡೋಕ್ಕೆ, ಅಂದರೆ ನಂಗೆ ಕೊಡದೇ ಇರೋ ಚಾಯ್ಸೇ ಇಲ್ಲ ಅನ್ನೋಂಗೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಕ್ಲಾರಿಟಿಯಿಂದ ಎಲ್ಲವನ್ನು ಕೇಳಿ ಅಂತೇಳಿ. ನಿಮಗೆ ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ಎಲ್ಲನೂ ಆಗುತ್ತೆ. ನಂಬರ್ 2 ಕಮಿಟ್ಮೆಂಟ್. ನಾನು ಬಂದವ್ರಿಗೆಲ್ಲ ಹೇಳ್ತೀನಿ, ನೋಡಪ್ಪ ನೀನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ರೀತಿ ನಿನಗೆ ನಿನ್ನ ಬಗ್ಗೆ ನೀನು ಹೇಳ್ಕೊತಾ ಇರಬೇಕು. ಮತ್ತು ನನಗೆ ಯಾವುದೋ ಒಂದು ಪೋರ್ಟ್ಫೋಲಿಯೋ ಹಾಕ್ಕೊಡ್ತೀನಿ ಅಂತ ಇಟ್ಕೊಳ್ಳಿ, ನೀನು ಮ್ಯೂಚುವಲ್ ಫಂಡಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಬೇಕಪ್ಪ, ನೀವು ಇನ್ಶೂರೆನ್ಸ್ ಪ್ಲಾನಿಂಗಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಬೇಕು, ಸೊ ನೀವು ಈ ಥರ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ಗಳಲ್ಲಿ ಈ ಕ್ಯಾಟಗರೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲ ಹೇಳ್ತೀನಿ. ಈ ಮಂತ್ ಮಾಡ್ಬಿಟ್ಟು ಹೋಗ್ತಾರೆ, ನೆಕ್ಸ್ಟ್ ಮಂತ್ ಬಿಟ್ಬಿಡ್ತಾರೆ. ದೆನ್ ವಾಟ್ ಈಸ್ ದೇರ್ ಕಮಿಟ್ಮೆಂಟ್ ಸರ್? ಇಟ್ಸ್ ಗಾನ್. ಸೊ ನೀವು ಎಷ್ಟು ಕಮಿಟೆಡ್ ಆಗಿದ್ದೀರಾ ನಿಮ್ಮ ಡಿಸೈರ್ಸ್ ಬಗ್ಗೆ ಅನ್ನೋದು ಇಂಪಾರ್ಟೆಂಟ್. ನಂಬರ್ 3 ಕಾಂಟ್ರಿಬ್ಯೂಷನ್. ಸಿ, ಸೋರ್ಸ್ ಆಗಿದ್ದವನ ಕೈ ಯಾವಾಗಲೂ ರಿಸೋರ್ಸ್ಫುಲ್ ಆಗಿರುತ್ತೆ ಸರ್. ಅಂದರೆ ದಾನ ಅಂದರೆ ದಟ್ಸ್ ವೆರಿ 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 ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ನಾವು ಎಷ್ಟು ಕೊಡ್ತಾ ಹೋಗ್ತೀವಿ, ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ, ಅಷ್ಟು ಆ್ಯಕ್ಚುಲಿ ಜೇಬು ಮತ್ತೆ ಫಿಲ್ ಆಗುತ್ತೆ. ಬಿಕಾಸ್ ಯೂನಿವರ್ಸಲ್ಲಿ ಒಂದು ಲಾ ಇದೆ, ಅಂದರೆ ನಾವು ಏನನ್ನು ಕೊಡ್ತೀವಿ ಅದು ನಮಗೆ 10 ಟೈಮ್ಸ್ ವಾಪಸ್ ಬರುತ್ತೆ ಅಂತೇಳಿ. ಸೊ ನಾನು ಹೇಳುವಂಥ ವಿಷಯ, ನೀವು 10% ಕೊಟ್ಟರೆ ನಿಮ್ಗೆ ಅದು 100x ವಾಪಸ್ ಕೊಡಲ್ಲ ಅಂತ ಅನ್ಕೋತೀರಾ. ಯೂನಿವರ್ಸ್ ಮೇಲೆ ಅಷ್ಟು ನಂಬಿಕೆ ಅಲ್ವಾ ನಿಮಗೆ ಅಂತ. ಹಾಗಾಗಿ ನೀವೇನು ದುಡಿತೀರೋ ಅದರೊಳಗಡೆ 100%, 10% ಆಫ್ ಯುವರ್ ಇನ್ಕಮ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ. ಸೊ ದೀಸ್ ಆರ್ 3C. ಒಂದು ಸಲ ರಿಪೀಟ್ ಹೇಳ್ಬೇಕಂತ ಹೇಳಿದ್ರೆ, A ಬಂದು ಆ್ಯಕ್ಟಿಂಗ್ ವಿತೌಟ್ ವಿತೌಟ್ ಎ ಪರ್ಪಸ್, ಅಂದರೆ ಪೇಯ್ನಿಂದ ಆಪ್ರೇಟ್ ಮಾಡೋದು, ಆ್ಯಕ್ಟಿಂಗ್ ವಿತೌಟ್ ಅಲೈನ್ಮೆಂಟ್, ಮತ್ತು ಆ್ಯಕ್ಟಿಂಗ್ ವಿತ್ ದಿ ಬ್ರೋಕನ್ ಐಡೆಂಟಿಟಿ. ಇವು ಮೂರು ನಿಮ್ಮ ಮ್ಯಾನಿಫೆಸ್ಟೇಷನ್ ಕೊಡಲ್ಲ. ಏನು ಬೇಕು ಆಗಿದ್ರೆ ಲೈಫಲ್ಲಿ ಕ್ಲಾರಿಟಿ ಬೇಕು, ಕಮಿಟ್ಮೆಂಟ್ ಬೇಕು, ಮತ್ತು ಕಾಂಟ್ರಿಬ್ಯೂಷನ್ ಬೇಕು. ಈ ಮೂರಿಂದ ಮಾಡಿದ್ರೆ 100% ಅವ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಈ ಸೆಷನ್ನ ಕೊನೆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ತುಂಬ ಜನರಿಗೆ ಲೈಫಲ್ಲಿ ರಿಗ್ರೆಟ್ಗಳಿರ್ತವೆ. ಓಕೆ, ಯಾವುದೊಂದು ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅದನ್ನು ಮಾಡಿರಲ್ಲ, ಅದನ್ನು ಯಾಕೆ ನಾನು ಬಿಟ್ಟೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇರಲ್ಲ, ಬಟ್ ಮಾಡಿರಲ್ಲ ಅದನ್ನು. ಉದಾಹರಣೆಗೆ ನಮಗೆ ನಮ್ಮ 32ನೇ 33ನೇ ವರ್ಷದಲ್ಲಿ ಭರತ್ ಚಂದ್ರ ನಮ್ಮ ಆಫೀಸಿಗೆ ಬಂದಿದ್ರು TV ನನಗೆ. ಅವ್ರು ಹೇಳಿದರು, ನೋಡಿ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಈ ಥರ ಮಾಡಿ ಅಂದಾಗ ನಮ್ಮ ಹತ್ರ ಅವಾಗ ಸಂಬಳನೂ ಕಡಿಮೆ ಇತ್ತು, ಅದು ಬೇರೆ ವಿಚಾರ. ಬಟ್ ಇರೋ ಸಂಬಳದಲ್ಲಿ ಏನೋ ಮಾಡ್ಬೋದಿತ್ತು, ಬಟ್ ನಾವು ಅದನ್ನು ಸೀರಿಯಸ್ ಆಗೇ ತೊಗೊಳ್ಳಿಲ್ಲ. ಮದುವೆ ಆಗಿರಲಿಲ್ಲ ಇನ್ನೂ, ನಿಮ್ಗೆ ಗೊತ್ತಲ್ಲ ಹುಡುಗ ಸ್ವಭಾವ, ಆ ಮೆಚ್ಯೂರಿಟಿ ಇರಲಿಲ್ಲ.
ಈಗ ಅನ್ಸುತ್ತೆ ಆಮೇಲಾದರೂ ಮಾಡ್ಬೋದಾಗಿತ್ತಲ್ವಾ, ಇನ್ನೊಂದು 2 ವರ್ಷ ಬಿಟ್ಟು ಅವಾಗಾದರೂ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ. ಸೊ ಈ ಥರ ರಿಗ್ರೆಟ್ ಇಂದ ಬಂದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು? ಸರ್, ಇದು ಒಂದು ಅದ್ಭುತವಾದ ಪ್ರಶ್ನೆ. ಆ್ಯಂಡ್ ಆಲ್ಸೋ ಇದು ತುಂಬ ಜನಕ್ಕೆ ಇರುತ್ತೆ ಆ್ಯಕ್ಚುಲಿ. ನಾನು ಲೈಫಲ್ಲಿ ಏನೋ ಮಾಡಬೇಕಾಗಿತ್ತು, ಆಮೇಲಿಂದ ಯಾಕೆ ಮಾಡೋಕ್ಕಾಗಲಿಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ಯೂನಿವರ್ಸು ಅಂದರೆ ಇಡೀ ಒಂದು ಬ್ರಹ್ಮಾಂಡ ಶಕ್ತಿ ಏನಿದೆ, ಮೊದಲು ಒಂದು ಆಫರನ್ನು ಕೊಡುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಎ ಡಿವೈನ್ ಆಫರ್. ಅದನ್ನು ನೀವು ರಿಜೆಕ್ಟ್ ಮಾಡಿದ್ರೆ ಬೇರೆ ಯಾರ್ದೋ ಡೋರನ್ನು ನಾಕ್ ಮಾಡುತ್ತೆ. ವಿಚ್ ಮೀನ್ಸ್, ಸೇ ಫಾರ್ ಎಕ್ಸಾಂಪಲ್ ಸರ್, ಈಗ ಯಾವುದೋ ಒಂದು ಐಡಿಯಾ ಅಂತ ಇಟ್ಕೊಳ್ಳೋಣ. ಇದು ಎಲ್ಲರೂ ಬೇಕಾದ್ರೆ ರಿಲೇಟ್ ಮಾಡ್ಕೋಬೋದು. ಅವರು ಒಂದು ಐಡಿಯಾ ಬಂದಿರುತ್ತೆ ಅವ್ರಿಗೆ. ಅದು ಹೆಂಗಂದರೆ ಸ್ನಾನ ಮಾಡಬೇಕಾದ್ರೆ ಐಡಿಯಾ ಬರುತ್ತೆ, ಸುಮ್ಮನೆ ಕೂತಿರ್ಬೇಕಾದ್ರೆ ಐಡಿಯಾ ಬರುತ್ತೆ, ಈ ಥರ ಎಲ್ಲೋ ಒಂದು ಐಡಿಯಾ ಬರುತ್ತೆ. ಐಡಿಯಾ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಸೊ ಅದನ್ನು ಸ್ವಲ್ಪ ದಿನ ಆದಮೇಲಿಂದ ಬಿಟ್ಬಿಟ್ಟಿರ್ತಾರೆ. ಸ್ವಲ್ಪ ಟೈಮ್ ಆದಮೇಲಿಂದ ಅವ್ರಿಗನ್ಸುತ್ತೆ ಯಾರೋ ಒಬ್ಬರು ಒಂದು ಬಿಸ್ನೆಸ್ನ ಲಾಂಚ್ ಮಾಡ್ತಾರೆ, ಒಂದು ಟ್ರಕ್ ಬಿಸ್ನೆಸ್ ಅಂತ ಇಟ್ಕೊಂಡು ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಇರ್ತಾರೆ. ಅವರು ಪೇಪರಲ್ಲಿ ಓದ್ತಾರೆ ಅಥವಾ ಟಿ ವಿನಲ್ಲಿ ನೋಡ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಅರೆ 2 ವರ್ಷ ಕೆಳಗಡೆ ಈ ಐಡಿಯಾ ನನಗೆ ಬಂದಿತ್ತಲ್ಲ ಮಾರಾಯ, ಬಟ್ ಇವ್ರು ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಭಾಳ ಅಬ್ಸರ್ವ್ ಮಾಡಿರ್ತಾರೆ. ಅಂದರೆ ನಾನು ಅದಕ್ಕೆ ಹೇಳುವಂಥದ್ದು, ಅವ್ರಿಗೆ ಯಾವ ಲೆವೆಲ್ಗೆ ಫೀಲ್ ಆಗುತ್ತೆ ಗೊತ್ತಾ, ಒಳಗಡೆ ಒಂಥರ ಸ್ಟ್ರೇಂಜ್ ಫೀಲಿಂಗ್ಸ್ ಇರೋದು. ಅಂದರೆ ಅದು ಆತ್ಮಕ್ಕೆ ಗೊತ್ತಾಗ್ತಾ ಇರುತ್ತೆ, ನಾನು ಇದನ್ನು ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತೇಳಿ. ಹಾಗೆ ನಾನು ಹೇಳೋದೇನೆಂದರೆ, ದಟ್ ವಾಸ್ ಅ ಡಿವೈನ್ ಆಫರ್. ಅಂದರೆ ವಾತಾವರಣದಲ್ಲಿ ಡಿವೈನ್ಗೆ ಅದು ಐಡಿಯಾ ಇತ್ತದು, ಅದು ನಿಮಗೆ ಕೊಡ್ತು. ನೀವು ಅದನ್ನು ಆ್ಯಕ್ಟ್ ಮಾಡಲಿಲ್ಲ, ಯೂನಿವರ್ಸ್ ಐಡಿಯಾ ಕೊಟ್ಟಿದ್ದಕ್ಕೆ ಟ್ರಸ್ಟ್ ಮಾಡಲಿಲ್ಲ, ನೀವು ತೊಗೊಂಡಿಲ್ಲ ಆ್ಯಕ್ಷನ್ ಅನ್ನೋ ಕಾರಣಕ್ಕೆ ಅದು ಬೇರೆ ಯಾರನ್ನೋ ಹುಡುಕುತ್ತೆ. ಇವತ್ತು ನೋಡಿ, ಈ ಜಾಗದಲ್ಲಿ ಬಿಲ್ಡಿಂಗ್ ಬರಬೇಕು ಅನ್ನೋದು ಈ ಬಿಲ್ಡಿಂಗ್ ಓನರ್ ಪ್ಲ್ಯಾನ್ ಅಲ್ಲ ಸರ್. ಇಟ್ ವಾಸ್ ದೇರ್ ಆಲ್ರೆಡಿ ವಿತ್ ಯೂನಿವರ್ಸ್. ಮೆಟ್ರೋ ಆಗಬೇಕು ಅನ್ನೋದು ದಟ್ ವಾಸ್ ನಾಟ್ ದಿ ಪಾಲಿಟಿಷಿಯನ್ಸ್ ಪ್ಲ್ಯಾನ್, ದಟ್ ವಾಸ್ ದೇರ್ ವಿತ್ ದಿ ಯೂನಿವರ್ಸ್. ಪ್ರತಿಯೊಂದು ಯೂನಿವರ್ಸ್ ಜೊತೆಗೆ ಐಡಿಯಾ ಇರುತ್ತೆ, ಅದನ್ನು ಯಾರಿಗೋ ಕೊಡುತ್ತೆ. ಅವನು ಆ ಕ್ಷಣದಲ್ಲೇ ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಚೂಸ್ ಮಾಡುತ್ತೆ. ಸೊ ತುಂಬ ಟೈಮು ಜನಗಳು ರಿಗ್ರೆಟ್ ಮಾಡೋದೇ ಈ ವಿಷಯಕ್ಕೋಸ್ಕರ. ಯಾಕೆ ರಿಗ್ರೆಟ್ ಮಾಡ್ತಾರೆ ಅಂತ ಹೇಳಿದ್ರೆ, ವೆನ್ ದ ಐಡಿಯಾ ಪಾಪ್ಸ್ ಅಪ್ ದೇ ಡೋಂಟ್ ಟೇಕ್ ಆ್ಯಕ್ಷನ್, ದೇ ವೆಯ್ಟ್ ಫಾರ್ ದಿ ರೈಟ್ ಟೈಮ್. ಅದಕ್ಕೋಸ್ಕರ ನಾವು ರಿಗ್ರೆಟ್ ಮಾಡ್ತಾರೆ. ಆಮೇಲೆ ಯಾರಿಗೂ ಅದು ರೈಟ್ ಟೈಮ್ ಅನಿಸಿ ಶುರು ಮಾಡಿರ್ತಾರೆ, ಪೇಪರ್ ಬಂದಾಗ ಗೊತ್ತಾಗುತ್ತೆ, ಆವಾಗ ಅವರು ಅದಕ್ಕೆ ರಿಗ್ರೆಟ್ ಮಾಡ್ತಿರ್ತಾರೆ. ಸಣ್ಣ ವಿಷಯ ಅಂದರೆ ಸರ್, ಈಗ ಯಾವುದೋ ಒಂದು ಯಾರೋ ಬಂದು ನಿಮ್ಗೆ ಹೇಳ್ತಾರೆ, ನೋಡಿ ನಿಮ್ಮ ಪಕ್ಕದಲ್ಲಿ ಹೆಂಗಿದ್ರು ಒಂದು ಜಾಗ ಇದೆಯಲ್ಲ, ತೊಗೊಬಿಡಿ, ನೀವೇನೇ ಒಂದು 10 ಲಕ್ಷ ರೂಪಾಯಿ ಕಡಿಮೆನೇ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಅಲ್ಲಿ ಯಾರು ತೊಗೋತಾರೆ, ನಾನು ಇನ್ವೆಸ್ಟ್ ಮಾಡಿರೋದೇ ಇದು ಮಾರ್ಯ, ಸೊ ಅಷ್ಟು ದೂರ ಅವನು ಹೋಗ್ತಾನೆ ಅಂತ. ಬಟ್ ಒಂದು 10 ವರ್ಷ ಆಮೇಲೆ ಆಗುತ್ತೆ, ಇದೇನಿದು ನಾನು ಬಂದಿದ್ದು ಏರಿಯಾನ ಇದು, ಅವತ್ತೇ ತಗೋ ಅಂತ ಹೇಳಿದ್ನಲ್ಲ ಮಾರ್ಯ ಅವನು, ನಾನು ಯಾಕೆ ತೊಗೊಳ್ಳಿಲ್ಲ ಅಂತೇಳ್ಬಿಟ್ಟು ಆ ಟೈಮಲ್ಲಿ ರಿಗ್ರೆಟ್ ಮಾಡ್ತಾರೆ. ನೀವು ರಿಗ್ರೆಟ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ನೀವು ಅವಾಗ ಆ್ಯಕ್ಟ್ ಮಾಡಿಲ್ಲ, ನೀವು ಅವಾಗ ಪರ್ಫೆಕ್ಟ್ ಟೈಮಿಗೆ ವೆಯ್ಟ್ ಮಾಡ್ತಿದ್ರಿ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಪರ್ಫೆಕ್ಟ್ ಟೈಮು ಅಂತ ಇರಲ್ಲ. ಈಗ ಏನು ಅಂದ್ಕೊಂಡಿದ್ದೀರಾ, ಈಗ ಏನು ಬಂದಿದೆ ಅದೇ ಪರ್ಫೆಕ್ಟ್ ಟೈಮು, ಅವಾಗಲೇ ಮಾಡ್ಬೇಕು ಅನ್ನೋದೇ ಮಾರಲ್ ಆಫ್ ದ ಸ್ಟೋರಿ 100% ಅಲ್ವಾ? ಡೋಂಟ್ ವೆಯ್ಟ್ ಫಾರ್ ಪರ್ಫೆಕ್ಟ್ ಮೂಮೆಂಟ್, ಟ್ರಸ್ಟ್ ದಿ ಹೈಯರ್ ಇಂಟೆಲಿಜೆನ್ಸ್ ಆ್ಯಂಡ್ ಮೂವ್ ಆನ್. ಇನ್ನೊಂದ್ಸಲ ಅವ್ರ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಸುಮಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ರೇಖಿ ಬದುಕಿನ ಜೊತೆ, ದ ಮೈಂಡ್ ಸಿಗ್ನೇಚರ್, ದ ಕರ್ಮ, ಮನಸ್ಸೇ ಏನಿದು ನಿನ್ನ ಮನಸ್ಸು, ಮೈ ಜರ್ನಿ ಆ್ಯಸ್ ಅ ಹಿಪ್ನೋಥೆರಪಿಸ್ಟ್, 27 ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇದೆ. ಮತ್ತು ಸಾಕಷ್ಟು ಕಾಲೇಜ್ಗಳಲ್ಲಿ ಅವರು ಭಾಷಣ ಮಾಡಿರುವಂಥದ್ದು, 50ಕ್ಕೂ ಹೆಚ್ಚು ಕಾಲೇಜ್ಗಳಲ್ಲಿ. ಇದರೊಂದಿಗೆ ಟಿ ವಿ ಕಾರ್ಯಕ್ರಮಗಳು 100ಕ್ಕೂ ಹೆಚ್ಚು ಕೊಟ್ಟಿದ್ದಾರೆ ಮತ್ತು ಭಾರತದಾದ್ಯಂತ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿರುವುದು. ಮುಖ್ಯವಾಗಿ ಪೊಲೀಸರಿಗೆ ತರಬೇತಿ ಕೊಟ್ಟಿರುವಂಥದ್ದು ಅವರ ಒಂದು ಮುಖ್ಯ ಘಟ್ಟ ಅಂತ ಹೇಳ್ಬೋದು. ಕೌನ್ಸೆಲಿಂಗ್ ಮಾಡಿರುವಂಥದ್ದು, 1 ಲಕ್ಷಕ್ಕೂ ಹೆಚ್ಚು ಆನ್ಲೈನ್ ತರಬೇತಿ ಕೊಟ್ಟಿರೋ ಜೊತೆಗೆ ಮುಖ್ಯವಾಗಿ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, ACP ಮತ್ತು SP ಮಟ್ಟದ ಅಧಿಕಾರಿಗಳಿಗೆ ಅವರು ಅದ್ಭುತವಾದ ಒಂದು ತರಬೇತಿ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಎಕನಾಮಿಕ್ ಅಫೆನ್ಸ್ಗಳು ಇರ್ಬೋದು, ಸೈಕಾಲಜಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಗೊತ್ತಿರಲೇಬೇಕಾದ ತಂತ್ರಜ್ಞಾನ ಇರ್ಬೋದು ಮತ್ತು ವೈಯಕ್ತಿಕ ಹಣಕಾಸಿನ ಒಂದು ಬಗ್ಗೆ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಎಪಿಸೋಡಲ್ಲಿ ನಾನು ಕೇಳಬೇಕು ಅಂದ್ಕೊಂಡ್ರೆ ಪ್ರಶ್ನೆ ಏನಂದರೆ, ರಿಸ್ಕ್ ಪ್ಲಾನಿಂಗ್ ಬಗ್ಗೆ. ಅಂದರೆ ನಾವು ಎಲ್ಲವೂ ದುಡ್ಡು ಅಷ್ಟು ಬರಲಿ, ಇಷ್ಟು ಬರಲಿ, ಅವಾಗ ಬರುತ್ತೆ, ಇನ್ನೊಂದು 10 ವರ್ಷ ಆದಮೇಲೆ ಇಷ್ಟು ಬರುತ್ತೆ, ಇದು ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈಗೇನಾದರೂ ಆದರೆ ಅನ್ನೋದು ಏನು, ನಮಗೆ ಏನು ಬರುತ್ತೆ, ನಮಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರಲ್ಲ. ಅಂದರೆ ವೆರಿ ಫಂಡಮೆಂಟಲ್ ಥಿಂಗ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್ ಶುಡ್ ಬಿ ರಿಸ್ಕ್ ಪ್ಲಾನಿಂಗ್ ಅಲ್ವಾ? ಅಬ್ಸಲ್ಯೂಟ್ಲಿ ಟ್ರೂ ಸರ್. ಬಟ್ ವಿ ಡೋಂಟ್ ಡೂ ದ್ಯಾಟ್. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಏನಂದರೆ ಎಲ್ಲರೂ ಅಂದ್ಕೊಳ್ಳೋದು, ನನಗೇನು ಆಗಲ್ಲ, ಆಗೋದೆಲ್ಲ ಪಕ್ಕದ ಮನೆಯವ್ರಿಗೆ. ನನಗೇನು ಹೆಚ್ಚು ಕಡಿಮೆ ಆಗಲ್ಲ, ನಾನು ಯಾವಾಗಲೂ ಆರೋಗ್ಯವಾಗಿರ್ತೀನಿ, ಪಕ್ಕದ ಮನೆಯವರು ಮಾತ್ರ ಹುಷಾರು ತಪ್ತಾರೆ. ಆ ಕಡೆ ಮನೆಯವ್ರಿಗೆ ಮಾತ್ರನೇ ಆಕ್ಸಿಡೆಂಟ್ಸ್ ಆಗುತ್ತೆ, ಈ ಕಡೆ ಮನೆಯವ್ರಿಗೆ ಮಾತ್ರನೇ ತೊಂದರೆ ಆಗುತ್ತೆ. ಬರೀ ಇದೇ ಥರ ಅವ್ರದ್ದು ಮನಸ್ಥಿತಿಗಳಿರುತ್ತೆ. ಬಟ್ ನಾನು ಹೇಳೋದು, ಅಲ್ಲಿವರೆಗೂ ಅವ್ರು ಏನು ಲಕ್ಕಿ 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 ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಿರ್ತಾರೆ. ಒಂದಿನ ಅನ್ಲಕ್ಕಿ ಆಗುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಲೈಫ್ ತಿರ್ಕೊಂಡು ಹೇಳುತ್ತೆ, ನೋಡಪ್ಪ ನೀನು ಲಕ್ಕಿ ಅಲ್ಲ, ನೀನು ಅನ್ಲಕ್ಕಿನೂ ಅಲ್ಲ, ನೀನು ಪ್ರಿಪೇರ್ ಆಗಿದೆಯೋ ಅಥವಾ ಪ್ರಿಪೇರ್ ಆಗಿಲ್ವೋ ಅಷ್ಟೇ ಅಂತ. ಸೊ ಸೇಮ್ ವೇ ಸರ್, ತುಂಬ ಜನ ರಿಸ್ಕ್ ಪ್ಲಾನಿಂಗ್ ಅನ್ನುವಂಥದ್ದು ತುಂಬ ಫೌಂಡೇಶನ್,
ಅದನ್ನು ಭಾಳ ಜನ ಮಿಸ್ ಮಾಡಿಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಮೈಸೂರಲ್ಲಿ ಈ ಜಿಮಿನಿ ಸರ್ಕಸ್, ಬಾಂಬೆ ಸರ್ಕಸ್ ಅಂತ ಹೇಳ್ಬಿಟ್ಟೆಲ್ಲ ಬರ್ತಾ ಇರುತ್ತೆ, ನೀವು ಹೋಗಿರ್ತೀರ ಐ ಆಮ್ ಶೋರ್. ಅಲ್ಲೆಲ್ಲ ನೀವು ನೋಡಿದರೆ ಸರ್, ಮೇಲ್ಗಡೆಲ್ಲ ಫುಲ್ಲು ಒಂದು ಹಗ್ಗದ ಥರ ಎಲ್ಲ ಕಟ್ಕೊಂಡಿರ್ತಾರೆ, ಆ ಕಡೆಯಿಂದ ಈ ಕಡೆ ಅವ್ರು ಹೋಗಿ ಜೋರಾಗಿ ಕ್ಯಾಚ್ ಮಾಡ್ತಿರ್ತಾರೆ. ಕೆಳಗಡೆ ಏನು ಹಾಕೊಂಡಿರ್ತಾರೆ ಸರ್ ಅವರು? ನೆಟ್ ಹಾಕೊಂಡಿರ್ತಾರೆ. ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅಂದರೂ ಯಾಕೆ ಬೇಕು ಅವ್ರಿಗೆ ನೆಟ್ಟು? ಬಿಕಾಸ್ ಏನಾದರೂ ಬೈ ಚಾನ್ಸ್ ಬಿದ್ದರೆ ಏನೂ ಹೆಚ್ಚು ಕಡಿಮೆ ಆಗದೇ ಇರಲಿ ಅಂತೇಳಿ. ಸೊ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಫಂಡಮೆಂಟಲ್ಲೇನೇ ರಿಸ್ಕ್ ಪ್ಲ್ಯಾನಿಂಗ್. ಲೈಫಲ್ಲಿ ಹಂಗೆ ನಾವು ನೆಗಿತಾ ಇರ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಆ ನೆಟ್ ಅನ್ನುವಂಥದ್ದು ಇದೆಯಲ್ಲ, ಆ ಸೇಫ್ಟಿ ನೆಟ್ ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬ ತುಂಬ ಎಸೆನ್ಷಿಯಲ್ ಸರ್ ನಮ್ಮ ಲೈಫ್ಗೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ನೆಗೆಟಿವ್. ಈಗ ತುಂಬ ಜನ, ನಾನೇ ಮ್ಯಾನಿಫೆಸ್ಟೇಷನ್ಸು ಮತ್ತು ವೆಲ್ತ್ ಕ್ರಿಯೇಷನಲ್ಲಿ ಹೇಳ್ತೀನಿ, ನೆಗೆಟಿವ್ ವರ್ಡ್ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ನಾಟ್ ಅಬೌಟ್ ನೆಗೆಟಿವ್. ಅದು ನೆಗೆಟಿವ್ ಅಲ್ಲ, ಅದು ಅಂದರೆ ನೆಗೆಟಿವ್ ವರ್ಡಿಂಗ್ಸ್ ಅಲ್ಲ, ಅದು ಇಟ್ಸ್ ಅಬೌಟ್ ಪ್ರಿಪ್ರೇಷನ್. ನಾವು ಎಷ್ಟು ಸ್ಯಾಕ್ರೆಟಾಗಿ ಅದರ ಬಗ್ಗೆ ಪ್ರಿಪ್ರೇಷನ್ ಆಗಿರ್ತೀನಿ ಅನ್ನುವಂಥದ್ದನ್ನೇ ರಿಸ್ಕ್ ಪ್ಲ್ಯಾನಿಂಗು. ಸೊ ದಟ್ಸ್ ವೈ ನನ್ನ ಸಲಹೆ ಏನಂತ ಹೇಳಿದ್ರೆ, ಬಿಫೋರ್ ಯು ಡು ಎನಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ನಾಳೆ 100 ಕೋಟಿ ಬರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿ ಬೀದಿಗೆ ಬರಬಾರ್ದು ಅಂದರೆ ಮೊದಲು ರಿಸ್ಕ್ ಪ್ಲ್ಯಾನಿಂಗ್ ಅನ್ನೋಂಥದ್ದನ್ನು ಮಾಡಬೇಕು. ಭಾಳ ಚೆನ್ನಾಗಿದೆ. ಏನು ಸರ್ ಇದು ರಿಸ್ಕ್ ಪ್ಲ್ಯಾನಿಂಗ್? ಈಗ ಏನು ಮಾಡಬೇಕು? ಈಗ ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ಗಳು ಕೊಡೋದಾದರೆ ಸರ್. ಒಬ್ಬ ಮನುಷ್ಯನ ಲೈಫಲ್ಲಿ ಫೈನಾನ್ಷಿಯಲ್ ಸ್ಟಾಮ್ಸ್ ಅಂತ ಕರಿತೀವಿ. ಅಂದರೆ ಸ್ಟಾಮ್ ಅಂತ ಹೇಳಿದ್ರೆ ಒಂಥರ ದೊಡ್ಡದಾಗಿ ಬರುವಂಥ ವಿಷಯಗಳು, ಅದು ಯಾವುದು ಬೇಕಾದರೂ ಆಗಿರ್ಬೋದು. ಅದರಲ್ಲಿ 3 Ds ಅಂತ ಕರಿತೀವಿ ಸರ್. 3 Ds ಅಂತ ಹೇಳಿದ್ರೆ, ನಂಬರ್ 1 ಇಟ್ಸ್ ಕಾಲ್ಡ್ ಡೆತ್, ನಂಬರ್ 2 ಇಟ್ಸ್ ಕಾಲ್ಡ್ ಡಿಸೀಸ್, ನಂಬರ್ 3 ಇಟ್ಸ್ ಕಾಲ್ಡ್ ಡಿಸೆಬಿಲಿಟಿ ಅಂತೇಳಿ. ಇವು 3 Dಗಳೇನಿದೆ, ಇದನ್ನು ಡಣ್ ಅಂತ ಹೇಳ್ಬಿಟ್ಟೆಲ್ಲ ಅನ್ಕೋತಾರೆ, ಬಟ್ ಹಂಗಲ್ಲ. ಬಟ್ ಆ್ಯಕ್ಚುಲಿ 3D ಅಂತ ಹೇಳಿದ್ರೆ ಡೆತ್ತು, ಡಿಸೆಬಿಲಿಟಿ, ಡಿಸೀಸು, ಇವು 3ನ್ನ ಅಡ್ರೆಸ್ ಮಾಡಿಲ್ಲ, ಅದಕ್ಕೆ ಧೈರ್ಯ ಮಾಡಿಲ್ಲ ಅಂದರೆ, ಮನುಷ್ಯ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ, ಲೈಫು ಅವ್ನಿಗೆ ಎಷ್ಟು ಅನ್ಪ್ರಿಪೇರ್ಡ್ ಅಂತ ತೋರಿಸ್ಬೇಕಾದ್ರೆ ಇವರು ಜೇಬಲ್ಲಿರೋ ದುಡ್ಡೆಲ್ಲ ಲೀಕ್ ಆಗೋಗಿರುತ್ತೆ. ಸೊ ಇದರಲ್ಲಿ ಒಂದೊಂದು ಈ 3 Dಗಳು ಭಾಳ ಎಸೆನ್ಷಿಯಲು ಸರ್ ಅಡ್ರೆಸ್ ಮಾಡುವಂಥದ್ದು ರಿಸ್ಕ್ ಪ್ಲ್ಯಾನಿಂಗ್ನಲ್ಲಿ. ಸರ್, ಈಗ 3 Ds ಹೇಳಿದ್ರಿ, ಡೆತ್ತು, ಡಿಸೀಸು ಆ್ಯಂಡ್ ಡಿಸಬಿಲಿಟಿ ಅಲ್ವಾ? ಇದು 3 ಬೇರೆ ಬೇರೆ ಥರದ್ದು ಅಲ್ವಾ? 3 ಅಡ್ವರ್ಸಿಟಿಗಳೇ, ಆದರೆ 3 ಬೇರೆ ಬೇರೆ ಥರದ್ದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೊಂದಕ್ಕೆ ನಾವು ಪ್ರಿಪೇರ್ ಆಗೋದು ಹೆಂಗೆ ಸರ್? ಸರ್, ಮೊದಲನೇದು ಡೆತ್ ಈಸ್ ಅ ಫೈನಲ್ ಗುಡ್ ಬೈ ಅಲ್ವಾ? ಸೊ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಲಾಸ್ಟು ಒಂದು 2.5 ಇಯರ್ಸ್ ಅಂತ ಇಟ್ಕೊಳ್ಳಿ, ಆಲ್ಮೋಸ್ಟ್ ಲಾಸ್ಟ್ 2023 ಆ ಡ್ಯೂರೇಷನಲ್ಲಿ ಒಬ್ಬರು ಪರ್ಸನ್ ಬಂದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನನಗೆ. ಅವ್ರು ಏನಂತ ಹೇಳಿದ್ರೆ, ಅವರು ಎಂಜಿನಿಯರು, ಸೊ ಒಂದು ಕಡೆ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಟೈಮ್ನಲ್ಲಿ ಇವರು ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಭಾಳ ಶ್ರಮ ವಹಿಸಿ ಲೋನ್ ಎಲ್ಲ ಮಾಡಿ, ಲೋನ್ ಎಲ್ಲ ತೊಗೊಂಡು 4-6 ಬ್ಯಾಂಕ್ಗಳೆಲ್ಲ ಸುತ್ತಾಡಿ ಲೋನ್ ಎಲ್ಲ ಮಾಡಿ ಮನೆಯೂ ಕಟ್ಟಿಸ್ತಾರೆ ಸರ್. ಅದಾದ್ಮೇಲಿಂದ ಕೊನೆ ಮೂಮೆಂಟ್ ಇರುತ್ತೆ ಸರ್, ಅಂದರೆ ಮನೆಯೆಲ್ಲ ಗೃಹ ಪ್ರವೇಶಲ್ಲಾಗಿ ಒಂದು ಅದರೊಳಗಡೆ ಒಂದಷ್ಟೆಲ್ಲ ಕೈ ಸಾಲ ಎಲ್ಲ ಮಾಡ್ತಾರೆ, ಬ್ಯಾಂಕ್ ಲೋನ್ ಎಲ್ಲ ಸಾಲದೇನೆ. ಅದಾದಮೇಲಿಂದ ಒಂದು 1 ಇಯರ್ 1.5 ಇಯರ್ ಎಲ್ಲ ಆಗಿರುತ್ತೆ. ಆ ಸಮಯದಲ್ಲಿ ಇವರು ಮನೆ ಮೇಲ್ಗಡೆ ಸಿಂಕ್ ಹಾಕಿರ್ತಾರೆ. ಅವ್ರ ಮನೆಗೆ ಯಾರೋ ಬಂದವರು ಒಂದು ಸಜೆಷನ್ ಕೊಡ್ತಾರೆ, ಏನು ರೀ ನೀವು ಸಿಂಕ್ ನಿಲ್ಲಿಟ್ಟಿದ್ದೀರಾ, ಈ ಥರ ಎಲ್ಲ ಇಡಬಾರ್ದು, ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಯಾರೋ ಐಡಿಯಾ ಕೊಟ್ಟಿದ್ದಾರೆ. ಮೇಲಿಂದ ಈ ಭಾಗದಲ್ಲಿ ಇರಬಾರ್ದು ನೀರೆಲ್ಲ ಅಂತೇಳ್ಬಿಟ್ಟು ಇವರು ಅವ್ರ ಮಾತನ್ನು ಕೇಳಿಕೊಂಡು, ಸರಿ ಆಯಿತು ಶಿಫ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಕ್ಯಾಂಟರಿಂದ ಬೇರೆ, ಯಾಕಂದರೆ ತೆಗೆದಾಗದೆಲ್ಲ ಹೊಡೆದೋಗಿದೆ, ಬೇರೆ ಇನ್ನೊಂದು ಸಿಂಟೆಕ್ಸ್ ಟ್ಯಾಂಕನ್ನೇನೋ ತರಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ವೆರಿ ಅನ್ಫಾರ್ಚುನೇಟು, ಸೊ ಅದನ್ನು ಇಳಿಸ್ಬೇಕಾದ್ರೆ ಈ ಲಾರಿನಲ್ಲಿ ಬಂದಿದೆ, ಅದು ಅಂದರೆ ತುಂಬ ವೆಯ್ಟ್ ಇರುವಂಥದ್ದು. ಸೊ ಲಾರಿನಲ್ಲಿ ಬಂದಿದೆ. ಇವರು ಈ ಕಡೆ ಸೈಡ್ ತಿರುಗಿ ಫೋನ್ ಮಾತಾಡೋಕ್ಕೆ ಇದು ಮಾಡಿದ್ದಾರೆ ಸರ್. ಅದು ಲಾರಿದು ಡೋರ್ ಇದೆಯಲ್ಲ, ಅದು ಅವರು ಪೂರ್ಣ ಚಿಲ್ಕ ಹಾಕಿರಲಿಲ್ಲ, ಅದೇನಾಗಿದೆ ರಪ್ ಅಂತೇಳಿ ಇವ್ರ ತಲೆ ಮೇಲೆ ಬಿದ್ದಿದೆ. ಎಕ್ಸಾಕ್ಟ್ಲಿ ಅದ್ರ ಕೊಕ್ಕಿರುತ್ತಲ್ಲ, ಸೊ ಅದು ಎಕ್ಸಾಕ್ಟ್ಲಿ ಅವರ ನೆತ್ತಿಗೆ ಹೊಡೆದಿದೆ. ಸೊ ಅದಾದ ನಂತರ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ ಅಲ್ಲೇ. ಹಿಂದಿನ ಹೇಳ್ತಾರದು, ಅದ್ರ ಹಿಂದಿಂದು ಅಂದರೆ ಲಾರಿ ಹಿಂಭಾಗ ಇರುತ್ತಲ್ಲ, ಅಂದರೆ ಡೋರ್ ತೆಗಿಬೇಕಾದ್ರೆ ಲಾರಿದು ಒಂದು ಡೋರ್ ಓಪನ್ ಆಗುತ್ತಲ್ಲ ಹಿಂದಗಡೆಯಿಂದ. ಸೊ ಅದಾದ ತಕ್ಷಣ ಆ ವ್ಯಕ್ತಿ ತುಂಬ ಬ್ಲೀಡಿಂಗ್ ಆಗುತ್ತೆ. ಸೊ ಅದಾದ್ಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ, ಏನೂ ಇರೋದಿಲ್ಲ. ಅದಾದಮೇಲಿಂದ ಸರ್ ವೆರಿ ಅನ್ಫಾರ್ಚುನೇಟ್ ಏನಂದ್ರೆ, ಆ ಲೇಡಿ ನನ್ನ ಹತ್ರ ಬಂದು ಅವ್ರು ಹೇಳ್ತಾಯಿದ್ರು, ಅವರು ಫಿನಾನ್ಷಿಯಲ್ ಕನ್ಸಲ್ಟೇಷನ್ಗೆ ಬಂದಿದ್ದು, ಅಂದರೆ ಪರಿಸ್ಥಿತಿ ನಂದು ಈ ಥರ ಆಗೋಗಿದೆ ಅಂತ ಹೇಳ್ಬಿಟ್ಟು. ಅವರು ಅವರ ಮಗುನ ತುಂಬ ಒಳ್ಳೆ ಕಡೆ ಓದಿಸ್ತಾ ಇರ್ತಾರೆ, ಅಂದರೆ ಒಳ್ಳೆ ಒಂದು ಸ್ಕೂಲ್ಗೆಲ್ಲ ಸೇರಿಸ್ಬಿಟ್ಟು. ಈಗ ಏನಾಯ್ತು ಅಂತ ಹೇಳಿದ್ರೆ, ಅವರ ಟೋಟಲ್ ಫ್ಯಾಮಿಲಿ ಇಟ್ ಈಸ್ ಅಂಡರ್ ಟ್ರ್ಯಾಪ್. ಅಂದರೆ ಒಂದೇನಾಯ್ತು ಅಂತ ಹೇಳಿದ್ರೆ, ಅವ್ರದ್ದು ಹೌಸಿಂಗ್ ಲೋನು ಬರ್ತಾಯಿಲ್ಲ, ಇವಾಗ EMIಗಳನ್ನ ಕಟ್ಟೋಕ್ಕಾಗ್ತಾಯಿಲ್ಲ ಅವ್ರ ಕೈನಲ್ಲಿ. ಸೊ ಕೊನೆಗೆ ಅದಾದಮೇಲಿಂದ
ಬ್ಯಾಂಕಿಂದ ಬರ್ತಾರೆ, ಬಂದ್ಬಿಟ್ಟು ನೀವು ಇದು ಲೋನ್ ಎಲ್ಲ ರೀಪೇಮೆಂಟ್ ಆಗ್ತಾಯಿಲ್ಲ ನಮ್ಮದು, ಅದು ನಿಯರ್ಲಿ 1 ಇಯರ್ ಹತ್ತಿರದಲ್ಲಿ ನೀವು ಈಗ ನಾವು ಮನೇನ ಇದನ್ನು ಸೆಲ್ ಮಾಡಲೇಬೇಕು ಇವಾಗ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟೊಂದೆಲ್ಲ ಪರಿಪರಿಯಾಗೆಲ್ಲ ಕೇಳ್ಕೊತಾರೆ. ಆಗ ಬ್ರಾಂಚ್ ಮ್ಯಾನೇಜರು ಅಂದರೆ ಲೋನಲ್ಲಿ ಯಾರು ಇರ್ತಾರೋ ಅವ್ರು ಹೇಳ್ತಾರೆ, ನಾವು ಅಯ್ಯೋ ಅನ್ಬೋದು ಅಷ್ಟೇ, ಆದರೆ ಆ ಕನಿಕರ ನಮ್ಮ ಬಿಸ್ನೆಸ್ಗೆ ತುಂಬ ದೂರ ಅಂತ ಹೇಳಿ ಅವರು ಆ ಮನೆನ ಸೀಸ್ ಮಾಡುವಂಥ ಟೈಮಿಗೆ ಬರ್ತಾರೆ ಸರ್. ಇಲ್ಲಿ ಒಂದು ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಅವರು ಬ್ಯಾಂಕಿಂದ ಸೆಲ್ ಮಾಡ್ತಾರಲ್ಲ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಅವರು ಸ್ಟ್ರೆಸ್ಸಲ್ಲಿ ಸೆಲ್ ಮಾಡ್ತಾರೆ ಬ್ಯಾಂಕಿಂದ, ಸೊ ದಟ್ ದೇ ಡೋಂಟ್ ಕೇರ್ ವಾಟ್ ಈಸ್ ಯುವರ್ ಮಾರ್ಕೆಟ್ ಪ್ರೈಸ್. ನೀವು ಮಾರ್ಕೆಟ್ ಪ್ರೈಸು 2 ಕೋಟಿ ಇರ್ಬೋದು ಆ ಮನೆ ವ್ಯಾಲ್ಯೂ, ಬಟ್ ಲೋನ್ ತೊಗೊಂಡಿರೋದು ಅವರು 50 ಲಕ್ಷ 60 ಲಕ್ಷ ಅಂತ ಹೇಳಿದ್ರೆ ಅದಷ್ಟು ಬಂದರೆ ಸಾಕಷ್ಟೇ ಮಾರ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು ಕೈಗೆ ಇಷ್ಟು ದುಡ್ಡು ಕೊಡ್ತೀನಿ, ರಿಜಿಸ್ಟ್ರೇಷನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಕೇರ್ ಮಾಡಲ್ಲ. ಅವ್ರು ಬರಬೇಕಾಗಿರೋ ದುಡ್ಡು ರಿಕವರ್ ಆಯಿತಾ, ಸೊ ಅದಷ್ಟೇ ಮುಗೀತು. ಅದಾದಮೇಲಿಂದ ಅವ್ರ ಕತೆ ಹೆಂಗೆ ಬೇಕಾದರೂ ಆಗ್ಬೋದು. ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು ಏನಂತ ಹೇಳಿದ್ರೆ ಸರ್, ಸೊ ಯಾವುದೇ ಒಂದು ಲೋನನ್ನು ತೊಗೊಂಡಾಗ ಐದರ್ ಲೋನ್ ಎಗೇನ್ಸ್ಟ್ ಇನ್ಶೂರೆನ್ಸನ್ನು ತೊಗೊಂಡಿರೋದಿಲ್ಲ ಅಥವಾ ಪರ್ಸನಲ್ ಆಗಿ ಟರ್ಮ್ ಪ್ಲ್ಯಾನನ್ನು ಯಾರು ತೊಗೊಂಡಿರೋದಿಲ್ಲ. ಈ ಡೆತ್ ಅನ್ನುವಂಥದ್ದಾದಾಗ ನೋಡಿ, ಕ್ಲೇಮ್ ಲೆಟರ್ ಅಂತಿದೆ. ಆ ಕ್ಲೇಮ್ ಲೆಟರ್ 2 ಜಾಗದಿಂದ ಬರ್ಬೋದು. ಒಂದು ಬ್ಯಾಂಕಿಂದ ಬರುತ್ತೆ. ಆ ಕ್ಲೇಮ್ ಲೆಟರ್ ಏನಂದರೆ, ನಾವು ನಿಮ್ಮ ಮನೇನ ಸೀಸ್ ಮಾಡ್ತಾಯಿದ್ದೀವಿ, ನಿಮ್ಮ ಮನೇನ ಕ್ಲೇಮ್ ಮಾಡ್ತಾಯಿದ್ದೀವಿ, ಜಾಗ ಖಾಲಿ ಮಾಡಿ ಅಂತ. ಇನ್ನೊಂದು ಕ್ಲೇಮ್ ಲೆಟರು ಇನ್ಶೂರೆನ್ಸ್ ಕಂಪ್ನಿಯಿಂದ ಬರಬೇಕು. ಯಾವಾಗ ಅದು ಬರುತ್ತೆ ಹೇಳಿ? ನಿಮ್ಮ ಹಸ್ಬೆಂಡ್ ಇವಾಗಿಲ್ಲ ಅಥವಾ ನಿಮ್ಮ ವೈಫ್ ನಿಮ್ಗೆ ಇವಾಗಿಲ್ಲ, ಸೊ ಇದು ನಿಮ್ಮ ಕ್ಲೇಮ್ ಲೆಟರು. ಯಾಕಂದರೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದಿದ್ದ ಕಾರಣಕ್ಕೋಸ್ಕರ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ರು ನಿಮಗೆ. ಹಾಗಾಗಿ ಈ ಕ್ಲೇಮ್ ಲೆಟರ್ ತೊಗೊಳ್ಳಿ, ನಿಮ್ಗೆ ಇವತ್ತು ನಾವು ಇಷ್ಟು ಅಮೌಂಟನ್ನು, ಇಷ್ಟು ಕರೋಡ್ಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಇವತ್ತಿಂದ ಆಚೆಗೆ ಈ ದುಡ್ಡು ನಿಮ್ಮದು ಅಂತೇಳಿ. 2 ಕ್ಲೇಮ್ ಲೆಟರೇ. ಆದರೆ ಒಂದು ಕ್ಲೇಮ್ ಲೆಟರು ಮನೆ ಕ್ಲೇಮ್ ಮಾಡ್ತಾ ಇದೆ, ಇನ್ನೊಂದು ಕ್ಲೇಮ್ ಲೆಟರು ಅವ್ರ ಬ್ಯಾಂಕ್ ಅಕೌಂಟ್ನ ಫುಲ್ಫಿಲ್ ಮಾಡ್ತಾ ಇದೆ. ವಿಚ್ ಮೀನ್ಸ್ ನಾವೇನಾದ್ರೂ ಅಂದರೆ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಪ್ರಾಪರಾಗಿ ಅವರು ಇನ್ಶೂರೆನ್ಸನ್ನು ತೊಗೊಂಡಿಲ್ಲ ಅಂತ ಹೇಳಿದ್ರೆ, ಟರ್ಮ್ ಪ್ಲ್ಯಾನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ರಿಸ್ಕ್ ಪ್ಲ್ಯಾನಿಂಗನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬ್ಯಾಂಕಿಂದ ಕ್ಲೇಮ್ ಲೆಟರ್ ಬರುತ್ತೆ. ಬಿಕಾಸ್ ಅವರು ಸ್ಟ್ರೆಸ್ಸಲ್ಲಿ ಸೆಲ್ ಮಾಡಿದಾಗ ದೇ ಡೋಂಟ್ ಕೇರ್ ವಾಟ್ಸ್ ಯುವರ್ ವ್ಯಾಲ್ಯೂ, ಆ ಮನೆದು ಏನು ವ್ಯಾಲ್ಯೂ ಅಂತ ಮಾಡಲ್ಲ. ನೋಡಿ ಸರ್, ಈಗ ನಂದೊಂದು ಸಣ್ಣ ಪಾಪು ಇದೆ ಆಯಿತಾ, ಒಂದು 2.5 ಇಯರ್ಸ್ ಆ ಮಗುಗೆ. ಅವ್ನಿಗೆ ಇವಾಗ ಪ್ಲೇ ಗ್ರೂಪ್ಗೆ ಹಾಕಿದ್ದೀನಿ ನಾನು. ಅವನ್ನ ಪ್ಲೇ ಗ್ರೂಪ್ಗೆ ಹಾಕೋದಕ್ಕೇ ನಾನು ಸುಮಾರು ಒಂದು 5-6 ಶಾಲೆನ ತಿರುಗಾಡಿದ್ದೀನಿ, ಯಾವ್ದು ಬೆಟರ್ ಅಂತ ಹೇಳ್ಬಿಟ್ಟು. ಅದಾದಮೇಲಿಂದ ವಿ ಜಸ್ಟ್ ಗೋ ಅಂಡ್ ಅಡ್ಮಿಟ್ ದಿ ಕಿಡ್ ಅಲ್ವಾ. ಸೊ ಸೇಮ್ ವೇ ಅವರು ಅಷ್ಟೇ ಒಂದಷ್ಟು ಜಾಗಗಳನ್ನು ತಿರುಗಾಡಿ ಒಳ್ಳೆ ಕಡೆ ಆ ಮಗುನ ಸ್ಕೂಲಿಗೆ ಸೇರಿಸಿದ್ರು, ಅವರ ಮಗನ್ನ. ಈಗ ನೋಡಿ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟನೇ, ನೀವು 10 ಶಾಲೆಗಳನ್ನು ತಿರುಗಾಡಿ, ಪ್ರೈವೇಟ್ ಸ್ಕೂಲ್ಗಳನ್ನು ತಿರುಗಾಡಿ, ನೀವು ಆ ಮಗುಗೆ ಒಂದು ಎಜುಕೇಷನ್ ಒಳ್ಳೇದು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಟ್ಟಿ ಅಲ್ಲಿಗೆ ಸೇರಿಸ್ತೀರಿ. ನೀವು ಇಲ್ಲದೆ ಇದ್ದಾಗ ಮತ್ತೆ ಆ ಮಗು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋಂಗೆ ಆಗಬಾರ್ದು. ಅದಕ್ಕೋಸ್ಕರ ರಿಸ್ಕ್ ಪ್ಲ್ಯಾನಿಂಗ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೆತ್ಗೆ ಆಗಬೇಕಿರೋ ಪ್ರಿಪ್ರೇಷನ್ ಬಗ್ಗೆ ಮಾತಾಡಿದ್ವಿ. ಇನ್ನು ಡಿಸೀಸ್ ಅಂತೂ ಬರ್ತಾನೆ ಇರುತ್ತೆ, ಡಿಸೀಸ್ ಏನೋ ಆಗ್ತಾ ಇರುತ್ತೆ. ಇದನ್ನು ನಾವು ಹೆಂಗೆ ಪ್ರಿಪೇರ್ ಆಗೋದು ಇದಕ್ಕೆ? ಓಕೆ ಸರ್, ಇದೇನೆಂದರೆ ಇದು ವೆರಿ ಅನ್ಫಾರ್ಚುನೇಟ್ ಟು ಸೇ, ಇಂಡಿಯಾ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ. ಯಾಕಂದರೆ ಅದನ್ನು ಡಯಾಬಿಟೀಸ್ಗೆ ಕ್ಯಾಪಿಟಲ್ ನಮ್ಮದು. ಅದು ವೆರಿ ಅನ್ಫಾರ್ಚುನೇಟ್. ಜನಗಳು, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಎಲ್ಲ ಪಕ್ಕದ ಮನೆಯವರು ಹುಷಾರು ತಪ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮಾಡುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ, ಕಂಪನಿ ಇನ್ಶೂರೆನ್ಸನ್ನು ಮಾತ್ರ ನಂಬ್ಕೊಂಡಿರ್ತಾರೆ ಸರ್. ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಅವ್ರ ಕಾರ್ಪೊರೇಟಿಂದ ಒಂದಷ್ಟು ಇನ್ಶೂರೆನ್ಸ್ ಇರುತ್ತೆ, ಅದನ್ನು ಮಾತ್ರ ನಂಬ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ತುಂಬ ಕಂಪನಿಗಳಲ್ಲಿ ಅವ್ರಿಗೆಲ್ಲ ಒಳ್ಳೆ ಜಾಬ್ ಸಿಕ್ತು ಅಂತ ತಿಳ್ಕೊಳ್ಳಿ, ಅವ್ರು ರೆಸಿಗ್ನೇಷನ್ ರೈಸ್ ಮಾಡಿದ ತಕ್ಷಣ ಅವತ್ತಿಂದನೇ ಅವ್ರದ್ದು ಇನ್ಶೂರೆನ್ಸ್ ಸೀಸ್ ಆಗೋಗುತ್ತೆ. ಅದು ಹೆಂಗೆ ಗ್ಯಾರಂಟಿ ಅವ್ರಿಗೆ, ಈ ನೋಟಿಸ್ ಪೀರಿಯಡಲ್ಲಿ ನನಗೇನೂ ಆಗಲ್ಲ ಅಂತ ಹೇಳ್ಬಿಟ್ಟು? ಬಟ್ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಬೇಸಿಕ್ ಫಂಡಮೆಂಟಲ್ಸ್. ಸೊ ಹಾಗಾಗಿ ಇವತ್ತು ಇನ್ಫ್ಲೇಷನ್ ರೇಟು ಸರ್ 14% ಇದೆ ಹಾಸ್ಪಿಟಲ್ ಬಿಲ್ಗಳದು. ಅಂದರೆ ಹೋದ ವರ್ಷ 1 ಲಕ್ಷ ಕಟ್ತಾ ಇದ್ದವನು ಈ ವರ್ಷ 1,14,000 ರೂಪಾಯಿ ಕಟ್ತಾನೆ. ಅಂದರೆ ನಮ್ಮ ಇಂಡಿಯಾ ಇನ್ಫ್ಲೇಷನ್ಗಿಂತ ಜಾಸ್ತಿ ಇದೆ ಸರ್ ರೇಟ್ ಇದು. ಅಂದರೆ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು ಒಬ್ಬ ಮನುಷ್ಯನ ಇಡೀ ಜೀವನವನ್ನು ಧೂಳಿಪಟ ಮಾಡಿಬಿಡೋದು. ಒಂದು ಸಣ್ಣ ಇನ್ಸಿಡೆಂಟು ಸರ್. ಸೊ ಅವರು ಆ್ಯಕ್ಚುಲಿ ಹಿ ವಾಸ್ ಪ್ರಾಕ್ಟೀಸಿಂಗ್ CA, ಅಂದರೆ ಅವ್ರು ಇನ್ನೂ ಫುಲ್ ಟೈಮ್ CA ಅಲ್ಲ, ಅವರು CA ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರು ಏನಂತ ಹೇಳಿದ್ರೆ, ಸೊ ಹೀಗೇ ಅಂದರೆ ಸ್ವಲ್ಪ ಮಡಿ ರೀತಿಯಲ್ಲಿ ಇದ್ದಿದ್ದವರು. ಅಂದರೆ ಎವ್ರಿ ವೀಕು ಫುಲ್ ಕ್ಲೀನ್ ಆಗಬೇಕು, ಅಂದರೆ ಮಾಡಿ ಗಿಡಿ ಎಲ್ಲ ಕ್ಲೀನ್ ಆಗೋಗ್ಬೇಕು. ಆ ಥರ ಏನು ಮಾಡಿದ್ದಾರೆ, ಅವರು ಮಾಡಿ ಮೇಲಿಂದ ಅವರ ವೈಫು ನೀರು ಬಿಡ್ತಾ ಇದ್ದಾರೆ, ಇವರು ಈ ಕಡೆ ಸೈಡಿಂದ ಪೊರ್ಕೆನಲ್ಲಿ ತಳ್ಕೊಂಡು ಬರ್ತಾ ಇದ್ದಾರೆ. ಬೈ ಚಾನ್ಸ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಹಿಂದಗಡೆಯಿಂದ ಇಳ್ಕೊಂಬರ್ಬೇಕಾದ್ರೆ ನಮಗೆ ಬ್ಯಾಲೆನ್ಸ್ ತುಂಬ ಕಡಿಮೆ ಇರುತ್ತೆ, ಗೊತ್ತಾಗಲಿಕ್ಕಿಲ್ಲ. ಮೆಟ್ಲನ್ನು ಇಳ್ಕೊಂಡು ಬರ್ತಾ ಅವರು ಅವ್ರದ್ದೇ ಕಾನ್ಷಿಯಸ್ನೆಸ್ಸಲ್ಲಿದ್ದಾರೆ, ನೀರು ಬಿಡ್ತಾ ಇದ್ದಾರೆ. ಇವ್ರು ಹಿಂಗೆ ಮಾಡ್ತಾ ಸ್ಲಿಪ್ ಆಗಿಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಸರ್.
ಬಿದ್ದ ತಕ್ಷಣನೇ ಕಲ್ಲುಗಳನ್ನು ಜೋಡಿಸಿರ್ತಾರೆ, ಕರೆಕ್ಟಾಗಿ ಈ ತುದಿಗೆ ಹೊಡೆಯುತ್ತೆ ಕಲ್ಲು. ಸೊ ಅದಾದಮೇಲಿಂದ ಕರ್ಕೊಂಡೋಗಿ ಬ್ಯಾಂಗ್ಳೂರು ಅವರೇ ಕರ್ಕೊಂಡೋಗ್ಬಿಟ್ಟು ಒಂದು ಬಿಗ್ ಹಾಸ್ಪಿಟಲ್, ಐ ಡೋಂಟ್ ನೋ ಟು ನೇಮ್ ದ ಹಾಸ್ಪಿಟಲ್ ಕರ್ಕೊಂಡೋಗಿ ಸೇರಿಸ್ತಾರೆ. ಇಮಿಡಿಯೇಟಾಗಿ ಅವರನ್ನು ICUಗೆ ಶಿಫ್ಟ್ ಮಾಡ್ತಾರೆ ಸರ್. ICUಗೆ ಶಿಫ್ಟ್ ಮಾಡಾದ ನಂತರ ದೆನ್ ಆಲ್ಮೋಸ್ಟ್ ನಿಯರ್ಲಿ 20-25 ಡೇಸ್ ಅಷ್ಟು ICUನಲ್ಲೇ ಇರ್ತಾರೆ. ಆ್ಯಂಡ್ ನಿಯರ್ಲಿ 2 months ತನಕನೂ ಹಾಸ್ಪಿಟಲಲ್ಲಿ ಇರ್ತಾರೆ. ನಿಯರ್ಲಿ 1.5 month ತನಕ ಬರೀ ಕೋಮಾದಲ್ಲಿರ್ತಾರೆ. ಅದಾದಮೇಲೆ ಕಾನ್ಷಿಯಸ್ನೆಸ್ ಬರುತ್ತೆ. ಎಷ್ಟು ಬಿಲ್ ಆಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು ಅಂದಾಜು ಎಷ್ಟಾಗಿರ್ಬೋದು ಬಿಲ್ಲು, ಹಾಸ್ಪಿಟಲ್ ಬಿಲ್ಲು? ಒಂದು ಅಂದಾಜು 10 ಲಕ್ಷ. ಓಕೆ, 37.5 lakh ರೂಪಾಯಿ, 37.5 ಲಕ್ಷ ಬಿಲ್ ಆಗಿದೆ. ಕೊನೆಗೆ ಆ ಮನುಷ್ಯ ಅಲ್ಲಿ ತನಕನೂ ಏನನ್ನ ಪೇ ಮಾಡಿ ಅವರು ಸೈಟನ್ನು ತೊಗೊಂಡಿದ್ರು, ಆ ಸೈಟನ್ನು ಸೆಲ್ ಮಾಡಿಬಿಟ್ಟು ಅವ್ರು ವಾಪಸ್ ಹಾಸ್ಪಿಟಲ್ ಬಿಲ್ಗಳನ್ನು ಕಟ್ಟಿದರು. ಸೊ ನಾನು ಎಲ್ರಿಗೂ ಹೇಳುವಂಥದ್ದು, ಹಾಸ್ಪಿಟಲ್ ಒಳಗಡೆ ಇದ್ದಾಗ ನೀನು ಯಾರು ಅಂತ ಯಾರು ಕೇಳಲ್ಲ ಸರ್. ಹಾಸ್ಪಿಟಲಲ್ಲಿ ಇದ್ದಾಗ ಹೂ ಆರ್ ಯು, ನೋಬಡಿ ವಿಲ್ ಆಸ್ಕ್. ದೇ ವಿಲ್ ಆಸ್ಕ್, ಸರ್ ಹೌ ಡು ಯು ಪೇ ದ ಬಿಲ್ ಸರ್, ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಆರ್ ಕ್ಯಾಶ್. ನೋಬಡಿ ವಿಲ್ ಆಸ್ಕ್ ಹೂ ಆರ್ ಯು. ದೇ ವಾಂಟ್ ದೇರ್ ಮನಿ ಬ್ಯಾಕ್. ಸೊ ಹಾಗಾಗಿನೇ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಈ 2ನೇ D ಕವರ್ ಮಾಡಬೇಕಂದ್ರೆ, ಅಂದರೆ ಡಿಸೀಸ್ಗಳನ್ನ ಕವರ್ ಮಾಡಬೇಕಂದ್ರೆ. ಹಂಗಂತ ಯಾವುದಾದ್ರು ಇನ್ಶೂರೆನ್ಸ್ ತೊಗೊಳ್ಳುವಂಥದ್ದಲ್ಲ, ನೋಡಿ ಮಾಡಿ ಪ್ರಾಪರ್ ಆಗಿರುವಂಥ ಇನ್ಶೂರೆನ್ಸ್ ತೊಗೊಳ್ಬೇಕು. ನೆವರ್ ರಿಲೈ ಆನ್ ಓನ್ಲಿ ಕಂಪ್ನೀಸ್ ಇನ್ಶೂರೆನ್ಸ್, ದಟ್ ಐ ನೆವರ್ ರೆಕಮೆಂಡ್. ಸರ್, ಇನ್ನು 3ನೇದು ಬರುವಂಥದ್ದು ಡಿಸಬಿಲಿಟಿ. ಓಕೆ, ಇದು ಆಕ್ಸಿಡೆಂಟಿಂದ ಭಾಳಷ್ಟು ಸಲ ಡಿಸಬಿಲಿಟಿ ಆಗುತ್ತೆ. ಕೋಮಾದಲ್ಲಿರ್ತಾರೆ ಕೆಲವರು ಕೆಲಸ ಮಾಡೋಕ್ಕಾಗಲ್ಲ. ಸೊ ಇದನ್ನು ಹೌ ಡು ಯು ಮೀನ್? ಸರ್ ಏನಂದರೆ, ಡಿಸಬಿಲಿಟಿ ಡಸ್ ನಾಟ್ ಕಿಲ್ ಯು, ಬಟ್ ಇಟ್ ಕ್ಯಾನ್ ಕಿಲ್ ಯುವರ್ ಇನ್ಕಮ್ ಅಂತ ಅಲ್ವಾ? ಸೊ ಯಾಕಂದರೆ ಎವ್ರಿ ಡೇ ಏನೂ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರೂ ಹೇಳೋದಕ್ಕೆ ಆಗಲ್ಲ ಸರ್. ಯಾರ ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಈಗ ನೋಡಿ, ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನು, ಈ ಥರ ಬೇಜಾನ್ ವಿಷಯಗಳು ಆಗುವಂಥದ್ದು ಅರ್ಧ ಡಿಸಬಿಲಿಟಿ ಆಗೋಗ್ತಾರೆ ಅಲ್ಲಿಂದ ಆಚೆಗೆ. ಅಲ್ಲಿವರೆಗೂ ಬ್ರೆಡ್ ವಿನ್ನರ್ ಆಗಿದ್ದಂಥ ಮನುಷ್ಯ ಆಲ್ ಆಫ್ ಎ ಸಡನ್ ಏನೋ ಕೆಳಗಡೆ ಇಳಿದೋಗ್ಬಿಟ್ಟಿರ್ತಾರೆ. ನಾನು ಹೇಳೋದು, ದ ಮೂಮೆಂಟ್ ವೆನ್ ಯು ಆರ್ ನಾಟ್ ಪ್ರಿಪೇರ್ಡ್. ಈಗ ಅವ್ರು ಟರ್ಮ್ ಇನ್ಶೂರೆನ್ಸ್ ತೊಗೊಳ್ತಾರಲ್ವಾ, ಅದಕ್ಕೊಂದು ಆ್ಯಡ್ ಆನ್ ಆಗಿ ಅವರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ತೊಗೊಳ್ಳೋದಿಲ್ಲ. ದಟ್ಸ್ ವೇರ್ ದೇ ಡೂ ದ ಮಿಸ್ಟೇಕ್. ಹಾಗಾಗಿ ಡಿಸೆಬಿಲಿಟಿ ಅನ್ನೋಂಥದ್ದು ತುಂಬ ಫರ್ಗಾಟನ್ ರಿಸ್ಕ್ ತುಂಬ ಜನಗಳಿಗೆ. ಆದರೆ ನಾನು ಹೇಳೋದು, ಅದನ್ನು ಒಂದನ್ನು ಕನ್ಸಿಡರ್ ಮಾಡಿ. ಇವೆಲ್ಲ ಏನಂದರೆ ನೆಗೆಟಿವಿಟಿ ಅಲ್ಲ. ನೋಡಿ, ಈಗ ಪ್ಯಾರಾಚೂಟ್ ಯಾಕೆ ಕಂಡಿಡಿದ್ರು? ಅದು ನೆಗೆಟಿವ್ ಥಿಂಕಿಂಗ್ ಔಟ್ಕಮ್. ಅಂದರೆ ನೆಗೆಟಿವ್ ಥಿಂಕಿಂಗನ್ನು ಔಟ್ಕಮ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಫೈರ್ ಇಂಜಿನ್ ಆಫೀಸ್ ಯಾಕೆ ಬಂತು? ಅಯ್ಯೋ ಎಲ್ಲೂ ಬೆಂಕಿ ಎತ್ಕೊಬಿಡುತ್ತೆ, ಹೆಂಗೆ ಮಾತಾಡೋ ಮರೆ ಬೆಂಕಿ ಎತ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ನೆಗೆಟಿವ್ ಅಂದಿದ್ರೆ ಫೈರ್ ಇಂಜಿನ್ ಆಫೀಸೇ ಬರ್ತಾ ಇರಲಿಲ್ಲ. ಯಾಕೆ ರಕ್ಷಣಾ ದಳಗಳು ಬಂತು? ಸೊ ಇವೆಲ್ಲವೂ ನೆಗೆಟಿವ್ ಥಿಂಕಿಂಗ್ ಔಟ್ಕಮ್ಮು. ಸೊ ನೆಗೆಟಿವ್ ಥಿಂಕಿಂಗ್ ಔಟ್ಕಮ್ ಯಾವ ಥರ ಅಂದರೆ ಪ್ಯಾರಾಚೂಟ್ ಥರ ಅಷ್ಟೇ. ಈ ಇನ್ಶೂರೆನ್ಸ್ಗಳು ನೀವು ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನನಗೆ ನನ್ನ ಸೆಷನ್ಸಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಇಫ್ ಯು ಕ್ಲೇಮ್, ಯು ಆರ್ ಥ್ಯಾಂಕ್ಫುಲ್ ಟು ಕಂಪ್ನಿ. ಯಾವ ಕಂಪ್ನಿಲಿ ಮಾಡಿಸಿರ್ತೀರಾ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀರಿ. ಇಫ್ ಯು ಡೋಂಟ್ ಕ್ಲೇಮ್, ಯು ಆರ್ ಗ್ರೇಟ್ಫುಲ್ ಟು ಗಾಡ್. ಭಗವಂತಂಗೆ ನೀವು ಗ್ರೇಟ್ಫುಲ್ ಆಗಿರ್ತೀರಿ. ಆ್ಯಂಡ್ ಆಲ್ಸೋ ಸರ್, ನೀವು ಕಟ್ಟ ಪ್ರೀಮಿಯಮಿಂದ ಯಾರ್ದೋ ಮಗು ಶಾಲೆಗೆ ಹೋಗುತ್ತೆ. ನೀವು ಕಟ್ಟ ಪ್ರೀಮಿಯಮಿಂದ ಯಾರೋ ಒಬ್ಬರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಬಿಕಾಸ್ ಎಲ್ಲರ ಪ್ರೀಮಿಯಮ್ ಸೇರಿಸಿ ಅಲ್ವ ಕೊಡೋದು. ಇಟ್ ಈಸ್ ಆಲ್ಸೋ ಒನ್ ಸಾರ್ಟ್ ಆಫ್ ಕಾಂಟ್ರಿಬ್ಯೂಷನ್ ವಾಟ್ ಯು ಡೂ ಟು ದ ಸೊಸೈಟಿ ಆ್ಯಸ್ ವೆಲ್. ಸರ್, ತುಂಬ ಚೆನ್ನಾಗಿ ನೀವು 3DD ಬಗ್ಗೆ ಹೇಳಿದ್ರಿ, ಡೆತ್ತು, ಡಿಸೀಸ್ ಆ್ಯಂಡ್ ಡಿಸಬಿಲಿಟಿ. ಈಗ ಇದನ್ನು ನಾವು ಮಿಟಿಗೇಟ್ ಮಾಡಬೇಕು ಅಥವಾ ಇದನ್ನು ನಾವು ಅವಾಯ್ಡ್ ಮಾಡಬೇಕು, ಇಲ್ಲಿ ಬರುವಂಥ ತೊಂದರೆಗಳನ್ನ, ಅಂದರೆ ನಾವು ವಿ ಹ್ಯಾವ್ ಟು ಪ್ಲ್ಯಾನ್ ಅಲ್ವಾ? ಸೊ ಇಲ್ಲಿ ನಾವು ಅಂದರೆ ಈ ಇನ್ಶೂರೆನ್ಸ್ ತೊಗೊಳ್ಳೋ ಟೈಮಲ್ಲಿ ಮಾಡಬೇಕಾಗಿರುವಂಥ ಅಥವಾ ಮಾಡಬಾರ್ದಾಗಿರುವಂಥ ತಪ್ಪುಗಳು, ಮಿಸ್ಟೇಕ್ಸ್ ದಟ್ ಯು ಶುಡ್ ಅವಾಯ್ಡ್ ಆ್ಯಂಡ್ ದ ರೈಟ್ ಥಿಂಗ್ ದಟ್ ಯು ಶುಡ್ ಡೂ. ಓಕೆ, ಏನು ಸರಿಗಳನ್ನ ಮಾಡಬೇಕು, ಏನು ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ? ಓಕೆ, ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆ್ಯಕ್ಚುಲಿ. ಫಸ್ಟು ಏನು ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ ಸರ್, ಮಿಸ್ಟೇಕ್ಸ್ಗಳನ್ನ ಹೇಳ್ಬಿಡೋಣ. ಮೊದಲನೇದು ಸರ್, without consulting an experts, with consulting agents, people go for this insurance. Without consulting the experts, just with consulting the agents, they will go for the insurance. That's a bad thing. ನಾ ಇಲ್ಲಿ ಯಾವುದೇ ಏಜೆಂಟ್ಸ್ಗಳು ಅವ್ರ ಜೀವನ ಇರ್ಬೋದು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ನಾನು ಯಾರ್ದು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಾಟ್ ಐ ಆಮ್ ಸೇಯಿಂಗ್ ಇಸ್, ಎಕ್ಸ್ಪರ್ಟ್ಗೂ ಏಜೆಂಟ್ಗೂ ಡಿಫ್ರೆನ್ಸ್ ಇದೆ. ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಅವ್ರು ಆ ಫೀಲ್ಡಲ್ಲಿ ಸ್ಟಡಿ ಮಾಡಿದವ್ರು. ಈಗ ಫಾರ್ ಎಕ್ಸಾಂಪಲ್ ಒಂದು 15 ವರ್ಷ ಬರೀ ಬ್ಯಾಂಕಿಂಗ್ ಜೊತೆಗೇ ಆ್ಯಂಡ್ ಬರೀ ಫಿನಾನ್ಷಿಯಲ್ ನಮ್ಮ ಬಾಯಿ ತೆಗೆದ್ರೆ ಬರೀ ಅದೇ ಮಾತಾಡಿದ್ದೀನಿ ನಾನು. ಓಕೆ, ಒಬ್ಬ ಎಕ್ಸ್ಪರ್ಟ್ಗೂ ಒಬ್ಬ ಏಜೆಂಟ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಇವ್ನು ನಮ್ಮ ಅಕ್ಕನ ಮಗ, ಇವನು ನನ್ನ ತಂಗಿ ಮಗ, ಇವನು ನಮ್ಮ ಅಣ್ಣನ ಮಗ, ಅವ್ನು ಏಜೆಂಟು, ಆ ಕಾರಣಕ್ಕೋಸ್ಕರ ಹೋಗ್ಬಿಟ್ಟು ಮಾಡಿಸ್ಬಿಡ್ತಾರೆ. ಅದನ್ನೂ ಇರಲ್ಲ, ಪರಿಚಯದವರು ಹೇಳ್ತಾ ಇದ್ದಾರೆ ಅಂತ ಹೇಳೋದು ಮಾಡಿ ಅಲ್ವಾ ಸರ್? ಸೊ ಜೊತೆಗೆ ಏನಂದರೆ, ನಾನು ಹೇಳೋದು,
ನೀವು ಅವರು ಅಂದರೆ ಎಲ್ರಿಗೂ ಹೇಳ್ತಾ ಇಲ್ಲ, 80% ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಯಾವುದೇ ಏಜೆಂಟ್ಸ್ಗಳೂ ಅವ್ರಿಗೆ ಅವ್ರ ಪಾಕೆಟ್ಗೆ ಏನು ಚೆನ್ನಾಗಿ ಬರುತ್ತೆ ಅದನ್ನು ಯೋಚನೆ ಮಾಡ್ತಾರೋ ಹೊರತು ಕ್ಲೈಂಟ್ ಲೈಫ್ಗೆ ಏನು ಚೆನ್ನಾಗಿದೆ ಅನ್ನೋದು ಯೋಚನೆ ಮಾಡೋರು ತುಂಬ ಕಡಿಮೆ ಸರ್. ಕರೆಕ್ಟ್, ತುಂಬ ಕಡಿಮೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಆಲ್ವೇಸ್ ಕನ್ಸಲ್ಟ್ ದಿ ಎಕ್ಸ್ಪರ್ಟ್ಸ್. ಕೂತ್ಕೊಳ್ಳಿ ಅವ್ರ ಜೊತೆಗೆ. ಫಸ್ಟು ನಿಮ್ಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಳ್ಳದೆ ನೀವೇನೇ ಹೋಗ್ಬಿಟ್ಟು, ನಾನು ನಿಮ್ಮ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ, ಯೂಟ್ಯೂಬ್ ನೋಡ್ಕೊಂಡು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಅಡುಗೆ ಮಾಡ್ಬೋದು ಅಂತೇಳಿ. ಸೊ ಸೇಮ್ ವೇ ಈ ಥರ ನೋಡ್ಕೊಂಬಿಟ್ಟು ರಿಸ್ಕ್ ಪ್ಲಾನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಟೈಪ್ ಮಾಡಿಬಿಟ್ಟು ಬೈ ಮಾಡೋದಲ್ಲ ಡೈರೆಕ್ಟ್. ಯು ಶುಡ್ ನೋ ವಾಟ್ ಈಸ್ ದಟ್ ಅಮೌಂಟ್ ಯು ನೀಡ್ ಅನ್ನೋಂಥದ್ದಕ್ಕೆ. ಅದಕ್ಕೆ ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತ್ಕೋಬೇಕು. ದಿಸ್ ಇಸ್ ದ ನಂಬರ್ 1 ಮಿಸ್ಟೇಕ್ ಮೋಸ್ಟ್ ಪೀಪಲ್ ಡು. ನಂಬರ್ 2, ಇದನ್ನು ಯಾರೂ ತಪ್ಪು ತಿಳ್ಕೊಬಾರ್ದು, ಬಟ್ ಐ ಟೆಲ್ ಯು, ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಬ್ಯಾಂಕ್, ಬಟ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಏನಂದರೆ, ಒಳಗಡೆ ದುಡ್ಡನ್ನು ತೊಗೊಂಡೋದ್ರೆ ಅವ್ರು ಯಾವತ್ತೂ ಸಜೆಸ್ಟ್ ಮಾಡೋದು, ಏನು ರೀ FD ಮಾಡ್ತೀರಾ ನೀವು, ಬನ್ನಿ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಮಾಡಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಪ್ರಪೋಸ್ ಮಾಡಿಬಿಡ್ತಾರೆ. ಪ್ಲೀಸ್ ಮಾಡಬೇಡಿ. ವೈ? ದ ರೀಸನ್ ಈಸ್, ನಿಮಗೆ ಇನ್ಶೂರೆನ್ಸನ್ನು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲೇಬೇಡಿ. ಇನ್ವೆಸ್ಟ್ಮೆಂಟೇ ಬೇರೆ, ಇನ್ಶೂರೆನ್ಸೇ ಬೇರೆ. ಇನ್ಶೂರೆನ್ಸ್ ಅಂತ ಹೇಳಿದ್ರೇನು ಪ್ಯೂರ್ ಟರ್ಮ್ ಪ್ಲ್ಯಾನ್. ಅವ್ರು ಯಾರೋ ಒಬ್ರು ಹೇಳಿದ್ರು, ಹೆಂಗೆ ನಡೆಯುತ್ತೆ ಗೊತ್ತಾ ಸರ್, ಇದು ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ನಿಮ್ಗೆ 10 ಲಕ್ಷ ಲೋನ್ ಬೇಕಂತ ಇಟ್ಕೊಳ್ಳಿ, ಒಂದು ಕೆಲಸ ಮಾಡಿ ಸರ್, 11 ಲಕ್ಷ ಸ್ಯಾಂಕ್ಷನ್ ಮಾಡ್ತೀನಿ, 1 ಲಕ್ಷ ರೂಪಾಯಿ ಹಾಕ್ಬಿಡಿ ಅಂತಾರೆ. ಬಟ್ ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅವನು? ನಾನು ಹೇಳೋದು, ವೆನ್ ಯು ಆರ್ ಟೇಕಿಂಗ್ ಇನ್ಶೂರೆನ್ಸ್, ಟೇಕ್ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್, ಅದನ್ನು ಮಾತ್ರ ತಗೋಬೇಕು. ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಡಿ. ಈಗ ಭಾಳ ಜನ ಆ ಥರನೇ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪ್ಲಾನ್ ಅಂತ. ನಾನು ಪ್ರಮೋಟೇ ಮಾಡಲ್ಲ ಸರ್, ನಾನು ಅದಕ್ಕೆ ಐ ಆಮ್ ಎಗೇನ್ಸ್ಟ್ ವಿತ್ ಇಟ್. ಯಾಕಂತ ಹೇಳಿದ್ರೆ ಎರಡು ಬೇರೆ ಬೇರೆ ಕಾನ್ಸೆಪ್ಟ್ಸ್. ಸೊ ನಿಮ್ಗೆ ಇನ್ವೆಸ್ಟ್ಮೆಂಟೇ ಮಾಡಬೇಕಾ, ಯು ಗೋ ಫಾರ್ ಆಲ್ಸೋ ಅದರ್ ಇನ್ಸ್ಟ್ರೂಮೆಂಟ್ಸ್, ದೆರ್ ಆರ್ ಲಾಡ್ ಆಫ್ ಅವೈಲೇಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದಕ್ಕೆ ಹೋಗಿ, ಬಟ್ ಯಾಕೆ ಅದನ್ನು ನೀವು ಇದ್ರ ಜೊತೆಗೆ ಮಿಕ್ಸಪ್ ಮಾಡ್ತೀರಿ? ಇದನ್ನು ಮಾಡಬಾರ್ದು. ದಿಸ್ ಇಸ್ ಅ ಸೆಕೆಂಡ್ ಮಿಸ್ಟೇಕ್. ನಂಬರ್ 3, ಇದಕ್ಕೂ ಮುಂಚೆ ಈ ಸೆಕೆಂಡ್ ಪಾಯಿಂಟಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ಯಾಕೆ ಏಜೆಂಟ್ಸ್ಗಳೂ ಟರ್ಮ್ ಪ್ಲಾನ್ ಜಾಸ್ತಿ ಪ್ರಮೋಟ್ ಮಾಡಲ್ಲ ಗೊತ್ತಾ? ನಿಮಗೆ ಬರೋದೇ ಪ್ರೀಮಿಯಂ ತುಂಬ ಕಡಿಮೆ ಸರ್, 15,000, 20,000, 30,000 ಅಷ್ಟೇ ಬರುತ್ತೆ ವರ್ಷಕ್ಕೆ, ಒಂದು ವರ್ಷಕ್ಕೆ. ಅದರಲ್ಲಿ ಅವ್ರಿಗೆ ಹಬ್ಬ ಅಂತ ಹೇಳಿದ್ರೆ 2%ಇಂದ 5% ತನಕ ಇರುತ್ತೆ ಅಂತ ಇಟ್ಕೊಳ್ಳಿ. ಅವ್ನಿಗೆ 30,000 ಇನ್ವೆಸ್ಟ್ ಮಾಡಿಸಿದ್ರು ಆಲ್ಮೋಸ್ಟ್ 500 ರೂಪಾಯಿಗೆ ಅವ್ನು ಯಾಕೆ ಕೆಲಸ ಮಾಡಬೇಕು? ಅಷ್ಟೊಂದೆಲ್ಲ ಯಾಕೆ ವರ್ಕ್ ಮಾಡಬೇಕು ಅವನು? ಸೊ ಹಂಗಾಗಿ ಅವನು 5 ಲಕ್ಷ, 10 ಲಕ್ಷ, 50 ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡಿಸ್ತಾರೆ. ಸೊ ದಟ್ಸ್ ವೈ ನಾನು ಇನ್ವೆಸ್ಟ್ಮೆಂಟ್ಗೆ ಎಗೇನ್ಸ್ಟ್ ಇಲ್ಲ ಸರ್. ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡೋದಕ್ಕೆ ಎಗೇನ್ಸ್ಟ್ ಇದ್ದೀನಿ. ಐ ಅಂಡರ್ಸ್ಟ್ಯಾಂಡ್. ಸೊ ಆ ಥರ ಮಾಡಬಾರ್ದು. 3ನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಂಪ್ಲಾಯರ್ ಏನು ಕವರೇಜ್ ಕೊಟ್ಟಿರ್ತಾರೆ ಅದಷ್ಟೇ ಸಾಕಪ್ಪ ನನಗೆ ಅಂತ ಯೋಚನೆ ಮಾಡುವಂಥದ್ದು ತುಂಬ ತಪ್ಪು. ಮಾಡಬಾರ್ದು ಆ ಥರ. ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು 10 ವರ್ಷದ ಎಫರ್ಟ್ ಸೇವಿಂಗ್ಸ್ಗಳನ್ನು ನಾಶ ಮಾಡಿಬಿಡುತ್ತೆ. ದಟ್ಸ್ ವೈ ಆಲ್ವೇಸ್ ಡೋಂಟ್ ರಿಲೈ ಆನ್ ಕಂಪ್ನೀಸ್ ಇನ್ಶೂರೆನ್ಸ್. ಅದಿತ್ತ ನಿಮ್ಮ ಅಪ್ಪ ಅಮ್ಮಂಗಿಡಿ. ಡೋಂಟ್ ಥಿಂಕ್ ಅದೊಂದೇ ಅಂಬ್ರಾಲಾದಲ್ಲಿ ನಾವೆಲ್ಲರೂ ಸೇರ್ಕೋತೀವಿ, ನಾನು, ನನ್ನ ಮಗ, ನನ್ನ ಹೆಂಡತಿ, ನಮ್ಮ ಅಪ್ಪ ಅಮ್ಮ ಎಲ್ಲರೂ 5 ಲಕ್ಷ ರೂಪಾಯಿಗೆ ಸೇರ್ಕೋತೀವಿ. ಆಗೋದಿಲ್ಲ ಹಂಗೆ. ಸೊ ಹಾಗಾಗಿ ನಾನು ಹೇಳೋದು, ಅವೆರಡೂ ಸಪ್ರೇಟ್ ಮಾಡಿ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯಿಂದಿದ್ರೆ ಪೇರೆಂಟ್ಗೆ ಇಟ್ಬಿಡಿ, ನೀವು ಪ್ರೈವೇಟ್ ತೊಗೊಳ್ಳಿ. ಬಿಕಾಸ್ ನೀವಿನ್ನೂ ಯಂಗಾಗಿರ್ತೀರಿ, ನಿಮಗೆ ಕಮ್ಮಿ ಬರುತ್ತೆ ಪ್ರೀಮಿಯಮ್. ನಿಮ್ಮ 60-70 ವರ್ಷದವ್ರಿಗೆ ತೊಗೊಳ್ತಾರೆ ಅಂದರೆ ಜಾಸ್ತಿ ಬರುತ್ತೆ ಪ್ರೀಮಿಯಮ್. ಸೊ ಡೋಂಟ್ ಡೂ ದ್ಯಾಟ್. ಸೊ ದಿಸ್ ಅ ಥರ್ಡ್ ಮಿಸ್ಟೇಕ್. ಆ್ಯಂಡ್ ಲಾಸ್ಟ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ಪ್ರೀಮಿಯಮ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡಿಬಿಡ್ತಾರೆ ಸರ್. ಆಮೇಲಿಂದ ಗೊತ್ತಾಗುತ್ತೆ ಸೊ ಅವ್ರು ಎಷ್ಟು ಸಲ ಎಲ್ಲಿಗೆ ಅಲಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ರೀಮಿಯಮ್ ಕಮ್ಮಿ ಇದೆ ಅಂತಲ್ಲ, ಬಿಕಾಸ್ ನೆವರ್ ಬಿ ಸೋ ಚೀಪ್ ಆನ್ ಯುವರ್ ವೇ ಟು ಗ್ರೇಟ್ನೆಸ್ ಅಂತ. ನಾವು ಎಷ್ಟು ಜರ ಚೀಪಾಗಿ ಯೋಚನೆ ಮಾಡ್ಬಿಡ್ತೀವಲ್ಲ, ಚೀಪ್ ಪ್ರೀಮಿಯಮ್ಮು. ಇಟ್ಸ್ ನಾಟ್ ಅಬೌಟ್ ಚೀಪ್ ಪ್ರೀಮಿಯಮ್, ಇಟ್ಸ್ ಅಬೌಟ್ ರೈಟ್ ಪ್ರೀಮಿಯಮ್. ಸೊ ಇದನ್ನು ಮರ್ತೋಗ್ತಾರಲ್ಲ. ಸೊ ನೀವೆಷ್ಟು ಚೀಪ್ ಆಗಿದೆ ಅಲ್ಲ ಇಂಪಾರ್ಟೆಂಟು, ಎಷ್ಟು ರೈಟ್ ಆಗಿದೆ ಪ್ರೀಮಿಯಮ್ಮು, ಯಾವುದು ಪವರ್ಫುಲ್ ಆಗಿದೆ ನಿಮಗೆ ಯಾವ ಕಂಪ್ನಿಯಿಂದ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಈ 4 ಮೇಜರ್ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು. ಒಂದು, ಎಕ್ಸ್ಪರ್ಟ್ಸ್ಗಳನ್ನ ಕನ್ಸಲ್ಟ್ ಮಾಡಿದೆ ಅವರಾಗಿದ್ದು ಅವರೇ ಮಾಡಿಬಿಡೋದು. ನಂಬರ್ 2, ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಅಂತೇಳಿ ಥಿಂಕ್ ಮಾಡುವಂಥದ್ದು. ನಂಬರ್ 3, ಬರೀ ಎಂಪ್ಲಾಯರ್ ಕವರೇಜ್ ಮಾತ್ರ ಸಾಕು ಅಂತೇಳ್ಬಿಟ್ಟು ಅಂದ್ಕೊಳ್ಳೋದು. ನಂಬರ್ 4, ಚೀಪರ್ ಪ್ರೀಮಿಯಮ್ ಅಂತೇಳ್ಬಿಟ್ಟು ಅವಾಯ್ಡ್ ಮಾಡುವಂಥದ್ದು. ಇದಿಷ್ಟೂ ಮಾಡುವಂಥ ಮಿಸ್ಟೇಕ್ಸು. ಸೊ ಹಾಗಾದರೆ ನಾವು ತಪ್ಪುಗಳನ್ನ ಏನು ಮಾಡ್ಬೋದು ಅನ್ನೋದು ನಾವು ತಿಳ್ಕೊಂಡ್ವಿ. ಈಗ ಸರಿ ಏನು ಅನ್ನೋದು ನಮಗೆ ಪ್ರಶ್ನೆ ಅಲ್ವಾ? ಏನು ಸರಿಗಳು? ವಾಟ್ ಆರ್ ದ ರೈಟ್ ಥಿಂಗ್ಸ್ ದ್ಯಾಟ್ ವಿ ಶುಡ್ ಡು? ಓಕೆ, ಫಸ್ಟ್ ಥಿಂಗು ನಾನು ಹೇಳುವಂಥದ್ದು, ಪ್ಯೂರ್ ಟರ್ಮ್ ಪ್ಲ್ಯಾನ್. ಎಗೇನ್ ಐ ಕಮ್ ದೇರ್ ಓನ್ಲಿ. ಪ್ಯೂರ್ ಟರ್ಮ್ ಪ್ಲ್ಯಾನ್ ನೀವು ಇದನ್ನು ಅಫರ್ಮ್ ಮಾಡ್ಕೊಳ್ಳಿ. ಐ ಬೈ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್, ಐ ಬೈ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್, ಐ ಬೈ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್ ಅಷ್ಟೇ. ಅದನ್ನು ಮಾತ್ರ ಬೈ ಮಾಡಬೇಕು. ದಿಸ್ ಈಸ್ ನಂಬರ್ 1 ರೈಟ್ ಥಿಂಗ್ ಟು ಡು. ನಂಬರ್ 2, ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್
ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಅಂದರೆ ಇನ್ಶೂರೆನ್ಸ್ ಪ್ಲ್ಯಾನ್ಸ್ಗಳಂತ ಹೇಳಿದ್ರೆ ಏನಂದರೆ ಈಗ ಟರ್ಮ್ ಪ್ಲ್ಯಾನ್ ತೊಗೋತಾರೆ, ಅದರಲ್ಲೂ ವೇರಿಯಂಟ್ಸ್ ಇದೆ. NROP ಮತ್ತು ROP ಅಂತೇಳಿ. NROP ಅಂದರೆ ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್, ROP ಅಂದರೆ ರಿಟರ್ನ್ ಆಫ್ ಪ್ರೀಮಿಯಮ್. ನಾನು ಬದುಕಿರುವ ತನಕ ನಾನು ಪ್ರೀಮಿಯಮ್ ಕಟ್ತೀನಿ, ಏನೂ ಆಗಿಲ್ಲ ಅಂದರೆ ನಂಗೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರೆ ರಿಟರ್ನ್ ಆಫ್ ಪ್ರೀಮಿಯಮ್. ನಾನು ಬದುಕಿರೋ ತನಕನೂ ಕಟ್ತೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮನೆಗೆ ದುಡ್ಡು ಕೊಡಿ, ಏನೂ ಆಗಿಲ್ಲ ಅಂದರೆ ನೀವು ಇಟ್ಕೊಳ್ಳಿ ಅನ್ನೋದು NROP, ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್. ಇವೆರಡರಲ್ಲಿ ಯಾವ್ದು ತೊಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ, NROP ತೊಗೊಬಿಡ್ತಾರೆ, ROP ತೊಗೊಂಡ್ಬಿಡ್ತಾರೆ. ಅಂದರೆ ರಿಟರ್ನ್ ಆಫ್ ಪ್ರೀಮಿಯಮ್. ಹೆಂಗಿದ್ರು ನಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿಲ್ಲ ಅಂದರೆ ಬರುತ್ತಲ್ಲ ದುಡ್ಡು ಅಂತ ಹೇಳ್ಬಿಟ್ಟು. ಮಾಡಿಸ್ತಾರ ಪರ್ಪಸ್ ಬೇರೆ, ಅದಕ್ಕೆ ಪ್ರೀಮಿಯಮ್ ಯಾಕೆ ಜಾಸ್ತಿ ಕಟ್ತೀರಿ? ಕಟ್ಟಬೇಡಿ. ಸೊ ಅದಕ್ಕೆ ಪ್ರೀಮಿಯಮ್ ಜಾಸ್ತಿ ಇರುತ್ತೆ, ಕಟ್ಟಬೇಡಿ. ಸೊ ಅಷ್ಟೊಂದೆಲ್ಲ ಮಾಡಬೇಡಿ. ನೀವು ಹೇಗಂತ ಹೇಳಿದ್ರೆ ಅದನ್ನು ನೀವು ಪೇ ಮಾಡ್ತಾ ಇರುವಂಥದ್ದು ನೀವು ಕಂಪ್ನಿಗೆ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿದ್ದೀರ ಅಷ್ಟೇ. ನಂಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ದುಡ್ಡು ಕೊಡಪ್ಪ ಅಂತ ಹೇಳ್ಬಿಟ್ಟು ನಾವು ವರ್ಷದ ಅಂತ್ಯದಲ್ಲಿ ಹೋಗ್ಬಿಟ್ಟು ಏನು ಸ್ಯಾಲ್ರಿ ವಾಪಸ್ ಕೇಳಲ್ವಲ್ಲ, ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಥರ ಮಾಡಬೇಡಿ. ನೀವು ಇನ್ಶೂರೆನ್ಸನ್ನು ಇನ್ಶೂರೆನ್ಸ್ ಥರ ಮಾತ್ರ ನೋಡಿ. ದಟ್ಸ್ ವೈ ಸೇ ಅದಕ್ಕೆ ರಿಸ್ಕ್ ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ನನಗೆ ಹೇಳಿದ್ರೆ NROP ಅಂದರೆ ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್, ರಿಟರ್ನ್ ಬರೋದು ಬೇಡ ನಮಗೆ, ಅದನ್ನು ಮಾತ್ರ ತೊಗೊಳ್ಳಿ. ROPನ ತೊಗೋಬೇಡಿ. ಇನ್ನೊಂದು ಏನಂತ ಹೇಳಿದ್ರೆ ಕರೆಕ್ಟ್ ಹಿಂಗೆ ಮಾಡಬೇಕಾಗಿರೋದು, ಕ್ಲೇಮ್ ರೇಷಿಯೋ ಒಂದೇ ಮ್ಯಾಟ್ರಲ್ಲ. 99% ಇದೆ ಅಂದರೆ ಲಾಸ್ಟ್ ಇಯರ್ ಎಷ್ಟು ಮಾಡಿದ್ದಾರೆ ಅಷ್ಟು ಮಾತ್ರ ಅಪ್ಡೇಟ್ ಆಗಿರುತ್ತೆ ಅಷ್ಟೇ. ನಾಟ್ ಜಸ್ಟ್ ಕ್ಲೇಮ್ ರೇಷಿಯೋ, ಇಟ್ ಈಸ್ ಅಬೌಟ್ ಕಂಪ್ನಿ ಸ್ಟ್ರೆಂತ್. ಅಂದರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಂಪ್ನಿಗೆ ನಿಜವಾಗ್ಲೂ ಕೊಡೋಕ್ಕೆ ತಾಕತ್ತಿದೆಯಾ? ಎಲ್ಲವೂ IRD ಅಂಡರ್ ಬಂದ್ರೂ ಸ್ಟಿಲ್ ವಿ ಶುಡ್ ನೋ ಆ ಕಂಪ್ನಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ಹೇಳಿದೆ ಎಕ್ಸ್ಪರ್ಟ್ಸ್ಗಳ ಜೊತೆಗೆ ಕೂತ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದೇ ಕಾರಣಕ್ಕೆ. ಆ್ಯಂಡ್ ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಸೇಲ್ಸ್ ಮಾಡೋರ ಹತ್ರ ಕನ್ಸಲ್ಟೇಷನ್ ತೊಗೋಬೇಡಿ, ಕನ್ಸಲ್ಟೇಷನ್ ಮಾಡೋನ ಹತ್ರ ಸೊ ನೀವು ವಾಪಸ್ಸು ಸೇಲ್ಸ್ ಬಗ್ಗೆ ಮಾತಾಡಬೇಡಿ ಅಂತ. ಅಂದರೆ ಎರಡು ಬೇರೆ ಬೇರೆ. ಈಗ ನೀವು ಒಂದು ಕಾರ್ ಶೋರೂಮ್ಗೆ ಹೋದರೆ ಕನ್ಸಲ್ಟೆಂಟ್ ಏನು ಮಾಡ್ತಾರೆ, ನಿಮ್ಗೆ ಅದರ ಫೀಚರ್ಸು ಮತ್ತು ಏನೇನು ಬೆನಿಫಿಟ್ಸ್ ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ದೇ ಡೋಂಟ್ ಟ್ರೈ ಟು ಪ್ರಮೋಟ್ ಸಮಥಿಂಗ್ ಟು ಯು. ಅದೇನೊಬ್ಬ ಸೇಲ್ಸ್ ಮ್ಯಾನ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ಎಂಥದ್ದು ಇರೋದೂ ಮಾಡಿ ನಿಮಗೆ ಮಿನಿಮಮ್ ಕಾರ್ ಕೀ ಕೊಟ್ಟು ಕಳಿಸ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಹಂಗೇನು ಹೇಳೋದು, ಸೇಲ್ಸ್ ಮ್ಯಾನ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೇಷನ್ ತೊಗೋಬೇಡಿ. ಬಿಕಾಸ್ ದೋಸ್ ಆರ್ ಟೂ ಡಿಫ್ರೆಂಟ್ ಸ್ಟಫ್. ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಐ ಹೆಲ್ಪ್ ಪೀಪಲ್. ಅವ್ರ ಜೊತೆ ಕೂತ್ಕೊಂಡೆಲ್ಲ ನಾನು ಹೇಳಿದಾಗ ತುಂಬ ಜನ ಎಷ್ಟಿದೆ ಸರ್ ನಿಮ್ಗೆ ಇನ್ಶೂರೆನ್ಸ್ ಕವರೇಜು? 5 ಲಕ್ಷ ಇದೆ ಸರ್ ಅಂತಾರೆ. ಏನು ಮಾಡ್ತೀರಿ 5 ಲಕ್ಷ ತೊಗೊಂಡು? ಎಂಥದಲ್ಲ 5 ಲಕ್ಷ ರೂಪಾಯಿ ಇವತ್ತು. ಒಂದು 30-40 ಸೈಟ್ ಬೇಕಂತ ಹೇಳಿದ್ರೆ 50-60 ಲಕ್ಷ ಇದೆ ಇವತ್ತು. ಅಂದರೆ ಏನಾದ್ರು ಒಂದು ಫ್ಯಾಮಿಲಿನ ಕ್ಲೀನಾಗಿ ರನ್ ಮಾಡಬೇಕು ಅಂದರೆ ಒಂದು ತಿಂಗಳಿಗೆ 70,000-80,000 ರೂಪಾಯಿ ಬೇಕು ಇವತ್ತಿನ ಲೆಕ್ಕದಲ್ಲಿ. ಅದಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಸಾಲ ಮಾಡ್ಕೊಂಡಿರ್ತಾರೆ. ಅಂಥ ಸಿಚುವೇಷನಲ್ಲಿ ಅವ್ರು ಹೆಂಗೆ 5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆದರೆ ಅವ್ರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಹೆಂಗಾಗುತ್ತೆ? ವರ್ಕ್ ಆಗಲಿಕ್ಕಿಲ್ಲ. ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಾಡಬೇಕಂದ್ರೆ, ಅವರ ಇನ್ಕಮ್ ಎಷ್ಟಿದೆ, ಐಡಿಯಲಿ 10 to 15 ಟೈಮ್ಸ್ ಆಫ್ ಆ್ಯನ್ಯುಲೈಸ್ಡ್ ಇನ್ಕಮ್ ಏನಿದೆ ಅದಷ್ಟು ಅವ್ರಿಗೆ ರಿಸ್ಕ್ ಕವರೇಜ್ ಇರಬೇಕು. ಬಟ್ ಎಲ್ಲ 5 ಲಕ್ಷ 10 ಲಕ್ಷ. ಸೊ ನಾನು ಅದಕ್ಕೆ ಹೇಳೋದು, ಇಂಡಿಯಾದಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿಟ್ರಸಿ. ಎಜುಕೇಷನ್ ಇದೆ, ಲಿಟ್ರಸಿ ಇಲ್ಲ. ಫಿನಾನ್ಷಿಯಲ್ ಲಿಟ್ರಸಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ನಾವು ಶಾಲೆಯಲ್ಲಿ ಸ್ಟಾರ್ಟಿಂಗಿಂದನೇ ಕಲಿಸಿರೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಹಂಗಾಗಿ ನಾವು ಕಂಡ್ಕಂಡವರಿಂದ ಕಲಿಯೋಕೆ ಹೋಗ್ತೀವಿ, ಹಾಗಾಗಿ ಆ ವಿಷಯಗಳಲ್ಲಿ ಫೇಲ್ ಆಗ್ತೀವಿ. ಬಟ್ ಎಪಿಸೋಡ್ ಮುಗಿಸೋಕ್ಕೆ ಮುಂಚೆ ಫೈನಲ್ ಆಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸಿ, ರಿಸ್ಕ್ ಪ್ಲಾನಿಂಗ್ ಈಸ್ ನಾಟ್ ಅಬೌಟ್ ನೆಗೆಟಿವಿಟಿ, ಇಟ್ಸ್ ಅಬೌಟ್ ಮೆಚುರಿಟಿ ಅಂತ. ಸೊ ಅದನ್ನು ಯಾರು ಇದು ಮಾಡಬೇಡಿ. ಆ್ಯಂಡ್ ನಾನು ಯಾವಾಗ ಹೇಳೋದು, ನಮ್ಮದು 3 months ಪ್ರೋಗ್ರಾಮಲ್ವೇ ಫಸ್ಟ್ ನಾನು ಅದನ್ನೇ ಹೇಳೋದು, ನೀವು ರಿಸ್ಕ್ ಪ್ಲಾನಿಂಗ್ ಮಾಡದೆ ಬೇರೆ ಏನು ಮಾಡಿದ್ರೂ ವೇಸ್ಟ್ ಏನಿದು. ಫಸ್ಟು ದಟ್ಸ್ ಅ ಫೌಂಡೇಶನ್, ಅದನ್ನು ಸರಿ ಮಾಡ್ಕೊಳ್ಳಿ. ಅದಾದಮೇಲಿಂದ ನೀವು ಮ್ಯೂಚುವಲ್ ಫಂಡಲ್ಲಿ ಹೇಳ್ಕೊಡ್ತೀನಿ, ಅವೆಲ್ಲ ಆಮೇಲೆ ಮಾಡ್ಕೊಳ್ಳಿ ಅಂತೇಳಿ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ, ಹೋಗ್ತಾರೆ, ಫ್ಯಾಮಿಲಿನ ನಡು ನೀರಲ್ಲಿ ಬಿಟ್ಟು ಹೋಗಬಾರ್ದು. ಎಸ್. ಸೊ ದ್ಯಾಟ್ಸ್ ವೈ ಒನ್ ಮಸ್ಟ್ ಹ್ಯಾವ್ ಪ್ಯೂರ್ ಟರ್ಮ್ ಪ್ಲಾನ್, ಓನ್ಲಿ ರಿಸ್ಕ್ ಪ್ಲಾನಿಂಗ್, ದಟ್ಸ್ ಅ ಫೌಂಡೇಶನ್. ದಟ್ಸ್ ವಂಡರ್ಫುಲ್ ಸರ್. ಸರ್, ಈಗ ನೀವು 3 months ಪ್ರೋಗ್ರಾಮ್ ಅಂತ ಹೇಳಿದ್ರಲ್ಲ ನಿಮ್ಮದು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಯಾರು ಬರಬಹುದು ಮತ್ತು ಹೇಗೆ ಅದು ಆನ್ಲೈನಾ, ಹೇಗೆ ದಯವಿಟ್ಟು ಅದರ? ಸೊ 3 months ಪ್ರೋಗ್ರಾಮ್ ನಮ್ಮದು ಆನ್ಲೈನೇ ಇರುತ್ತೆ. ಅಂದರೆ ಎವ್ರಿ ವೀಕ್ ಸೆಷನ್ಸ್ಗಳಿರುತ್ತೆ. ನಾನದು ಗ್ರೂಪಲ್ಲಿ ನಡೆಯುತ್ತೆ. ಅಂದರೆ ನಾವು ಟಾಸ್ಕ್ಗಳನ್ನು ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ನಾನು ಒಂದಷ್ಟು ಐಡಿಯಾಗಳನ್ನ ಹೇಳ್ಕೊಡ್ತೀನಿ. ಇಲ್ಲೇನೆಂದರೆ ನೆಕ್ಸ್ಟು 3 months ಆದಮೇಲೆ ಅವ್ರು ನನ್ನ ಹುಡುಕೊಂಡು ಬರೋಂಗಿರಬಾರ್ದು. ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ ನೀವು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಅಷ್ಟೇ. ಸೊ ಅವ್ರ ಲೈಫ್ ಟೈಮ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದನ್ನೆಲ್ಲ ನಾವು ಗ್ರೂಪಲ್ಲಿ ಮಾಡಿಸ್ತೀವಿ. ಸೊ ದಟ್ ಇಡೀ ಗ್ರೂಪಲ್ಲಿ, ಈಗ ನೋಡಿ ಯಾರೋ ಒಬ್ಬರು ಇನ್ವೆಸ್ಟ್ ಮಾಡಿಬಿಟ್ಟು ಫೋಟೋ ಹಾಕಿದ್ರು ಅಂತ ಇಟ್ಕೊಳ್ಳಿ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅವಾಗ ಇನ್ನೊಬ್ಬ ಇನ್ಸ್ಪೈರ್ ಆಗ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ದಟ್ಸ್ ಕಾಲ್ಡ್ ಪೀರ್ ಪ್ರೆಷರ್ ಅಂತೇಳಿ. ಸೊ ಆ ಥರ ಆ್ಯಕ್ಟಿವಿಟಿನಲ್ಲಿ, ಆ ಥರ
ಒಂಥರ ಸಮೂಹದಲ್ಲಿ ಮಾಡೋದ್ರಿಂದ ಸೊ ಜನಗಳು ಆ್ಯಕ್ಷನ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾವು ಅದನ್ನು ಗ್ರೂಪಲ್ಲಿ ಮಾಡ್ತೀವಿ. ಎವ್ರಿ 3 months ಒಂದು ಸೆಷನ್ ನಡೀತಾನೆ ಇರುತ್ತೆ. ಆ್ಯಂಡ್ ಪರ್ಸ್ನಲ್ ಆಗೂ ಐ ಡೂ ಕನ್ಸಲ್ಟೇಷನ್ಸ್. ಅಂದರೆ ಈಗ ನನ್ನ ಹತ್ರ ತುಂಬ ದುಡ್ಡಿದೆ, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ್ಲೂ ಐ ಹೆಲ್ಪ್ ದೆಮ್ ಸೊ ಎಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋಂಥದ್ದೆಲ್ಲ ಓವರಾಲ್ ಐಡಿಯಾಗಳನ್ನು ಹೇಳ್ಕೊಡ್ತೀನಿ. 3 months ಪ್ರೋಗ್ರಾಮಲ್ಲೂ ಎಸ್ಪೆಷಲಿ ನಾವು ಹೇಳ್ಕೊಡುವಂಥದ್ದು ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ ಸರಿ ಇತ್ತು ಅಂದರೆ ಎಲ್ಲವೂ ಆಗುತ್ತೆ. ಎಕ್ಸಾಕ್ಟ್ಲಿ. ಸೆಕೆಂಡ್ ಒನ್ ಇಟ್ಸ್ ಅಬೌಟ್ ಎನರ್ಜಿ ಅಲೈನ್ಮೆಂಟ್. 3ನೇದು ಫೈನಾನ್ಷಿಯಲ್ ಪ್ಲಾನಿಂಗ್. ಇವು 3 ನಾವು ಮೇಜರಾಗಿ ಹೇಳ್ಕೊಡ್ತೀವಿ ಈ 3 monthsಲ್ಲಿ. ಈ 3 ತಿಂಗಳಲ್ಲಿ ಎಷ್ಟು ದಿನ ಕ್ಲಾಸ್ ನಡೆಯುತ್ತೆ? ಎವ್ರಿ ವೀಕು ಒಂದೊಂದು ಸೆಷನ್ ಇರುತ್ತೆ. ಆ್ಯಂಡ್ ಗ್ರೂಪಲ್ಲಿ ಎವ್ರಿ ಡೇ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಅವರು. ಅಂದರೆ 90 days ಇಟ್ಸ್ ಲೈಕ್ ಅ ತಪಸ್ಸು. ಎಸ್. ಇದು ಆಫ್ಲೈನ್ ಇದೆಯಾ ಬರೀ? ಇದು ಆನ್ಲೈನ್ ಮಾತ್ರ ಮಾಡ್ತೀವಿ ಸರ್ ನಾವು ಮೇಜರಾಗಿ. ಆ್ಯಂಡ್ ಆಫ್ಲೈನ್ ಈವೆಂಟ್ಸ್ಗಳು ಅವಾಗವಾಗ ನಡೀತಾ ಇರುತ್ತೆ. ಬಿಕಾಸ್ ಎಲ್ಲರನ್ನೂ ಒಂದೇ ಕಡೆ ಇದು ಮಾಡಿ ಕರಿತೀವಿ. ಎವ್ರಿ ಥರ್ಸ್ಡೇ 7:30 to 9:30 ಪ್ರೋಗ್ರಾಮ್ಸ್ ನಡೆಯುತ್ತೆ. ಓಕೆ. ಆಲ್ಸೋ ಇದಕ್ಕೆ ಯಾರು ಬರ್ಬೋದು ಅನ್ನೋದಕ್ಕೆ ಒಂದೇನೆಂದರೆ ಎನಿಬಡಿ ಸೊ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 18 yearsಯಿಂದ ಅಪ್ ಟು ನಾನು ನೆಕ್ಸ್ಟ್ ವರ್ಷ ರಿಟೈರ್ಮೆಂಟ್ ಆಗ್ತೀನಿ ಅನ್ನೋ ತನಕ ಬರ್ಬೋದು. ಇನ್ಫ್ಯಾಕ್ಟ್ ನಮ್ಮ ಕ್ಲಾಸಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಇರೋರು ತುಂಬ ಜನ ಇದ್ದಾರೆ. ಈವನ್ ಇನ್ನು ಓದ್ತಾ ಇರೋರು ತುಂಬ ಜನಗಳಿದ್ದಾರೆ. ಕಾರ್ಪೊರೇಟ್ ಎಂಪ್ಲಾಯೀಸ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಯು ನೇಮ್ ಆಲ್ ಕೆಟಗರೀಸ್, ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ. ತುಂಬ ಜನಗಳು ಈ ಸೆಷನ್ಸಲ್ಲಿದ್ದಾರೆ. ಆ್ಯಂಡ್ ಐಡಿಯಾ ಏನಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎಜುಕೇಷನ್, ಇಟ್ಸ್ ಅಬೌಟ್ ಲಿಟ್ರಸಿ. ಸೊ ಹಾಗೆ 3 ತಿಂಗಳ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ವಿ. ಅದರ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾನು ಕಮ್ಯುನಿಟಿ ಪೇಜಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಅಂದರೆ ಆಫ್ಲೈನ್ ನೀವು 1-to-1 ಕನ್ಸಲ್ಟೇಷನ್ ಇರುತ್ತಲ್ಲ, ಅದು ಆನ್ಲೈನಲ್ಲಿ? ಅದು ಆನ್ಲೈನು ಮಾಡ್ಬೋದು ಅಥವಾ ಆಫ್ಲೈನೂ ಬರ್ಬೋದು. ಬಟ್ ಮೈಸೂರಲ್ಲಿ ಇರೋರ್ಗೆ ಅದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಆಫ್ಲೈನು ಅವರು ಬರಬಹುದು, ಬಟ್ 90% ವಿ ಪ್ರಿಫರ್ ಆನ್ಲೈನ್. ಎಸ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಒಂದು ಮಾನಸ ಸರೋವರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಮಾನಸ ಸರೋವರ ಮತ್ತು ಮಹಾಮನಿ ಕಾರ್ಯಕ್ರಮದ ಕಾಂಬಿನೇಷನ್ ನಮ್ಮದು. ಮಹಾಮನಿಲಿ ಫಿನಾನ್ಸ್ ಬಗ್ಗೆ ಮಾತಾಡ್ತೀವಿ, ಮಾನಸ ಸರೋವರದಲ್ಲಿ ಮನಸ್ಸಿನ ಬಗ್ಗೆ ಮಾತಾಡ್ತೀವಿ. ಬಟ್ ಇಲ್ಲಿ ನಮ್ಮ ಸುರೇಶ್ ಅವರು ಮನಸ್ಸು ಮತ್ತು ಮನಿ ಎರಡೂ ಮಾತಾಡ್ತಾರೆ. ಮನಸ್ಸನ್ನೇ ಫಸ್ಟ್ ಅವರು ಪ್ರಿಫರೆನ್ಸ್ ಕೊಡೋದು. ಮೈಂಡ್ ಸೆಟ್, ವೆಲ್ತ್ ಮೈಂಡ್ ಸೆಟ್ ಬಗ್ಗೆನೇ ಹೇಳಿದರು. ಅದಾದ ನಂತರ ಮ್ಯಾನಿಫೆಸ್ಟೇಷನ್ನು, ಕ್ರಿಯೇಷನ್ನು, ಮ್ಯಾನೇಜ್ಮೆಂಟು, ರಿಸ್ಕ್ ಪ್ಲಾನಿಂಗ್ ಎಲ್ಲವನ್ನು ಕೂಡ ಈ ಒಂದು 3 ಸೆಷನಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಆಸಕ್ತರು ದಯವಿಟ್ಟು ಅವ್ರ ಸರ್ವಿಸನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ಜೊತೆಗೆ ಇಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಸುರೇಶ್ ಶೈವ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಜೊತೆ ಇಷ್ಟೊತ್ತು ವಿಚಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನೋಡಿರುವಂಥ ವಿಚಾರಗಳು. ದಯವಿಟ್ಟು ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಡೌಟ್ಸ್ಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಏನು ನಾವು ಹೇಳಿದ್ದೀವಿ ಈ 3 ಎಪಿಸೋಡ್ಗಳಲ್ಲಿ ಮತ್ತು ಈಗಿನ ಮುಂಚೆ 2 ಎಪಿಸೋಡ್ಗಳಲ್ಲಿ ರಮ್ಯಾ ಸುರೇಶ್ ಅವ್ರ ಜೊತೆ ಮಾತಾಡಿದ್ದು, ಈ ವಿಚಾರಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ, ಅವ್ರನ್ನ ಭೇಟಿಯಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಆ್ಯಕ್ಷನ್ ತೊಗೊಳ್ಳಿ. ಚೆನ್ನಾಗಿದೆ, ಸಖತ್ತಾಗಿ ಹೇಳಿದರು, ಚೆನ್ನಾಗಿದೆ ಅಂತ ಹೇಳೋದನ್ನ ಆಮೇಲೆ ಇನ್ನೊಂದು ವಿಡಿಯೋ ನೋಡೋಕೆ ಹೋಗಬೇಡಿ. ಡೂ ಟೇಕ್ ಆ್ಯಕ್ಷನ್ ಆನ್ ದೋಸ್ ಥಿಂಗ್ಸ್, ಬಿಕಾಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.